ಸ್ಟಾರ್ಟ್ ಮಾಡಿದ್ದೀನಿ ನಾನು ರೆಕಾರ್ಡಿಂಗು. ಓಕೆ, ಸೊ ಲಾಸ್ಟ್ ಸೆಷನ್ಸ್ಗಳಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ ಅಂತಂದರೆ ಬೇಸಿಕಲಿ ನಾವು ಕ್ಯಾಂಡಲ್ ಸ್ಟಿಕ್ಸ್ಗಳು ಹೇಗೆ ಫಾರ್ಮ್ ಆಗುತ್ತೆ, ಅಂದರೆ ಕ್ಯಾಂಡಲ್ ಅಂದರೆ ಏನು, ಆ ಕ್ಯಾಂಡಲ್ ಫಾರ್ಮ್ ಆದಾಗ ಅದನ್ನು ಹೇಗೆ ರೀಡ್ ಮಾಡಬೇಕು ಅನ್ನೋದು ನೋಡಿದ್ವಿ. ದೆನ್ ಆ ಕ್ಯಾಂಡಲ್ ಟು ಕ್ಯಾಂಡಲ್ನ ಇದು ಏನು ರಿಲೇಷನ್ಶಿಪ್ನ ಎಸ್ಟಾಬ್ಲಿಷ್ ಮಾಡಿ ಪ್ರೆಡಿಕ್ಷನ್ ಎಬಿಲಿಟಿ ಹೇಗೆ ಬರುತ್ತೆ ಅನ್ನೋದನ್ನ ನಾವು ಚೆಕ್ ಮಾಡಿದ್ವಿ. ಇವೆರಡನ್ನೂ ನಾವು ಲಾಸ್ಟು 2 ಸೆಷನ್ಸಲ್ಲಿ ನಾವು ಮಾಡಿದ್ವಿ. ಓಕೆ, ಜೊತೆಗೆ ಪ್ರೊಜೆಕ್ಷನ್ ಹೇಗೆ ಆಗ್ತಾ ಹೋಗ್ಬೋದು, ಎಲ್ಲಿ ನಿನಗೆ ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ಯಾಂಡಲಿಂದ ನಿನಗೆ ಒಂದು ಪ್ರೈಸ್ ಮೂವ್ಮೆಂಟ್ ಬರ್ತಾ ಇದೆ ಅಂದರೆ ಅದು ನೆಕ್ಸ್ಟ್ ಎಲ್ಲಿ ತನಕ ಮೂವ್ ಆಗಬಹುದು ಅನ್ನೋದ್ರ ಬಗ್ಗೆನೂ ಒಂದು ಸಣ್ಣದಾಗಿ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಏನು ನಾವು ಇದು ಮಾಡಿದ್ವಿ ಅಲ್ಲಿ ತನಕ ಡಿಸ್ಕಸ್ ಮಾಡಿದ್ವಿ. ಅದ್ರ ಜೊತೆಗೆ ಲೈಟಾಗಿ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂದ್ರೆ ಏನು, ಅದು ಅಂದರೆ ಈಗ ಕ್ಯಾಂಡಲಲ್ಲಿ ನಿಮಗೆ ವಿಕ್ ಬಂದರೆ ವಿಕ್ಕನ್ನು ನಾವು ಏನಂತ ಕನ್ಸಿಡರ್ ಮಾಡಬೇಕು, ಅದ್ರದ್ದು ಎಫರ್ಟ್ ಏನು, ಡಿಮ್ಯಾಂಡ್ ಹೇಗೆ ಬರುತ್ತೆ, ಅದರಿಂದ ಸಪ್ಲೈ ಏನು ಅಂತೇಳಿ ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಸೆಷನ್ಸಲ್ಲಿ. ಸೊ ಅದ್ರದ್ದೇ ಇವಾಗ ಕಂಟಿನ್ಯೂಟಿ ನೋಡೋಣ ಹೇಗಾಗತ್ತೆ ಅಂತೇಳಿ. ಓಕೆ, ಸೊ ಇವಾಗ ನಾನು ಏನು ನೆಕ್ಸ್ಟ್ ಟಾಪಿಕ್ ತಗೊಳ್ತಾ ಇದ್ದೀನಿ ಅಂತಂದರೆ, ನಾವು ನಿನ್ನೆ ತನಕ ಡಿಸ್ಕಸ್ ಮಾಡಿದಾಗ ಏನಾಗಿತ್ತು, ನಾವು ಈಗ ಮಾರ್ಕೆಟ್ ಕೆಳಗೆ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಕ್ಯಾಂಡಲ್ ಏನು ತೋರಿಸ್ತಾ ಇದೆ, ಇಲ್ಲಿಂದ ಕೆಳಗೆ ಬರ್ತಾ ಇದೆ. ನಮಗೆ ನೆಕ್ಸ್ಟ್ ಕ್ಯಾಂಡಲ್ ಎಲ್ಲಿಗೆ ಹೋಗ್ಬೋದು ಅನ್ನೋದನ್ನ ನಾವು ಪ್ರೆಡಿಕ್ಟ್ ಮಾಡೋಕ್ಕೆ ನಮ್ಗೆ ಏನಾಗುತ್ತೆ, ಇಲ್ಲಿ ಎಲ್ಲಿ ಸಪೋರ್ಟ್ ಸಿಕ್ಕಿದೆ, ಎಲ್ಲಿ ರೆಸಿಸ್ಟೆನ್ಸ್. ಸ್ಕ್ರೀನ್ ಶೇರ್ ಮಾಡ್ತೀನಿ ಈಗ. ಓಕೆ, ಮಿಸ್ ಆಗಿತ್ತು. ಕಾಣ್ತಾ ಇದೆಯಾ? ಕಾಣ್ತಾ ಇದೆಯಲ್ಲ. ಸೊ ನಾವು ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿದಾಗ ಏನು ಡಿಸ್ಕಸ್ ಮಾಡಿದ್ವಿ ಅಂತಂದರೆ, ಈಗ ಒಂದು ಮಾರ್ಕೆಟಲ್ಲಿ ಈಗ ಪ್ರೈಸ್ ಮೂವ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ನಮಗೆ ಮಾರ್ಕೆಟ್ ಫಾಲ್ ಆಗುತ್ತೆ ಈ ಕ್ಯಾಂಡ್ಲಿಂದ ನೆಕ್ಸ್ಟು ಅಂತ ನಮಗೆ ಅನ್ನಿಸ್ತು ಅಂತಂದರೆ, ಅದು ಎಲ್ಲಿ ತನಕ ಬರಬಹುದು ಅದಕ್ಕೆ ನಾವು ಈಸಿಯಾಗಿ ಪ್ರೊಜೆಕ್ಟ್ ಮಾಡೋಕ್ಕೆ ಆಯಿತು. ಕರೆಕ್ಟ್ ಅಲ್ವಾ? ಹೇಗೆ ಅಂತಂದರೆ ನೆಕ್ಸ್ಟ್ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ಎಲ್ಲಿದೆ ಮತ್ತು ಆ ಕ್ಯಾಂಡಲ್ ಎಷ್ಟು ಸ್ಟ್ರಾಂಗಾಗಿ ಫಾರ್ಮ್ ಆಗಿದೆ, ಇದ್ರ ಬೇಸಾಗಿ ನಾವು ಡಿಸ್ಕಸ್ ಮಾಡಿ ಇದು ಮಾಡ್ತಾಯಿದ್ವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಬಿಡ್ತು ಅಂದರೆ ಇಲ್ಲಿ ತನಕ ಬರಬಹುದು ಅನ್ನೋ ರೀತಿಲಿ ಒಂದು ಪ್ರೆಡಿಕ್ಷನ್ ಮಾಡ್ತಾಯಿದ್ವಿ. ಬಟ್ ಆನ್ ದ ಅದರ್ ಸೈಡ್ ನಮಗೆ ಈ ಮಾರ್ಕೆಟು ಅಪ್ಸೈಡ್ ಹೋಗ್ತಾ ಇದೆ ಇನ್ ಟು ದ ಲೈಫ್ ಟೈಮ್ ಹೈ ಏರಿಯಾಸ್. ಅಂಥ ಟೈಮಲ್ಲಿ ನಾವು ಹೇಗೆ ಇದು ಮಾಡಬಹುದು ಅಂತ ನೋಡೋದಾದರೆ, ಈಗ ಫಾರ್ ಎಕ್ಸಾಂಪಲ್ ಇದೇ ತಗೊಳ್ತೀನಿ ಚಾರ್ಟು. ಈ ಕೋವಿಡ್ ಫಾಲ್ ಬಂತಲ್ಲ, ಕೋವಿಡ್ ಫಾಲ್ ಬಂದಾಗ ಇದು ನಿಮಗೆ ಲೈಫ್ ಟೈಮ್ ಹೈ ಇತ್ತು ಬಿಫೋರ್ ಕೋವಿಡ್. ಓಕೆ, ಇದ್ರ ಮೇಲ್ಗಡೆ ನಿನಗೆ ಟ್ರೇಡೆಡ್ ಏರಿಯಾನೇ ಇಲ್ಲ. ಓಕೆ, ಇಂಥ ಏರಿಯಾಗಳಲ್ಲಿ ಹೇಗೆ ನಾವು ಡಿಸೈಡ್ ಮಾಡ್ಬೋದು ಇದು ಅಂತ ನಾವು ಯೋಚನೆ ಮಾಡೋದಾದರೆ, ಅದಕ್ಕೆ ನಾವು ಪ್ರೊಜೆಕ್ಷನ್ಸ್ಗಳನ್ನು ಹಾಕ್ತಾ ಹೋಗ್ಬೋದು. ಪ್ರೊಜೆಕ್ಷನ್ಸ್ ಹೇಗೆ ಹಾಕ್ತೀವಿ ಅಂದರೆ ಫೆಬಿನಾಚಿ ಪ್ರೊಜೆಕ್ಷನ್ಸ್ ಅಂತ ಹೇಳ್ತೀನಿ ನಾನು ಅದನ್ನ. ಓಕೆ, ಈ ಫೆಬಿನಾಚಿ ರಿಟ್ರೇಸ್ಮೆಂಟ್ ಅಂತ ನಿಮಗೆ ಗೂಗಲ್ ಮಾಡಿದ್ರೆ ಫೆಬಿನಾಚಿ ರಿಟ್ರೇಸ್ಮೆಂಟು ಮತ್ತು ಫೆಬಿನಾಚಿ ಪ್ರೊಜೆಕ್ಷನ್ಸ್ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ. ಇಟ್ಸ್ ನಾಟ್ ಸಮಥಿಂಗ್ ವಿಚ್ ಇಸ್ ದೇರ್, ಏನು ಹೊಸದಾಗಿ ಅನ್ನೋ ಥರ ಇಲ್ಲ. ನಿಮ್ಗೆ ಗೂಗಲ್ ಮಾಡಿದ್ರು ಸಿಗುತ್ತೆ. ಐ ಜಸ್ಟ್ ಥ್ರೋ ಎ ಲೈಟ್ ಆನ್ ಇಟ್. ಓಕೆ, ತೀರಾ ಡೀಟೇಲ್ಡಾಗಿ ನಾವು ಮಾಡೋಕ್ಕೆ ಹೋಗಲ್ಲ ಅದನ್ನು. ಓಕೆ, ಸೊ ಫೆಬಿನಾಚಿ ಪ್ರೊಜೆಕ್ಷನ್ಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಮಗೆ ಫಾಲ್ ಸ್ಟಾರ್ಟ್ ಆಗಿದ್ದು ಈ ಪ್ರೈಸಿಂದ. ಓಕೆ, ಇಲ್ಲಿಂದ ನಿಮಗೆ ಈ ಪ್ರೈಸ್ ತನಕ ಬಂತು ಅಂದರೆ, ಸೊ ಇಲ್ಲಿಂದ ಬೀಳಕ್ಕೆ ಸ್ಟಾರ್ಟ್ ಆಗಿದ್ದು ಮಾರ್ಕೆಟು ಇಲ್ಲಿ ತನಕ ಬಂತು. ಓಕೆ, ಸೊ ಈಗ ಫೆಬಿನಾಚಿ ಪ್ರೊಜೆಕ್ಷನ್ಸ್ ಅಂತ ಬಂದಾಗ ನಾವು ಯೂಶಲಿ ಫೆಬಿನಾಚಿಯಲ್ಲಿ ನಿಮಗೆ 1.618, 2.618, 3.618 ಇವು ಮೇಜರ್ ಲೆವೆಲ್ಸ್ ಆಗುತ್ತೆ. ಓಕೆ, 1.618 ಆಫ್ ದ ಪ್ರೀವಿಯಸ್ ರ್ಯಾಲಿ ಏನಿದೆ ಅದು ನಿಮಗೆ ಫಸ್ಟ್ ಪ್ರೊಜೆಕ್ಷನ್ಸು. ನಾವು 5 ವೇವ್ ಸ್ಟ್ರಕ್ಚರ್ಸ್ ಅಂತ ಬರುತ್ತೆ ನಿಮಗೆ, ಏಲಿಯಟ್ ವೇವ್ಸ್ ಅಂತೆಲ್ಲ ನೋಡಿದ್ರೆ ಅದರಲ್ಲಿ ತುಂಬ ಬೇಸಿಕ್ ಕಾನ್ಸೆಪ್ಟ್ಸು ವಿಚ್ ಈಗ ಐ ಥಿಂಕ್ ನಾವು ಈ ಅನಾಲಿಸಿಸಲ್ಲಿ ಅಷ್ಟೊಂದು ಅದ್ರ ಬಗ್ಗೆ ಎಲ್ಲ ಹೋಗೋದು ಬೇಡ. ಸೊ 5 ವೇವ್ ಸ್ಟ್ರಕ್ಚರ್ಸ್ಗಳು ಎಲ್ಲ ಬರ್ತವೆ. ಆ ವೇವ್ ಸ್ಟ್ರಕ್ಚರ್ಸ್ ಪ್ರಕಾರ ನಿಮಗೆ ಜನರಲಿ 8 ವೇವ್ ಸ್ಟ್ರಕ್ಚರ್ ಮಾರ್ಕೆಟ್ ಆಪ್ರೇಟ್ ಆಗುತ್ತೆ. ಹೇಗೆ ಅಂತಂದರೆ, ಈ ಮಾರ್ಕೆಟ್ ಅಪ್ ಹೋಗ್ತಾ ಇದೆ ಅಂತಂದರೆ ಇಲ್ಲಿಂದ ಸ್ಟಾರ್ಟ್ ಆಯಿತು ವೇವ್ 1, ವೇವ್ 2, ವೇವ್ 3, ವೇವ್ 4, ವೇವ್ 5, ವೇವ್ 6, 7 ಸರಿ ಬರಲಿಲ್ಲ, ಇಲ್ಲಿ ತೆಕ್ಕೊಂಬತ್ತು ಮ್ಯಾಗ್ನೆಟ್. ಓಕೆ, ಸೊ ಮಾರ್ಕೆಟು ವೇವ್ 1 ಇಲ್ಲಿ ತನಕ ಬಂತು ಅಂತ ಇಟ್ಕೊ. ನೆಕ್ಸ್ಟು ವೇವ್ 2 ಡೌನ್ ಆಯಿತು, ವೇವ್ 3, ವೇವ್ 4, ವೇವ್ 5, ವೇವ್ 6, ವೇವ್ 7, ವೇವ್ 8 ಅಂತಾರೆ ಈ ಥರ. ಓಕೆ, ಅಂದರೆ ನಿನಗೆ ಇದು ಒಂದು ವೇವು, ಇದು ವೇವ್ 2, ವೇವ್ 3 ಅಥವಾ ವೇವ್ ಇದು ಹೀಗೆ ತಗೊಳೋದಾದರೆ ನಿನಗೆ ಇದು ಏನಿದೆ ನಿನಗೆ ಪಾಸಿಟಿವ್ ಸ್ಟ್ರಕ್ಚರು, ಇದು 2 ನೆಗೆಟಿವ್ ಸ್ಟ್ರಕ್ಚರು. ಇದು ನಿನಗೆ ನೆಕ್ಸ್ಟ್ ಒಂದು ವೇವಾಗಿ ಕನ್ವರ್ಟ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಓಕೆ,
ಸೊ ಯಾವಾಗ ನಿಮಗೆ ಈ ವೇವ್ಗಳು ಎಲ್ಲಿಗೆ ಎಂಡ್ ಆಗುತ್ತೆ ಅನ್ನೋದಕ್ಕೆ ನೀವು ಪ್ರೊಜೆಕ್ಷನ್ ಹಾಕೋದಾದ್ರೆ ಫೆಬಿನಾಚಿ ಈಸ್ ಒನ್ ಆಫ್ ದ ಎಫೆಕ್ಟಿವ್ ಮೆಥಡ್. ಓಕೆ, 100% ಎಫೆಕ್ಟಿವ್ ಆಗಿ ಅದು ಕರೆಕ್ಟಾಗಿ ಅಲ್ಲೇ ಹೋಗಿ ನಿಲ್ಲತ್ತಾ? ನೋ. ಓಕೆ, ಬಟ್ ಒಂದು ಅಂದಾಜು ಸಿಗತ್ತೆ ನಿಮಗೆ. ಈಗ ನೋಡಿ, ಇಲ್ಲಿ ನಿಮಗೆ ಇಲ್ಲಿಂದ ನಿಮಗೆ ರ್ಯಾಲಿ ಸ್ಟಾರ್ಟ್ ಆಗಿ ಬ್ರೇಕ್ಔಟ್ ಆಗಿ ಮೇಲೆ ಹೋಗೋಕೆ ಸ್ಟಾರ್ಟ್ ಆಗಿದ್ದು, ಇಟ್ ಟುಕ್ ಎ ಪಾಸ್ ಅರೌಂಡ್ ದಿಸ್ ರೀಜನ್. ಫೆಬಿನಾಚಿ 1.618 ಲೆವೆಲ್ಸಲ್ಲಿ ನಿನಗೆ ಒಂದು 2 to 3 months ನಿನಗೆ ಪಾಸ್ ಆಯಿತು. ಅದಾದಮೇಲೆ ಮತ್ತೆ ಬ್ರೇಕ್ಔಟ್ ಆಯಿತು. ಬ್ರೇಕ್ಔಟ್ ಆದಮೇಲೆ ಮತ್ತೆ ಅದೇ ಲೆವೆಲ್ ನಿನಗೆ ಸಪೋರ್ಟ್ ಆಗಿ ಆಕ್ಟಿವ್ ಆಯಿತು. ನೆಕ್ಸ್ಟ್ ಎಲ್ಲಿಗೆ ಬಂತು? 2.618 ಲೆವೆಲ್ ಹತ್ತತ್ರ ಬಂದ ತಕ್ಷಣ ನಿನಗೆ ಕಾಣತ್ತಿಲ್ಲಿ ಸ್ವಲ್ಪ ಸೈಡ್ ವೇಸ್ ಹೋಯಿತು. ದೆನ್ ಅಗೈನ್ ನೌ ದ ಮಾರ್ಕೆಟ್ ಇಸ್ ಇನ್ 3.618. ಇಲ್ಲಿಂದ ನಿನಗೆ ವೇವ್ ಈ ಥರ ಬರಬೇಕು, ಈ ಸ್ಟ್ರಕ್ಚರ್ ಪ್ರಕಾರ ಅನ್ನೋ ಥರ. ಓಕೆ, ಸೊ ಈ ಥರ ನಿನಗೆ ಫೆಬಿನಾಚಿಯಲ್ಲಿ ಪ್ರೊಜೆಕ್ಷನ್ ಹಾಕ್ಬೋದು. ಬಟ್ ನೀವು ಇಲ್ಲೆಲ್ಲೋ ಅಕಸ್ಮಾತ್ ನೀವು ಬೈ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ, ಇಲ್ಲಿಗೆ ಬಂದ ತಕ್ಷಣ ನೀವು ಎಕ್ಸಿಟ್ ಆಗಬೇಕಾ ಅಂದರೆ ನನ್ನ ಪ್ರಕಾರ ನೋ, ದಟ್ಸ್ ನಾಟ್ ಎ ರೈಟ್ ಮೆಥಡ್ ಟು ಯೂಸ್ ದ ಪ್ರೊಜೆಕ್ಷನ್. ಓಕೆ, ಅಟ್ಲೀಸ್ಟ್ ನೀವು ಹೇಳೋದು ಆ ಸ್ಟ್ರಕ್ಚರಲ್ಲಿ ನೆಗೆಟಿವಿಟಿ ಅನ್ನೋದು ಬರಬೇಕು, ಅಲ್ಲಿ ತನಕ ನೀವು ಎಕ್ಸಿಟ್ ಆಗೋದು ನನ್ನ ಪ್ರಕಾರ ಕರೆಕ್ಟ್ ಅಲ್ಲ. ಯಾಕೆಂದರೆ ಇಲ್ಲಿ ನಿನಗೆ 2 month ಪಾಸ್ ತಗೊಂಡು ಇಲ್ಲಿ ನೋಡಿ, ಇಲ್ಲಿಂದ ನಿನಗೆ ಇದಿಷ್ಟು ರ್ಯಾಲಿ ಹೋಯಿತು, ಇದು ಮಿಸ್ ಆಗುತ್ತೆ. ಕೆಲವರು ಹೇಳ್ತಾರೆ ನಿಮಗೆ ಆ ಥರದ ರ್ಯಾಲಿ ಎಲ್ಲ ಬಹಳ ಮಿಸ್ ಆಗಿಬಿಡತ್ತೆ. ಬಟ್ ಇದೊಂದೇ ಮೆಥಡ್ ಅಲ್ಲ, ದೇರ್ ಆರ್ ಗ್ಯಾನ್ ಮೆಥಡ್ ಅಂತಾರೆ ಪ್ರೊಜೆಕ್ಷನ್ಸ್ ಹಾಕೋದಕ್ಕೆ, ಮತ್ತು ಬೇರೆ ಮೆನಿ ಅದರ್ ಮೆಥಡ್ಸ್ ಇದೆ. ಬಟ್ ಯಾವ್ದಾದ್ರು ಎಫೆಕ್ಟಿವ್ ಆಗಿ 100% ವರ್ಕ್ ಆಗುತ್ತಾ ಅಂತಂದರೆ ಪ್ರೊಜೆಕ್ಷನ್ಸ್ ನನ್ನ ಪ್ರಕಾರ ನೋ, ಸ್ಪೆಷಲಿ ವೆನ್ ಇಟ್ ಈಸ್ ವರ್ಕಿಂಗ್ ಇನ್ ದ ಲೈಫ್ ಟೈಮ್ ಹೈ ಏರಿಯಾಸ್ ಅಥವಾ ಅದರಿಂದ ಮೇಲ್ಗಡೆ ಹೋದಾಗ. ಓಕೆ, ಸೊ ನಾನು ಅದನ್ನು ಹೇಗೆ ಹೇಳ್ತೀನಿ ಅಂತಂದರೆ, ವೆನ್ ಎವರ್ ಪ್ರೈಸು ಲೈಫ್ ಟೈಮ್ ಹೈ ಬ್ರೇಕ್ ಆಗಿ ಮೇಲೆ ಹೋಗ್ತಾ ಇದೆ ಅಂತಂದರೆ ವೆಯ್ಟ್ ಫಾರ್ ದ ಸೆಲ್ ಸಿಗ್ನಲ್ ರಾದರ್ ದ್ಯಾನ್ ಗಿವಿಂಗ್ ದ ಟಾರ್ಗೆಟ್ಸ್ನ ನೀವು ಇಟ್ಕೊಳೋದಕ್ಕಿಂತ ಸಿಗ್ನಲ್ ಬರೋ ತನಕ ವೆಯ್ಟ್ ಮಾಡಿ. ದಟ್ ಈಸ್ ದ ಬೆಸ್ಟ್ ವೇ. ಸೊ ಸಿಗ್ನಲ್ಸ್ಗಳು ಏನು? ಮಿನಿಮಮ್ ಸಿಗ್ನಲ್ ಏನಂತಂದರೆ ಮಾರ್ಕೆಟಲ್ಲಿ ಸ್ಟ್ರಕ್ಚರಲ್ಲಿ ಚೇಂಜ್ ಬರಬೇಕು. ಓಕೆ, ಸ್ಟ್ರಕ್ಚರಲ್ಲಿ ಚೇಂಜ್ ಬಂತು ಆದ ತಕ್ಷಣ ನಿಮಗೆ ಆ ಸೆಲ್ಲಿಂಗ್ನ ನೀವು ಕನ್ಸಿಡರ್ ಮಾಡಬಹುದು. ಅದರ್ವೈಸ್ ಈ ಪ್ರೊಜೆಕ್ಷನ್ಸ್ ಏನಿದ್ರು ನಿಮಗೆ ಇಲ್ಲಿ ತನಕ ರೀಚ್ ಆಗಬಹುದು ಅನ್ನೋದಕ್ಕೆ ಹೊರತು ಯಾವುದೇ ಕಾರಣಕ್ಕೂ ನಿನಗೆ ಅದು ಇದಾಗಲ್ಲ. ವಾಟ್ ಟು ಸೇ, 100% ಎಫೆಕ್ಟಿವ್ ಆಗಿ ಅದು ವರ್ಕ್ ಆಗುತ್ತೆ ಅಂತಲ್ಲ. ಸಿಮಿಲರ್ಲಿ ಮಾರ್ಕೆಟ್ ಡೌನ್ ಬರ್ತಾ ಇದೆ ಅಂತ ಅಂದಾಗ ಅಥವಾ ಏನಾದ್ರು ಬಂದಾಗ 50% ಲೆವೆಲ್ಸ್ ಏನಿದೆ ಅದು ನಿನಗೆ ಸಪೋರ್ಟ್ ಝೋನಾಗಿ ಆ್ಯಕ್ಟ್ ಆಗುತ್ತೆ. ಓಕೆ, ಈಗ ಹೆಂಗೆ ಹೇಳ್ಬೋದು ಅಂತಂದರೆ, ಇದನ್ನೇ ನಾನು ಹೀಗೆ ತಗೊಳ್ತೀನಿ. ಬಿಫೋರ್ ದಟ್ ಸ್ಟ್ರಕ್ಚರ್ ಚೇಂಜ್ ಅಂದ್ರೆ ಯಾವ ತರ ಹೇಳ್ತಾರೆ ನೀನು? ಸ್ಟ್ರಕ್ಚರ್ ಚೇಂಜ್ ಅಂದರೆ ಅದಕ್ಕೆ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ದಟ್ ಈಸ್ ದ ಒನ್ ಆಫ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಎಕ್ಸ್ಪ್ಲೈನ್ ಮಾಡೋದು, ಸ್ಟ್ರಕ್ಚರ್ ಚೇಂಜ್ ಅನ್ನೋದ. ಓಕೆ, ಈಗ ನೆಕ್ಸ್ಟ್ ಟಾಪಿಕ್ಕೇ ಅದು. ನಿಮಗೆ ಟ್ರೆಂಡ್ ಸ್ಟ್ರಕ್ಚರ್ ಚೇಂಜ್ ಅನ್ನೋದು ನೀನು ಟ್ರೆಂಡ್ ರಿವರ್ಸಲ್ ಅಂತಲೂ ಹೇಳ್ಬೋದು. ಓಕೆ, ಅದನ್ನು ನಾನು ಮತ್ತೆ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ದಟ್ ಈಸ್ ನೆಕ್ಸ್ಟ್ ಕಾನ್ಸೆಪ್ಟ್. ಈಗ ಜಸ್ಟ್ ಪ್ರೊಜೆಕ್ಷನ್ಸು ಮತ್ತು ಇದನ್ನು ಮುಗಿಸ್ಕೊಂಡು ಸ್ಟ್ರಕ್ಚರ್ಸಿಗೆ ಎಂಟ್ರಿ ಆಗ್ತೀನಿ ಟಾಪಿಕ್ನ. ಓಕೆ, ಬೇಸಿಕಲಿ ಸ್ಟ್ರಕ್ಚರ್ ಚೇಂಜ್ ಅಂದರೆ ನಿಮಗೆ ಟ್ರೆಂಡ್ ರಿವರ್ಸಲ್ ಅಂತಲೇ ಹೇಳ್ಬೋದು. ಅದನ್ನು ಇನ್ ಡೀಟೇಲ್ಡಾಗಿ ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಇವಾಗ ನಿನಗೆ ಈ ರ್ಯಾಲಿ ಕೊಡ್ತು ಇಲ್ಲಿ ತನಕ. ಓಕೆ, ನಿನಗೆ ಮೇಜರಾಗಿ ನಿನಗೆ ಎಲ್ಲಿ ಸಪೋರ್ಟ್ ಬರ್ಬೋದು? ಇದು ಒಂದು ಅಪ್ ಟ್ರೆಂಡ್ ಚೇಂಜ್, ಅಪ್ ಟ್ರೆಂಡಲ್ಲಿದೆ ಇದು. ಇಲ್ಲಿಂದ ನಿನಗೆ ಎಲ್ಲಿ ನಿನಗೆ ಸಪೋರ್ಟ್ ಸಿಗ್ಬೋದು ಅಂದರೆ 50% ಲೆವೆಲ್ಸು. ಇಲ್ಲಿಗೆ ನಿನಗೆ ಡೆಫಿನೆಟ್ಲಿ ಸಪೋರ್ಟ್ ಇದೆ. ಇಲ್ಲಿ ತನಕ ಡೆಫಿನೆಟ್ಲಿ ರೀಚ್ ಆಗಲೇಬೇಕಾ ಮಾರ್ಕೆಟು, ಅದನ್ನು ನಾವು ಹೇಳ್ತಾ ಇಲ್ಲ. ಬಟ್ ಈ ಲೆವೆಲ್ಸಲ್ಲಿ ಒಂದು ನಿನಗೆ ಸಪೋರ್ಟ್ ಇದೆ, ಅದನ್ನು ಮಾತ್ರ ನಾವು ಹೇಳ್ತೀವಿ. ನೋಡ್ಬೋದು, ನೀನು ಭಾಳ ಸಲ ಅಬ್ಸರ್ವ್ ಮಾಡ್ಬೋದು 50% ಲೆವೆಲಲ್ಲಿ ತುಂಬ ರಿಟ್ರೇಸ್ಮೆಂಟ್ ಇದು ಸಿಗುತ್ತೆ. ಈಗ ಲೇಟೆಸ್ಟಾಗಿ ತೋರಿಸ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ನಮಗೆ ಮಾರ್ಕೆಟ್ ಫಾಲ್ ಬಂತಲ್ಲ ಲೇಟೆಸ್ಟಾಗಿ, ಈ ಫಾಲಿಂದು ರಿಟ್ರೇಸ್ಮೆಂಟ್ಸ್ನ ನೀವು ಹಾಕಿದರೆ ಎಲ್ಲಿ ಮತ್ತೆ ನಿನಗೆ ರಿವರ್ಸ್ ಆಯಿತು ನೋಡಿ, ಇಲ್ಲಿ 50% ಲೆವೆಲ್ಸ್. ಓಕೆ, ಸಿಮಿಲರ್ ವೇ ಅಪ್ಸೈಡು ಅಷ್ಟೇ, ನಿನಗೆ ಎಲ್ಲಿ ಸಪೋರ್ಟ್ ಸಿಗುತ್ತೆ ಅಗೈನ್ 50%. ಮಾರ್ಕೆಟ್ ಯಾವತ್ತೂ ನಿಮಗೆ ವೇವ್ ಸ್ಟ್ರಕ್ಚರಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಅಪ್ಸೈಡ್ ಇರ್ಬೋದು, ಡೌನ್ ಸೈಡ್ ಇರ್ಬೋದು. ಸ್ಟ್ರಕ್ಚರ್ ನಿನಗೆ ಯಾವಾಗ ನಿನಗೆ ಅಪ್ ಟ್ರೆಂಡಲ್ಲಿದೆ ಮಾರ್ಕೆಟ್, ಲೆಟ್ಸೆ 50ಇಂದ 100 ಮೂವ್ ಆಯಿತು, ಅಲ್ಲಿಂದ ನಿನಗೆ ಒಂದು ರಿಟ್ರೇಸ್ಮೆಂಟ್ ಬರೋ ಚಾನ್ಸಸ್ ಇರುತ್ತೆ ಅಪ್ ಟು 75 ಲೆವೆಲ್ಸ್ಗೆ ಆಗಲೇಬೇಕು ಅಂತಿಲ್ಲ. ಡಿಪೆಂಡಿಂಗ್ ಆನ್ ದ ಡಿಫ್ರೆಂಟ್ ಮಾರ್ಕೆಟ್ ಕಂಡೀಷನ್ಸು ಅದು ಎಫೆಕ್ಟ್ ಆಗ್ತಾ ಹೋಗುತ್ತೆ. ಬಟ್ 75 ಲೆವೆಲ್ಸ್ ಅನ್ನೋದು ಏನಿದೆ 50% ರಿಟ್ರೇಸ್ಮೆಂಟು, ಅದು ನಿನಗೆ ಒಂದು ಎಫೆಕ್ಟಿವ್ ಸಪೋರ್ಟ್ ಝೋನಾಗಿ ವರ್ಕ್ ಆಗುತ್ತೆ. ಈವನ್ ಅದನ್ನು ನೀನು ಕ್ಯಾಂಡಲ್ ಟು ಕ್ಯಾಂಡಲ್ ನೋಡ್ತಾನೋ ಅದನ್ನು ಮಾಡಬಹುದು. ಇಟ್ಸ್ ನಾಟ್ ನೆಸಸರಿ ದಟ್ ಇಷ್ಟು ದೊಡ್ಡ ವೇವೇ ನೋಡಬೇಕು ಅಂತಿಲ್ಲ. ಓಕೆ,
ಈಗ ಫಾರ್ ಎಕ್ಸಾಂಪಲ್ ಈ ಕ್ಯಾಂಡಲ್ ಸೆಕೆಂಡ್, ಫಾರ್ ಎಕ್ಸಾಂಪಲ್ ಈ ಕ್ಯಾಂಡಲ್ಲೇ ತಗೊಳ್ಳಿ. ಇಲ್ಲಿಂದ ನಾನು ಇಲ್ಲಿವರೆಗೆ ಹಾಕಿದರೆ ತುಂಬಾ ಇದಾಯ್ತಲ್ಲ, ತೆಕ್ಕೊಳ್ಳೋಣ ಇವನ್ನೆಲ್ಲ ಸ್ವಲ್ಪ, ಆಮೇಲೆ ಬೇಕಾದ್ರೆ ಹಾಕ್ಕೊಳ್ಳೋಣಂತೆ. ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಕ್ಯಾಂಡಲ್ ಏನಿದೆ ಇದ್ರದ್ದು ಹೈ ಮತ್ತು ಲೋನ ಮಾರ್ಕ್ ಮಾಡ್ಕೊಳೋದಾದರೆ, ಓಕೆ, ಈ ಕ್ಯಾಂಡಲ್ಗೆ ನಾವೊಂದು 50% ಲೆವೆಲ್ಸ್ ಏನು ಅಂತ ನಾವು ನೋಡೋದಾದರೆ, ನಿಮಗೆ 50% ಲೆವೆಲಲ್ಲಿ ನೀವು ನೋಡಿರ್ಬೋದು ಯಾವಾಗ ಮಾರ್ಕೆಟ್ ಮತ್ತೆ ರಿವರ್ಸಲ್ ಆಗೋಕ್ಕೆ ಟ್ರೈ ಮಾಡ್ತು, ಆಲ್ಮೋಸ್ಟ್ 3-4 ಕ್ಯಾಂಡಲ್ಸ್ ಅಥವಾ 5 ಕ್ಯಾಂಡಲ್ಸ್ ಅಲ್ಲಿ ನಿನಗೆ ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಆಯಿತು. ದೆನ್ ಇಟ್ ಮೂವ್ ಡೌನ್ ಆ್ಯಂಡ್ ಅಗೇನ್ ಮೂವ್ಡ್ ಅಪ್. ಕರೆಕ್ಟಾ? ಸೊ 50% ಲೆವೆಲ್ ಈ ಥರ ನಿಮಗೆ ಎಫೆಕ್ಟಿವ್ ಆಗಿ ರೆಸಿಸ್ಟೆನ್ಸ್ ಸಪೋರ್ಟ್ ಲೆವೆಲ್ಸ್ ಆಗಿ ವರ್ಕ್ ಆಗುತ್ತೆ. ಓಕೆ, ರಿಟ್ರೇಸ್ಮೆಂಟ್ ಅಂತ ಕರಿತೀವಿ ಅದನ್ನು ನಾವು. ಯಾವಾಗ ಕರೆಕ್ಟಿವ್ ಮೆಷರ್ಸ್ ಬರುತ್ತೆ ಅದು ರಿಟ್ರೇಸ್ಮೆಂಟು. ಈ ಅಪ್ಸೈಡ್ ಅಥವಾ ನಿನಗೆ ಕರೆಕ್ಟಿವ್ ಅಲ್ಲದೆ ಅದು ಫ್ಯೂಚರ್ಲಿ ಏನಾಗ್ಬೋದು ಅಂತ ಇದು ಮಾಡ್ತೀವಿ, ಅದನ್ನು ಪ್ರೊಜೆಕ್ಷನ್ಸ್ ಅಂತೀವಿ. ಓಕೆ, ಸೊ ಇವೆರಡು ನಿನಗೆ ಅಡಿಷ್ನಲ್ ಕಾನ್ಸೆಪ್ಟ್ಸ್. ಮಾರ್ಕೆಟ್ ನಿನಗೆ ಎಲ್ಲಿ ಮೂವ್ ಆಗ್ತಾ ಇದೆ, ಎಲ್ಲಿಗೆ ಆಗಬಹುದು ಅನ್ನೋದಕ್ಕೆ ನೀವು ಇದು 50% ರಿಟ್ರೇಸ್ಮೆಂಟು ಮತ್ತು ಫೆಬಿನಾಚಿ ಇಲ್ಲಿ 1.618 ಎಕ್ಸ್ಟೆನ್ಷನ್ನು ಮತ್ತು 2.618 3.618 ಲೆವೆಲ್ಸ್ನ ನಾವು ಯೂಸ್ ಮಾಡ್ಬೋದು. ಓಕೆ, ಸೊ ನೀವೇ ನೋಡಿದ್ರಿ ಮಂತ್ಲಿ ಚಾರ್ಟಲ್ಲಿ ನಿಫ್ಟಿದು ನಾವು ನೋಡಿದ್ರೆ ಈಗೇನು ಕೋವಿಡ್ ಫಾಲ್ ಬಂತು, ಅದಾದಮೇಲೆ ನಾನು ರೆಸ್ಟ್ರಿಕ್ಷನ್ ಇದು ಹಾಕಿದಾಗ ಇದ್ರದ್ದು ಎಕ್ಸ್ಟೆನ್ಷನ್ ಲೆವೆಲ್ಸ್ಗಳನ್ನು ಹಾಕಿದಾಗ ನಿಮಗೆ ಕಾಣ್ತು ಇಲ್ಲಿ ಏನು ಮೂಮೆಂಟ್ ಕೊಡ್ತು ಅಂಥೇಳಿ ಮಾರ್ಕೆಟ್. ಕರೆಕ್ಟಾ? ಇಲ್ಲೂ ನೋಡಿ ಬೇಕಾ ನಿಮಗೆ ಈ ಕ್ಯಾಂಡಲ್ ಇಲ್ಲಿಗೆ ಬಂದಿದ್ದು ಮತ್ತೊಂದು ಸ್ವಲ್ಪ ಪಾಸ್ ತೊಗೊಂಡು ಅಲ್ಲಿಂದ ಬ್ರೇಕ್ಔಟ್ ಕೊಟ್ಟಿದೆ. ಒಂದು ಕ್ಯಾಂಡಲ್ ಇಲ್ಲಿ ತನಕ ಬಂತು ರಿಟ್ರೇಸ್ಮೆಂಟು, ಬಟ್ ಅದು ನೆಕ್ಸ್ಟ್ ಕ್ಯಾಂಡಲ್ ಇಲ್ಲಿ ನಿಂತು ಟೆಸ್ಟ್ ಮಾಡಿ ಮತ್ತೆ ಮೇಲಕ್ಕೆ ಹೋಯ್ತು ಮಾರ್ಕೆಟ್. ಸೊ ಯಾವತ್ತು 50% ಲೆವೆಲ್ಸ್ ಏನಿದೆ ಅದು ರಿವರ್ಸಲ್ಸ್ ಬರಬೇಕಾದ್ರೆ ನಿಮಗೆ ಒಂದು ಲೆವೆಲ್ ಆಫ್ ಟೆಸ್ಟಿಂಗ್ ಅಲ್ಲಿ ಆಗಲೇಬೇಕು. ಅದರ್ವೈಸ್ ದ ಅಪ್ ಟ್ರೆಂಡ್ ಇಸ್ ನಾಟ್ ವ್ಯಾಲಿಡ್. ಅಥವಾ ಇಲ್ದು ನಿನಗೆ ಅಲ್ಲಿಂದ ಮುಂದೆ ಅಪ್ ಮೂವ್ ಏನು ವಿತೌಟ್ ಟೆಸ್ಟಿಂಗ್ ಹೋಗ್ತವೆ ಅದನ್ನು ನೀವು ಒಂದು ಕನ್ಸ್ಟ್ರಕ್ಟಿವ್ ಆಗಿ ತಗೊಂಡು ಟ್ರೇಡ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ, ಒಳ್ಳೇದಲ್ಲ ಅದು. ಈಗ ಇದ್ರದ್ದೇ ನಾವು ಫೆಬಿನಾಚಿದು ಎಕ್ಸ್ಟೆನ್ಷನ್ಸು ನೋಡೋದಾದರೆ ನಿಮಗೆ 3.618 ಲೆವೆಲ್ಸ್ ರೀಚ್ ಆದಾಗ ನೋಡಿ ಇಲ್ಲಿ ಹೇಗೆ ಮಾರ್ಕೆಟ್ ಅಲ್ಲಿಂದ ಒಂದು ಸಣ್ಣ ರಿವರ್ಸಲ್ಸ್ಗಳು ಕೊಡ್ತು ಅಂಥೇಳಿ. ಈವನ್ 2.618 ಲೆವೆಲ್ಸಲ್ಲೂ ನಿಮಗೆ ಎಕ್ಸಾಕ್ಟ್ಲಿ ಅಲ್ಲಿಗೆ ಬರಲಿಲ್ಲ, ಬಟ್ ಹತ್ತತ್ರ ಬಂದ ತಕ್ಷಣ ನಿಮ್ಗೆ ಇಲ್ಲಿ ಕಾಣುತ್ತೆ, ಇಲ್ಲೂ ನಿಮ್ಗೆ ಕಾಣುತ್ತೆ. ಓಕೆ, ಮತ್ತು ಈ 3.618 ಲೆವೆಲ್ಸ್ ಹತ್ತತ್ರ ಬಂದ ತಕ್ಷಣ ಅಲ್ಲಿಂದ ನಿನಗೆ ರಿವರ್ಸಲ್ಸ್ ಅಟೆಂಪ್ಟ್ ಆಗ್ತಾ ಇದೆ ನೋಡಿ ಇಲ್ಲಿ. ಸೊ ಈ ಥರ ಬರುತ್ತೆ ರಿವರ್ಸಲ್ಸ್ಗಳು. ಓಕೆ, ಫೆಬಿನಾಚಿ ಲೆವೆಲ್ಸ್ನ ನೀವು ಈ ಥರ ಪ್ರೊಜೆಕ್ಷನ್ಸು ಮತ್ತು ರಿಟ್ರೇಸ್ಮೆಂಟ್ಸ್ಗಳಿಗೆ ನೀವು ಫೆಬಿನಾಚಿ ಟೂಲ್ನು ಯೂಸ್ ಮಾಡ್ಬೋದು. ಓಕೆ, ಸೊ ಈ ಫೆಬಿನಾಚಿ ಟೂಲ್ಸ್ಗಳನ್ನು ನಾವು ಪ್ರೊಜೆಕ್ಷನ್ಸು ಮತ್ತು ಇದನ್ನು ಮಾಡ್ತೀವಿ ಅಂತಾದರೆ ಇವೆಲ್ಲ ನಿಮ್ಗೆ ಆ್ಯಡೆಡ್ ಅಡ್ವಾಂಟೇಜ್ಗಳು. ಏನು ನಾವು ಬೈ ಮಾಡಿದ್ದನ್ನು ಎಲ್ಲಿ ತನಕ ಇಡಬೇಕು ಬಿಡಬೇಕು ಅಂತ. ಬಟ್ ಅಲಾಂಗ್ ವಿತ್ ದಿಸ್ ತುಂಬ ಇಂಪಾರ್ಟೆಂಟು ನಮಗೆ ಅನಿಸೋದು ಅಂತಂದರೆ ಮಾರ್ಕೆಟ್ ಸ್ಟ್ರಕ್ಚರ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ತನಕ ನಾವು ಕ್ಯಾಂಡಲ್ನ ನಾವು ಹೇಗೆ ಸ್ಟಡಿ ಮಾಡಬೇಕು ಎಲ್ಲದನ್ನು ನಾವು ನೋಡಿದ್ವಿ. ಬಟ್ ಸ್ಟ್ರಕ್ಚರ್ಸ್ ಅನ್ನೋದೇನಿದೆ ಮಾರ್ಕೆಟಲ್ಲಿ ಅದನ್ನು ಇಂಪಾರ್ಟೆಂಟ್. ಲೈಕ್ ನಾವು ಕ್ಯಾಂಡಲ್ನ ಹೇಗೆ ರೀಡ್ ಮಾಡ್ತೀವಿ, ಕ್ಯಾಂಡಲ್ ಟು ಕ್ಯಾಂಡಲ್ ರಿಲೇಷನ್ಶಿಪ್ನ ಹೇಗೆ ಎಸ್ಟಾಬ್ಲಿಷ್ ಮಾಡ್ತೀವಿ, ಅದ್ರ ಜೊತೆಗೆ ನಮಗೆ ಮಾರ್ಕೆಟ್ ಸ್ಟ್ರಕ್ಚರ್ಸ್ ಅಂತ ಏನಿದೆ ಅದು ಅಷ್ಟೇ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಓಕೆ, ನಾವು ವಾಟ್ ಈಸ್ ಮಾರ್ಕೆಟ್ ಸ್ಟ್ರಕ್ಚರ್ಸ್? ಅವಾಗಿಂದ ಮಾರ್ಕೆಟ್ ಸ್ಟ್ರಕ್ಚರ್ಸ್ ಅಂತ ಹೇಳ್ತಾ ಇದ್ದೀನಿ. ಮಾರ್ಕೆಟ್ ಸ್ಟ್ರಕ್ಚರ್ ಈಸ್ ನಥಿಂಗ್ ಬಟ್ ದ ಟ್ರೆಂಡ್ ಇನ್ ದ ಮಾರ್ಕೆಟ್. ಅಂದರೆ ಟ್ರೆಂಡ್ ಅಂದರೆ ನಾವು ಯೂಶಲಿ ಏನು ಹೇಳ್ತೀವಿ, ಅಪ್ ಟ್ರೆಂಡ್, ಡೌನ್ ಟ್ರೆಂಡ್ ಆರ್ ನೋ ಟ್ರೆಂಡ್ ಅಥವಾ ನಾನ್ ಟ್ರೆಂಡಿಂಗ್ ಅಂತ ಹೇಳ್ತೀವಿ. ಅದನ್ನೇ ನಾವು ಸ್ಟ್ರಕ್ಚರ್ಸ್ ಅಂತಲೂ ಹೇಳ್ತೀವಿ. ಸ್ಟ್ರಕ್ಚರ್ ಅನ್ನೋದನ್ನು ನಾವು ಹೇಗೆ ಡಿಫೈನ್ ಮಾಡ್ಬೋದು ವರ್ಡ್ ವೈಸು ಅಂತ ಹೇಳೋದಾದರೆ ಇಲ್ಲಿ ನೀವು ಕ್ಯಾಂಡಲ್ ಟು ಕ್ಯಾಂಡಲ್ ನೋಡ್ತಾ ಬನ್ನಿ. ಲೆಟ್ ಮೀ ಟೇಕ್ this example. I'll move to daily chart. I'll take this. Okay, so ಈ ಕ್ಯಾಂಡಲ್, ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ಟಾಪಲ್ಲಿರೋ ಈ ಕ್ಯಾಂಡಲ್ ಏನಿದೆ ಇದ್ರದ್ದು ಹೈ ನೋಡಿ ಮತ್ತು ಲೋ ನೋಡಿ, ಕಂಪೇರ್ಡ್ ಟು ಇಟ್ಸ್ ಪ್ರೀವಿಯಸ್ ಕ್ಯಾಂಡಲ್. ಓಕೆ, ಇದು ಹೈಯರ್ ಲೋ, ಹೈಯರ್ ಹೈ. ಸಿಮಿಲರ್ಲಿ ನಿನಗೆ ಇದ್ರ ಪ್ರೀವಿಯಸ್ ಕ್ಯಾಂಡಲ್ಗಳು ನೋಡಿದ್ರು ಕಾಣುತ್ತೆ. ಅಥವಾ ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಬೆಟರ್ ಈ ಕ್ಯಾಂಡಲ್ಲು ಇನ್ ರಿಲೇಷನ್ ಟು ದಿಸ್ ನೆಕ್ಸ್ಟ್ ಕ್ಯಾಂಡಲ್. ಇದ್ರ ಕ್ಯಾಂಡಲ್ದು ಲೋ ಏನಿದೆ ಇಲ್ಲಿದೆ. ಓಕೆ, ಹೈಯಲ್ಲಿದೆ ಇಲ್ಲಿದೆ.
ನೆಕ್ಸ್ಟ್ ಕ್ಯಾಂಡಲಲ್ಲಿ ಏನಾಯಿತು, ಅದರದ್ದು ಲೋ ಏನಿದೆ ಈ ಕ್ಯಾಂಡಲ್ಗಿಂತ ಹೈಯಲ್ಲಿದೆ, ಹೈ ಏನಿದೆ ಇದ್ರ ಕ್ಯಾಂಡಲ್ ಜಾಸ್ತಿಗಿಂತ ಜಾಸ್ತಿ ಇದೆ, ಕ್ಲೋಸು ಇದ್ರ ಕ್ಯಾಂಡಲ್ಗಿಂತ ಜಾಸ್ತಿ ಇದಿದೆ. ಅಂದರೆ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಕ್ಲೋಸ್. ದಿಸ್ ಈಸ್ ಕಾಲ್ಡ್ ಅಸ್ ಪಾಸಿಟಿವ್ ಸ್ಟ್ರಕ್ಚರ್ ಆರ್ ಅಪ್ ಟ್ರೆಂಡ್. ಓಕೆ, ಸಿಮಿಲರ್ಲಿ ಇಲ್ಲಿ ಏನಾಯಿತು, ನಿನಗೆ ಒಂದು ಪಾಸ್ ತಗೊಳ್ತು. ಓಕೆ, ಇಲ್ಲಿ ಹೈ ಮತ್ತು ಲೋ ಏನಿದೆ ಮ್ಯಾಚ್ ಆಗ್ತಾ ಇದೆ. ಓಕೆ, ಅಂದರೆ ಹೈಯರ್ ಹೈ ಹೈಯರ್ ಲೋ ಸ್ಟ್ರಕ್ಚರ್ಗೆ ಬರ್ತಾ ಇದೆ ಈ ಕ್ಯಾಂಡಲಲ್ಲಿ. ಬಟ್ ಕ್ಲೋಸ್ ವೈಸ್ ಹೌದಾ? ನೋ, ಕ್ಲೋಸ್ ಈಸ್ ನಾಟ್ ಇನ್ ಲೈನ್ ವಿತ್ ದ ಟ್ರೆಂಡ್. ಸೊ ನಿನಗೇನಾಯಿತು, ಒಂದು ಸಾರ್ಟ್ ಆಫ್ ಇಂಡಿಸಿಷನ್ ಇದೆ ಅಲ್ಲಿ. ಓಕೆ, ಸೊ ದಟ್ ಈಸ್ ನಾನ್ ಟ್ರೆಂಡಿಂಗ್ ಕ್ಯಾಂಡಲ್ ಅಂತ ಹೇಳ್ಬೋದು. ಅದೇ ನೆಕ್ಸ್ಟ್ ಕ್ಯಾಂಡಲ್ ಏನಾಯಿತು, ಇದು ಲೋಯರ್ ಹೈ ಫಾರ್ಮ್ ಮಾಡ್ತು, ದೆನ್ ಲೋಯರ್ ಲೋ ಆಸ್ ವೆಲ್ ಕಂಪೇರ್ಡ್ ಟು ದಿಸ್ ಕ್ಯಾಂಡಲ್, ಮತ್ತು ಕ್ಲೋಸ್ ವೈಸು ಲೋಯರ್ ಕ್ಲೋಸ್. ಸೊ ದಿಸ್ ಈಸ್ ನೆಗೆಟಿವ್ ಸ್ಟ್ರಕ್ಚರ್ ಆರ್ ಡೌನ್ ಟ್ರೆಂಡ್. ಓಕೆ, ಸೊ ನೀವು ಬೈ ಮಾಡಬೇಕಾದ್ರೆ ಯಾವತ್ತು ಮಾರ್ಕೆಟಲ್ಲಿ ಗಿವ್ ಇಂಪಾರ್ಟೆನ್ಸ್ ಟು ದೀಸ್ ಸ್ಟ್ರಕ್ಚರ್ಸ್. ಓಕೆ, ನೀವು ಕ್ಯಾಂಡಲ್ ಟು ಕ್ಯಾಂಡಲ್ ನೋಡ್ತೀರಾ, ಫೈನ್. ಇಲ್ಲ, ನಿಮ್ಗೆ ಅದನ್ನು ಓವರ್ ಆಲ್ ಟ್ರೆಂಡ್ ವೈಸ್ ಲೈಕ್ ಒಂದಿಷ್ಟು ಕ್ಯಾಂಡಲ್ದು ಒಟ್ಟಿಗೆ ಸೇರಿಸ್ಕೊಂಡು ನೀವು ಸ್ಟ್ರಕ್ಚರ್ಸ್ನ ಮಾರ್ಕ್ ಮಾಡ್ತೀರಾ, ದಟ್ ಈಸ್ ಆಲ್ಸೋ ಫೈನ್. ಈಗ ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಏನಾಯಿತು, ಇಲ್ಲಿ ಲೋಯರ್ ಇದ್ದಿತ್ತು ಕರೆಕ್ಟಾ, ಇಲ್ಲಿಂದ ಇಲ್ಲಿ ತನಕ ಬಂತು, ನೆಕ್ಸ್ಟ್ ಹಿಂಗೆ, ನೆಕ್ಸ್ಟ್ ಇನ್ನೊಂದು ರ್ಯಾಲಿ ಇಲ್ಲಿ. ಸ್ಟ್ರಕ್ಚರ್ ನೋಡಿ, ನಿಮಗೆ ಒನ್ ಟು ಒನ್ ಸ್ಟ್ರಕ್ಚರ್ ನೋಡೋದಾದರೆ ಹೈಯರ್ ಹೈ ಹೈಯರ್ ಲೋ ಸ್ಟ್ರಕ್ಚರ್ ಆಲ್ಮೋಸ್ಟ್ ಮೇಂಟೈನ್ ಆಗುತ್ತೆ, ಕಾಣತ್ತಾ? ಸೊ ಇಲ್ಲಿ ಏನಾಗ್ತದೆ, ನಿನಗೆ ಎವ್ರಿ ಹೈ ಈಸ್ ಗ್ರೇಟರ್ ದ್ಯಾನ್ ಪ್ರೀವಿಯಸ್ ಹೈ, ಎವ್ರಿ ಲೋ ಈಸ್ ಗ್ರೇಟರ್ ದ್ಯಾನ್ ಪ್ರೀವಿಯಸ್ ಇದು, ಆ ಥರ. ಸೊ ಇದು ನೀವು ಕ್ಯಾಂಡಲ್ ಟು ಕ್ಯಾಂಡಲ್ ನೋಡ್ತೀರಾ ಅಂದರೂ ಫೈನ್, ಅಥವಾ ನಿಮಗೆ ಒಂದಿಷ್ಟು ಕ್ಯಾಂಡಲ್ದು ಸೇರಿಸಿ ಪ್ಯಾಟ್ರನ್ ವೈಸ್ ನೋಡ್ತೀರಾ ಅಂತಂದ್ರೂ ಫೈನ್. ಬಟ್ ಈ ಸ್ಟ್ರಕ್ಚರ್ ಏನಿದೆ ನಿಮಗೆ ತುಂಬ ಇಂಪಾರ್ಟೆಂಟು. ನೀವು ಅಂದರೆ ಈಗ ಇಂಟ್ರಾಡೇ ಮಾಡ್ತಾ ಇದ್ದೀರಾ ಅಂತಾದರೆ ನೀವು ಅದನ್ನು ಡೈಲಿ ಲೆವೆಲ್ಸಲ್ಲಿ ನೋಡ್ಬೋದು. ಡೈಲಿ ಲೆವೆಲ್ಸಲ್ಲಿ ಏನು ತೋರಿಸ್ತಾ ಇದೆ, ಸ್ಟ್ರಕ್ಚರ್ ಏನಿದೆ ಮಾರ್ಕೆಟು, ಅದ್ರ ಮೇಲ್ಗಡೆ ನೀವು ಲೈಕ್ ಓಕೆ ಮಾರ್ಕೆಟ್ನ ನಾನು ಡೌನ್ ಟ್ರೆಂಡ್ಗೆ ಕನ್ಸಿಡರ್ ಮಾಡ್ತೀನಿ, ಡೌನ್ ಟ್ರೆಂಡ್ ಹೋಗೋದನ್ನೇ ನೋಡ್ತೀನಿ ನಾನು. ಈಗ ನೀನು ಫಾರ್ ಎಕ್ಸಾಂಪಲ್ ಮಂತ್ಲಿ ಚಾರ್ಟ್ ನೋಡ್ತಾ ಇದ್ದೀರಾ, ಮಂತ್ಲಿ ಚಾರ್ಟ್ ನೋಡ್ಬೇಕಾದ್ರೆ ನಿಮ್ಗೆ ಏನಾಗುತ್ತೆ, ನೆಕ್ಸ್ಟ್ ಮಂತಿಗೆ ಸ್ಟ್ರಕ್ಚರ್ ಏನಿದೆ, ಕರೆಂಟ್ ಸ್ಟ್ರಕ್ಚರ್ ಏನಿದೆ ಅದನ್ನು ನೀವು ಯೂಸ್ ಮಾಡ್ಕೊಬೋದು. ಅವಾಗ ಮಾರ್ಕೆಟಲ್ಲಿ ಸ್ಟ್ರಕ್ಚರ್ ಅಪ್ ಇದೆ ಅಂತಾದರೆ ದೆನ್ ಲುಕ್ ಫಾರ್ ದ ಅಪ್ ಸೈಡ್ ಆ ಈ ಪರ್ಟಿಕ್ಯುಲರ್ ಸ್ಕ್ರಿಪ್ಟಲ್ಲಿ. ಓಕೆ, ಸೊ ಈ ಥರ ಸ್ಟ್ರಕ್ಚರ್ಸ್ಗಳು ಬರುತ್ತೆ. ಸ್ಟ್ರಕ್ಚರ್ ಇಸ್ ನಥಿಂಗ್ ಬಟ್ ಅಗೈನ್ ದ ಟ್ರೆಂಡ್, ಅಪ್ ಟ್ರೆಂಡ್, ಡೌನ್ ಟ್ರೆಂಡ್ ಆರ್ ನಾನ್ ಟ್ರೆಂಡ್. ಯಾವಾಗ ನಿಮಗೆ ಈ ಹೈ ಲೋ ಕ್ಲೋಸು ಒಂದು ಡೈರೆಕ್ಷನಲ್ ಅಲೈನ್ ಆಗಿಲ್ಲ, ಒನ್ ಆಫ್ ದೆಮ್ ಈಸ್ ನಾಟ್ ಅಲೈನ್ ಪ್ರಾಪರ್ಲಿ, ದೆನ್ ಇಟ್ಸ್ ಎ ನಾನ್ ಟ್ರೆಂಡಿಂಗ್ ಅಥವಾ ಸ್ಟ್ರಕ್ಚರ್ ಈಸ್ ಇಂಡಿಸಿಷನ್. ಓಕೆ, ಯಾವಾಗ ನಿಮಗೆ ಕ್ಯಾಂಡಲ್ಲು ಸ್ಟ್ರಕ್ಚರ್ಗೆ ಅಲೈನ್ ಆಗಿದೆ ವಿತ್ ಹೈ ಲೋ ಕ್ಲೋಸು ಇದಿಷ್ಟು ಜೊತೆ, ದೆನ್ ಇಟ್ಸ್ ಎ ಟ್ರೆಂಡಿಂಗ್, ವೆದರ್ ಇಟ್ ಈಸ್ ಅಪ್ ಸೈಡ್ ಆರ್ ಡೌನ್ ಸೈಡ್. ಓಕೆ, ಈ ಥರ ನಾವು ಸ್ಟ್ರಕ್ಚರ್ಸ್ಗಳನ್ನು ನೋಡಬೇಕಾಗತ್ತೆ. ಯಾಕೆ ನಾವು ಸ್ಟ್ರಕ್ಚರ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಕೊಡಬೇಕು ಅನ್ನೋದಾದರೆ, ಇಲ್ಲಿ ನೋಡಿ ಕೋವಿಡಲ್ಲಿ ನಿಮಗೆ ಫಾಲ್ ಆಯಿತು, ಇಲ್ಲಿ ಚೇಂಜ್ ಕಾಣುತ್ತೆ ಕರೆಕ್ಟಾ. ಸ್ಟ್ರಕ್ಚರ್ ಏನು ಬಂತು, ಇಲ್ಲಿತ್ತು, ಇಲ್ಲಿ ತನಕ ನಿಮಗೆ ಪಾಸಿಟಿವ್ ಸ್ಟ್ರಕ್ಚರ್ ಇತ್ತು. ಈ ಕ್ಯಾಂಡಲ್ ಆಗಿ ಈ ಕ್ಯಾಂಡಲ್ ಬಂದಾಗ, ಸ್ಪೆಷಲಿ ಈ ಕ್ಯಾಂಡಲಲ್ಲಿ ಏನಾಯಿತು, ಸ್ಟ್ರಕ್ಚರು ಚೇಂಜ್ ಆಯಿತು. ಓಕೆ, ಎಲ್ಲಿ ನಿಮಗೆ ಹೈಯರ್ ಹೈ ಹೈಯರ್ ಲೋ ಹೈಯರ್ ಕ್ಲೋಸ್ ಸ್ಟ್ರಕ್ಚರ್ ಇತ್ತು, ಅಲ್ಲಿಂದ ನಿಮಗೆ ಲೋಯರ್ ಹೈ ಲೋಯರ್ ಲೋ ಲೋಯರ್ ಕ್ಲೋಸ್ ಸ್ಟ್ರಕ್ಚರಿಗೆ ಚೇಂಜ್ ಆಯಿತು. ಓಕೆ, ಅದಾದಮೇಲೆ ಫಾಲ್ ನೋಡಿ ಹೇಗಿದೆ. ಸಿಮಿಲರ್ ವೇ ಇಲ್ಲಿ ನಿಮಗೆ ಈ ಕ್ಯಾಂಡಲ್ಲು ನಿಮಗಿನ್ನೂ ಇಂಡಿಸಿಷನ್, ಯಾಕೆಂದರೆ ಹೈ ಇಲ್ಲ ಇಲ್ಲಿ, ಬಟ್ ಹೈಯರ್ ಲೋ ಇದೆ. ನೆಕ್ಸ್ಟ್ ಕ್ಯಾಂಡಲ್ ಪಾಸ್ ಆಯಿತು, ಬಟ್ ಈ ಕ್ಯಾಂಡಲ್ದಲ್ಲಿ ಏನಿದೆ, ಇದು ನಿಮಗೆ ಹೈಯರ್ ಹೈ ಹೈಯರ್ ಲೋ ಹೈಯರ್ ಕ್ಲೋಸ್ ಸ್ಟ್ರಕ್ಚರಿಗೆ ಅಲೈನ್ ಆಯಿತು. ಮಾರ್ಕೆಟು ಅಲೈನ್ ಆದ ತಕ್ಷಣ ನಿಮಗೆ ಅಪ್ಸೈಡ್ ಮೂಮೆಂಟ್ ನೋಡಿ. ಆಸ್ ಲಾಂಗ್ ಆಸ್ ದಿಸ್ ಸ್ಟ್ರಕ್ಚರ್ ಚೇಂಜಸ್, ಓಕೆ, ಯು ಕ್ಯಾನ್ ಹೋಲ್ಡ್ ಯುವರ್ ಪೊಸಿಷನ್ಸ್ ಮಾರ್ಕೆಟಲ್ಲಿ. ಸುಮ್ಮನೆ ನಾವು ಮಾರ್ಕೆಟಲ್ಲಿ ಏನೋ ಒಂದು ಪ್ರೈಸ್ ಮೂವ್ ಆಯಿತು, ಓಕೆ ನಾನು ಕೊಟ್ಬಿಡ್ತೀನಿ, ಬೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೊಟ್ಬಿಡ್ತೀನಿ, ಅದನ್ನೆಲ್ಲ ತೆಗೆದುಹಾಕ್ಬಿಡ್ಬೋದು ಇದನ್ನು ನೋಡೋದ್ರಿಂದ. ಓಕೆ, ಇಟ್ಸ್ ಎ ಗುಡ್ ಅಡ್ವಾಂಟೇಜ್ ಕೊಡುತ್ತೆ ನಿಮಗೆ. ಈಗ ಇಲ್ಲಿ ನೋಡಿ ಮಾರ್ಕೆಟಲ್ಲಿ ಇಲ್ಲಿ ಒಂದು ಸಲ ನಿಮಗೆ ಸ್ಟ್ರಕ್ಚರ್ ಚೇಂಜ್ ಆಯಿತು, ಮತ್ತೆ ಎಲ್ಲಿ ನಿಮಗೆ ಲೋಯರ್ ಹೈ ಲೋಯರ್ ಕ್ಲೋಸ್ ಮತ್ತು ಲೋಯರ್ ಲೋಗ್ ಅಲೈನ್ ಆಯ್ತು. ಇಲ್ಲಿ ನೆಕ್ಸ್ಟು ಫ್ಯೂ ಮಂತ್ಸ್ಗಳು ಏನಾಯಿತು ಮಾರ್ಕೆಟಲ್ಲಿ, 1 2 3 4 5 6 7 ಈವನ್ ದಿಸ್ ಒನ್ ನೀವು ತಗೊಂತೀರಾ ಅಂದರೆ 8
ಓಕೆ, ಈ 8-9 ಅಥವಾ ಒಂದು 10 ತಿಂಗಳು ಅಥವಾ ಏನಿದೆ ಮಾರ್ಕೆಟಲ್ಲಿ ನಿಮಗೆ ತೀರಾ ಫಾಲ್ ಬರದೇ ಹೋದರೂ ಸಮ್ ಸಾರ್ಟ್ ಆಫ್ ಇಂಡಿಸಿಷನ್ ಅಂತೂ ಡೆಫಿನೆಟ್ಲಿ ಇತ್ತು. ಆಯಿತಾ? ಯಾಕೆ ಇಲ್ಲಿ ನಿನಗೆ ಮೇಜರ್ ಫಾಲ್ ಈ ಥರ ಫಾಲ್ ಆಗಲಿಲ್ಲ, ಇಲ್ಲಿ ಸೈಡ್ ವೇಸ್ ಹೋಯಿತು, ಇದಕ್ಕೆಲ್ಲ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಬರುತ್ತೆ, ಅದನ್ನು ನಾವು ಮತ್ತೆ ಮುಂದಕ್ಕೆ ನೋಡೋಣ. ಬಟ್ ಚೇಂಜ್ ಆಫ್ ಸ್ಟ್ರಕ್ಚರ್ ಅಂತ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಈ ಥರ ಸ್ಟ್ರಕ್ಚರಲ್ ಒಂದು ನೀವು ಬೈ ಮಾಡಬೇಕಾದ್ರೆ ಯಾವುದೇ ಒಂದು ಸ್ಕ್ರಿಪ್ಟನ್ನು ಸ್ಟ್ರಕ್ಚರ್ ಅಲೈನ್ ಆಗಿದೆಯಾ ಅಥವಾ ಟ್ರೆಂಡ್ ಅಲೈನ್ ಆಗಿದೆಯಾ ಇದನ್ನು ಕರೆಕ್ಟಾಗಿ ನೋಡ್ಕೊಬೇಕಾಗತ್ತೆ. ಎರಡನೇದು, ಎಕ್ಸಿಟ್ ಆಗಬೇಕಾದ್ರೆ ನಿಮಗೆ ಈ ಸ್ಟ್ರಕ್ಚರ್ ಚೇಂಜ್ ಕಾಣ್ತಾ ಇದೆಯಾ, ದಟ್ ಈಸ್ ಯುವರ್ ಎಕ್ಸಿಟ್ ಪಾಯಿಂಟ್. ಆ ರೀತಿಯೂ ನೀವು ಕನ್ಸಿಡರ್ ಮಾಡ್ಬೋದು ಸ್ಟ್ರಕ್ಚರ್ಸ್ನ ಮಾರ್ಕೆಟಲ್ಲಿ. ಓಕೆ, ಎನಿ ಡೌಟ್ಸ್ ಆನ್ ಸ್ಟ್ರಕ್ಚರ್ ಆರ್ ಟ್ರೆಂಡ್? ಕ್ಲಿಯರ್ ಇದೆಯಲ್ಲ? ಓಕೆ ವಿಕ್ರಮ್, ಇದು ಸ್ಟ್ರಕ್ಚರ್ ಅಥವಾ ಟ್ರೆಂಡ್ ಬಗ್ಗೆ ಬೇರೆ ಏನಾದ್ರು ಹೇಳೋದಿದೆಯಾ? ಕ್ಲಿಯರ್ ಇದೆ. ಇನ್ನೊಂದು ಪಾಯಿಂಟ್ ಆಡ್ ಮಾಡೋದಾದ್ರೆ ನಾನು ಈಗ ಶುರು ಮಾಡಿದ್ದೆ ಎಲ್ಲಿ ಅಂದ್ರೆ ಕ್ಯಾಂಡಲ್ಸ್ ನೆಕ್ಸ್ಟ್ ಪ್ರಿಡಿಕ್ಷನ್ ಮಾಡೋದು. ಫಿಬೋನಾಕಿ ಈಗ ಬಂತು, ಕಾನ್ಸೆಪ್ಟ್ ಬಂತು, ಕೇಳಿಸ್ತಿದೆಯಲ್ವಾ? ಕೇಳ್ತದೆ. ಎಸ್, ಈಗ ಫಿಬೋನಾಕಿ ಬಂತು. ಅದೇ ರೀತಿ ಬೇರೆ ಬೇರೆ ಇಂಡಿಕೇಟರ್ಸ್ ನ ಯೂಸ್ ಮಾಡಿ ನಾವು ಪ್ರಿಡಿಕ್ಟ್ ಮಾಡಬಹುದು. ಒಂದು ಕ್ಯಾಂಡಲ್ಸ್ ಅಲ್ಲೇ ಹೇಗೆ ನಾವು ಪ್ರಿಡಿಕ್ಟ್ ಮಾಡೋದು, ಇದಕ್ಕೆ ಬೇರೆ ಬೇರೆ ಒಂದಿಷ್ಟು ಮೆಥಡ್ ಇದೆ. ಅಂದ್ರೆ ಹೇಗೆ ಅಂದ್ರೆ, ಒಂದು ಸ್ಟ್ರಾಂಗ್ ಫಸ್ಟ್ ಕ್ಯಾಂಡಲ್ ಬಾಡಿ ಸ್ಟ್ರಾಂಗ್ ಕ್ಯಾಂಡಲ್ ಫ್ರೇಮ್ ಆಯ್ತು ಅಂದ್ರೆ ನೆಕ್ಸ್ಟ್ ಅದೇ ವೆಯ್ಟೇಜಿನ ಇನ್ನೊಂದು ಕ್ಯಾಂಡಲ್ ಪಾಸಿಬಲ್ ಇದೆ, ಇದು ಒಂದು ಪ್ರಿಡಿಕ್ಷನ್. ಅಥವಾ ಅದೇ ತರ ಕಂಟಿನ್ಯೂಸ್ 3 ಕ್ಯಾಂಡಲ್ಸ್ ಫ್ರೇಮ್ ಆಗೋ ಪಾಸಿಬಿಲಿಟಿ ಇದೆ ಅಂತ ಒಂದು ಪ್ರಿಡಿಕ್ಟ್ ಮಾಡಬಹುದು. ಇನ್ನೊಂದು ಇನ್ಸೈಡ್ ಬಾರ್ ಅಂತ ಹೇಳ್ತೀವಿ. ಆ ಇನ್ಸೈಡ್ ಬಾರ್ ಸ್ಟ್ರಾಂಗ್ ಆದಷ್ಟು, ಅಂದ್ರೆ ತುಂಬಾ ಲೆಂತಿ ಆದಷ್ಟು ಇನ್ಸೈಡ್ ಬಾರ್ ಕ್ಯಾಂಡಲ್, ಅದ್ರ ಮೂಮೆಂಟ್ ಕೂಡ ಆ ಡೈರೆಕ್ಷನ್ ನಲ್ಲಿ ಆ ಇನ್ಸೈಡ್ ಬಾರಿನ ಏನು ವೆಯ್ಟೇಜ್ ಇರತ್ತಲ್ಲ ಅದ್ರದ್ದು 2 times 3 times ಎಲ್ಲ ಮೂವ್ ಆಗತ್ತೆ. ನಾನು ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಅಂಬು ಇದ್ರದ್ದು ಜಸ್ಟ್ ಅ ಮಿನಿಟ್, ಝೆನ್ಟೆಕ್ ಚಾರ್ಟ್ ಹಾಕ್ತಿಯಾ? ಮಂತ್ಲಿ ಕ್ಯಾಂಡಲ್ ಚಾರ್ಟ್ ಹಾಕ್ತಿಯಾ? ಝೆನ್ಟೆಕ್ ಅವರಿಗೆ ವಿಸಿಬಲಿ ತೋರಿಸ್ಬಿಡೋಣ ಅಂತ. ಅದರಲ್ಲಿ 2021 ಸೈಡ್ ವೇ ಆಗಿದೆ. ಸೈಡ್ ವೇ ಅಂತ ಬ್ರೇಕ್ ಆಯ್ತಲ್ಲ, 23 ಜಸ್ಟ್ ಅ ಮಿನಿಟ್. 21 ಜುಲೈಯಲ್ಲಿ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಫ್ರೇಮ್ ಆಯ್ತು. 21 ಮಂತ್ಲಿ ಕ್ಯಾಂಡಲ್ ಮಂತ್ಲಿ ಕ್ಯಾಂಡಲ್ ಎಲ್ಲ ಇದ್ದೀನಿ. 21 ಸೆಪ್ಟೆಂಬರ್ ಅಲ್ಲಿಂದ ನೆಕ್ಸ್ಟ್ ಸೈಡ್ ವೇ ಆಗತ್ತೆ. ಹೌದು ಇಲ್ಲಿ ಈ ರೀಜನ್. ಎಸ್, ಅದನ್ನ ಅಬ್ಸರ್ವ್ ಮಾಡಿ. ಆಮೇಲೆ ಅದು ಬ್ರೇಕ್ಔಟ್ ಆಯ್ತು. ಬ್ರೇಕ್ಔಟ್ ಆದಾಗ ಎಷ್ಟು ಫಾಸ್ಟ್ ಆಗಿ ಮೂವ್ ಆಯ್ತು, ಇದು ಒಂದು ವಿಸಿಬಲ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಅದ್ರದ್ದು ಪರ್ಸೆಂಟೇಜ್ ಜಾಸ್ತಿ ಇದೆ. ಆ ವೆಯ್ಟೇಜ್ ಇನ್ಸೈಡ್ ಬಾರಿನ ವೆಯ್ಟೇಜ್ ಗಿಂತ 2, 3, 4 ಟೈಮ್ಸ್ ಎಲ್ಲ ಜಾಸ್ತಿ ಆಗಿದೆ. ಇದೇ ತರ ಇನ್ನೊಂದು ಎಕ್ಸಾಂಪಲ್ ನಾನು ಹೇಳೋದಾದ್ರೆ, ಬಿ ಎಲ್ ಕಶ್ಯಪ್ ವೀಕ್ಲಿ ಕ್ಯಾಂಡಲ್ಸ್ ಹಾಕು. ಇದರಲ್ಲಿ ಬಿಟ್ವೀನ್ ಸೆಪ್ಟೆಂಬರ್ 2023 ಸ್ಟಾರ್ಟ್ ಇಂದ ಸೆಪ್ಟೆಂಬರ್ 23 ಬೇಡ, 24 ಜಾನ್ವರಿ ಆ ಕ್ಯಾಂಡಲ್ ಒಂದು ಫುಲ್ ಬ್ಯಾಕ್ ಆದ್ಮೇಲೆ 3 ಕ್ಯಾಂಡಲ್ಸ್ ಇನ್ಸೈಡ್ ಕ್ಯಾಂಡಲ್ ಆಯ್ತು. 24 ಜಾನ್ ಕ್ಯಾಂಡಲ್ ಇದು ಈಗ ವಿಕೆ 24 ಅಲ್ಲ, ನಿನಗೆ ಕ್ಯಾಂಡಲ್ ವೀಕ್ಲಿ ಇಲ್ಲೇ ಇದ್ದೀನಿ. ಓಕೆ, ಅಥವಾ ಇದು ನೀ ಹೇಳ್ತಾ ಇರೋದು ಜಾನ್ ಕ್ಯಾಂಡಲ್ ಅದಾದ್ಮೇಲೆ ಮತ್ 3 ಕ್ಯಾಂಡಲ್ಸ್ ಬೇರಿಶ್ ಕ್ಯಾಂಡಲ್ ಆಗಿದೆ. ಇನ್ಸೈಡ್ ಕ್ಯಾಂಡಲ್, ಇನ್ಸೈಡ್ ಬಾರ್ ಇದೆ. ನಿನ್ ಜಾನ್ ಫಸ್ಟ್ ಇಂದು ಕ್ಯಾಂಡಲ್. ಎಸ್, ಅದ್ರ ಪ್ರೀವಿಯಸ್ ಆದ್ರೂ ನಾವು ನೋಡ್ಬೋದು, ಅಥವಾ ಆ ಕ್ಯಾಂಡಲ್ ಆದ್ರೂ ತಗೋಬಹುದು. ಕಂಪ್ಲೀಟ್ಲಿ ಇನ್ಸೈಡ್ ಆದ್ಮೇಲೆ ಅಟ್ಲೀಸ್ಟ್ 1:2 ಸಿಗತ್ತೆ.
ಅಲ್ವಾ, ಕ್ಲಿಯರ್ ಆಗಿ ನಮಗೆ ಕಾಣುತ್ತೆ. ಅದಕ್ಕಿಂತ ಬೆಟರ್ ಎಕ್ಸಾಂಪಲ್ ಇಲ್ಲಿದೆ ವಿಕಿ. ಹಾ, ಎಸ್. ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಆಕ್ಚುಲಿ. ಅಂಡ್ ಅನದರ್ ಥಿಂಗ್, ನಾನೊಂದು 3-4 ಎಕ್ಸಾಂಪಲ್ ಕೊಟ್ಬಿಡ್ತೇನೆ ಅವರಿಗೆ ವಿಜುವಲಿ ಕ್ಲಿಯರ್ ಆಗ್ಬಿಡ್ಲಿ ಅಂತ. ತಾಂಡ್ಲಾ ಹಾಕು. ತಾಂಡ್ಲಾದಲ್ಲಿ ಮಂತ್ಲಿ ಕ್ಯಾಂಡಲ್, ಜಸ್ಟ್ ಅ ಮಿನಿಟ್. ಎಸ್, ತಾಂಡ್ಲಾದಲ್ಲಿ 2019 ಕ್ಯಾಂಡಲ್ ಇನ್ಸೈಡ್ ಆದ್ಮೇಲೆ ಹೇಗಾಯ್ತು. 2016 ಸಾರಿ 19 17 ಇಂದನೂ ಕನ್ಸಿಡರ್ ಮಾಡ್ಬೋದು ಮಂತ್ಲಿ ಕ್ಯಾಂಡಲ್ಸ್. ಮಂತ್ಲಿ ಕ್ಯಾಂಡಲ್ 17 ಅಲ್ಲಿ ಇನ್ಸೈಡ್ ಕ್ಯಾಂಡಲ್ ಇಲ್ಲಿದೆ, ಒಂದು ಇನ್ಸೈಡ್ ಇದೆ ಪರ್ಫೆಕ್ಟ್ ಒಂಥರ ಇನ್ಸೈಡ್ ಬಾರು. ಅದು 16 ಅಲ್ಲಿ ಬರ್ತಾ ಇದೆ. 16 ಅದೇ 16 17 ಸಮಥಿಂಗ್. ಅದು ಬಿಟ್ಟರೆ ನಿನಗೆ ಇದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಸಿಗೋದು ಇಲ್ಲಿ ಸಿಗುತ್ತೆ, ಒಂದು ಇನ್ಸೈಡ್ ಬಾರು. ಇದು ಒಂದು ಇನ್ಸೈಡ್ ಬಾರ್ ಸಿಗತ್ತೆ. ಎಸ್, ಅಥವಾ ಬೇಡ 2021 ಅಲ್ಲೇ ನೋಡೋಣ. 21 ಅಲ್ಲಿ ನೋಡು, 21 to 22 ಇಲ್ಲಿ ಹಾಕಿಟ್ಟಿದ್ದೀನಿ. 21 ಮಾರ್ಚ್ ಇದರಲ್ಲಿ ಅದು ಫೆಬ್ರವರಿ. ಅಷ್ಟೇ. ಎಸ್, ಹೇಗಿದೆ ಅಲ್ಲಿಂದ. ಸೊ ಬೇಸಿಕ್ ಇಂಪ್ಯಾಕ್ಟ್ ಸೈಡ್ ವೇ ಹೋದಾಗ ಇನ್ಸೈಡ್ ಬಾರ್ ಕ್ಯಾಂಡಲಿನ ನಾವು ಬೇಸ್ಡ್ ಆನ್ ಕ್ಯಾಂಡಲ್ ಸ್ಟಿಕ್ಸ್ ನಾವು ಪ್ರಿಡಿಕ್ಷನ್ ಮಾಡೋದಾದ್ರೆ, ಅದರ್ ಟೂಲ್ಸ್ ನಾವು ಸಪೋರ್ಟ್ ಆಗಿ ತಗೊಂಡ್ರೆ ತುಂಬಾ ಪ್ರಿಡಿಕ್ಷನ್ ಮಾಡ್ಬೋದು. ಬರೀ ಕ್ಯಾಂಡಲ್ ಸ್ಟಿಕ್ ಅಲ್ಲೂ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಸಿ, ಇದು ಎಲ್ಲರಿಗೂ ಇದು ಅರ್ಥ ಆಗ್ತಾ ಇದೆಯಾ? ಸೊ ವಿಕ್ರಮ ಅಂಬು, ಈ ಕ್ಯಾಂಡಲ್ ಪ್ರಿಡಿಕ್ಷನ್ ಇದೆಯಲ್ಲ, ಸೊ ಅದು ಇನ್ಸೈಡ್ ಆಗಿರ್ಬೋದು ಅಥವಾ ಬೇರೆದಿರ್ಬೋದು, ಓವರ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇಂಪ್ಯಾಕ್ಟ್ ಆಗತ್ತೆ, ಲೈಕ್ ವಾಲ್ಯೂಮ್ ತರ ನಾನು ಕೇಳ್ತಾ ಇರೋದು. ಸೊ ಈಗ ನೀನು ಪ್ರಿಡಿಕ್ಟ್ ಮಾಡ್ತಾ ಇದೆಯಲ್ವಾ, ಸೊ ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಸ್ಟ್ರಕ್ಚರ್ ಏನಂದ ಅಂಬು, ಅದ್ರ ಏನಕ್ಕೆ ಇನ್ಸೈಡ್ ಬಾರ್ ಕೊಡ್ತಿದ್ಯಾ? ಈಗ ಅದನ್ನ ನಾವು ಪ್ರಿಡಿಕ್ಟ್, ಐ ಮೀನ್ ಆಬ್ವಿಯಸ್ಲಿ ನಾವು ಅದನ್ನ ಪ್ರಿಡಿಕ್ಟ್ ಮಾಡ್ತಾ ಇರೋದು, ಇಟ್ ಮೈಟ್ ಹ್ಯಾಪನ್, ಮೈಟ್ ನಾಟ್ ಹ್ಯಾಪನ್ ಆಲ್ಸೋ ಅಲ್ವಾ. ಸೊ ಅದಕ್ಕೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಆಗಿ ವಾಲ್ಯೂಮ್ಸ್ ನ ಚೆಕ್ ಮಾಡ್ಬೇಕಾಗತ್ತಾ, ಹೇಗೆ ನಾವು? ಒಂದು ಇನ್ಸೈಡ್ ಬಾರ್ ಯಾವ ಸೈಡ್ ಬ್ರೇಕ್ ಆಗ್ತಾ ಇದೆ ಆ ಸೈಡ್ ಬ್ರೇಕ್ ಮೂವ್ಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಒಂದು. ಇನ್ನೊಂದು, ನೀವು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಯಾವತ್ತೂ ಅಷ್ಟೇ ಒಂದೇ ಯಾವ್ದಾದ್ರು ಒಂದು ಇಂಡಿಕೇಟರ್ ನ ನಾವು ಇಟ್ಕೊಂಡು ಅದನ್ನ ನಾವು ಕ್ಯಾಂಡಲ್ ಸ್ಟಿಕ್ಸ್ ನ ಜೊತೆಗೆ ಇಂಡಿಕೇಟರ್ಸ್ ಯೂಸ್ ಮಾಡಿದ್ರೆ ನಮಗೆ ಇನ್ನೂ ಕ್ಲಾರಿಟಿ ಸಿಗತ್ತೆ. RSI ಅಲ್ಲಿ ನಿಮಗೆ ಕ್ಲೀನ್ ಆಗಿ ಸಿಗತ್ತೆ, ಕ್ಲಾರಿಟಿ ಸಿಗತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ಹಾಕ್ಬೋದು ಅದಕ್ಕೆ. ಯಾರಿದು ತಾನ್ಲಾಕ್ಕೆ ನಾನು ನೆಕ್ಸ್ಟ್ RSI ಬರ್ತಾನೆ, ಅವನು ಹೇಳ್ತಾನೆ RSI ಕ್ಲಾಸ್ ಇದೆ, ಅವಾಗ ನಾವು ಅದನ್ನ ಹೇಳ್ತೀವಿ. ಓಕೆ, ಆಮೇಲೆ ಇನ್ನೊಂದು ಎಕ್ಸಾಂಪಲ್. ಈಗ ಇದನ್ನ ನೀವು ಈಗ ಅರ್ಥ ಆಯ್ತಲ್ಲ, ಒಂದು ಇನ್ಸೈಡ್ ಬಾರ್ ಆದ್ಮೇಲೆ ಡ್ರಾಸ್ಟಿಕ್ ಮೂವ್ಮೆಂಟ್ ಇರುತ್ತೆ ಅನ್ನೋದು ಒಂದು, ಆಮೇಲೆ ಯಾವ ಸೈಡ್ ಬ್ರೇಕ್ ಆಗತ್ತೆ ಇನ್ಸೈಡ್ ಬಾರು ಅಲ್ಲಿ ಮೂವ್ಮೆಂಟ್ ಆಗತ್ತೆ ಅನ್ನೋದು ಒಂದು. ಸೊ ಈ ಬೇಸ್ ಮೇಲೆ ಅಂಬು ಏಷ್ಯನ್ ಪೇಂಟ್ಸ್ ಕ್ವಾರ್ಟರ್ಲಿ ಕ್ಯಾಂಡಲ್ ಹಾಕು. ಕ್ವಾರ್ಟರ್ಲಿ ಕ್ಯಾಂಡಲ್ ಏಷ್ಯನ್ ಪೇಂಟ್ಸ್ ಲೇಟೆಸ್ಟ್ ಎಕ್ಸಾಂಪಲ್ ಅಲ್ಲ, ಒಟ್ಟು ಫುಲ್ 2020 ಇಂದ ನಿಮಗೇನು ಸೈಡ್ ವೇ ಹೋಗಿದೆ ಅಲ್ವಾ ಕ್ವಾರ್ಟರ್ಲಿ, ಇದು ಪೂರ್ತಿ ಇದೆ ನೋಡಿ. ನಾನು ಫಸ್ಟ್ 3 ಹೇಳಿದ್ದು ಹೈಯರ್ ಲೆವೆಲ್ಸ್ ಬ್ರೇಕ್ ಆಗಿತ್ತು, ಇದು ಲೋಯರ್ ಲೆವೆಲ್ ಬ್ರೇಕ್ ಆಗಿರೋದು. ಕ್ಲಾರಿಟಿ ಸಿಗ್ತಾ ಈಗ? ಆಮೇಲೆ ಈಗ ನಿಮಗೆ ರೆಕಮೆಂಡೇಶನ್ಸ್ ಈಗ ಆನ್ಲೈನ್ ಅಲ್ಲಿ ತುಂಬಾ ಬರ್ತಿರ್ಬೋದು, ಏಷ್ಯನ್ ಪೇಂಟ್ಸ್ ತುಂಬಾ ಚೀಪರ್ ಪ್ರೈಸ್ ಅಲ್ಲಿ ಸಿಗತ್ತೆ, ಬೈ ಮಾಡಿ ಅಂತ. ಇದನ್ನ ನೋಡಿದ ಮೇಲೂ ಯಾರಾದ್ರೂ ಬೈ ಮಾಡ್ತೀರಾ? ಯಾಕಂದ್ರೆ ಫಾರ್ 5 years ಅದು ಸೈಡ್ ವೇ ಹೋಗಿತ್ತು. ಈಗ 5 years ಆದ್ಮೇಲೆ ಬ್ರೇಕ್ ಡೌನ್ ಆಗಿದೆ. ಸೊ ಅದಿನ್ ಯಾವ ಲೆವೆಲ್ ರೀಚ್ ಆಗ್ಬೋದು? ಇಲ್ಲೇ ಸ್ಟಕ್ ಆಗತ್ತಾ? ಇಲ್ಲಿಂದ ಪುಲ್ ಬ್ಯಾಕ್ ಆಗತ್ತಾ? ನೀವು ಇಲ್ಲಿ ತನಕ ಕ್ಯಾಂಡಲ್ ಟು ಕ್ಯಾಂಡಲ್ ಅನಾಲಿಸಿಸ್ ನೋಡಿದ್ರೆ ಬೈ ನೌ ಯು ಕ್ಯಾನ್ ಕ್ಲಿಯರ್ಲಿ ಮೇಕ್ ಇಟ್ ಔಟ್. ನಾವು ನೆಕ್ಸ್ಟ್ ಏಷ್ಯನ್ ಪೇಂಟ್ಸ್ ನ ಬೈಯಿಂಗ್ ಏನಾರು ಕನ್ಸಿಡರ್ ಮಾಡೋದಾದ್ರೆ ಎಲ್ಲಿ ಕನ್ಸಿಡರ್ ಮಾಡ್ತೀವಿ ಇಲ್ಲೇ ಗೊತ್ತಾಗ್ಬಿಡತ್ತೆ ನಿಮಗೆ. ಇವಾಗ ಹಾಗಿದ್ರೆ ಇಲ್ಲೊಂದು ರೆಸಿಸ್ಟೆನ್ಸ್ ಫೇಸ್ ಆಗತ್ತಲ್ಲ, 50% ನೀವು ಹೇಳಿದ ತರ ಕನ್ಸಿಡರ್. ರೆಸಿಸ್ಟೆನ್ಸ್ ಆರ್ ಸಪೋರ್ಟ್ ಯಾವುದು? ಸಾರಿ, ಸಪೋರ್ಟ್. ಎಸ್, ಸಪೋರ್ಟ್ ಇದೆ, ಅದಕ್ಕೋಸ್ಕರ ನಿನಗೆ ಇಲ್ಲೊಂಚೂರು ಹೋಲ್ಡ್ ಆಗ್ತಾ ಇದೆ ಪ್ರೈಸು, ಆಯ್ತಾ?
ಓಕೆ ಬಟ್ ನೀನು ಇದು ಪ್ರೀವಿಯಸ್ ಕ್ಯಾಂಡಲ್ ನೋಡು ಮನೋಜ, ಈ ಕ್ಯಾಂಡಲ್ ನೋಡಿದ್ಮೇಲೂ ನಿನಗೆ ಇದನ್ನು ಬೈ ಮಾಡಬೇಕು ಅನ್ಸತ್ತಾ? ಇಲ್ಲ ನೀನು ಏನು ಬೈಯಿಂಗ್ ಎಫರ್ಟ್ ಬರತ್ತಿಲ್ಲಿ, ನಾನು ಪ್ರೀವಿಯಸ್ಲಿ ಎಕ್ಸ್ಪ್ಲೈನ್ ಮಾಡ್ದಂಗೆ ಇಟ್ ಈಸ್ ಕಂಪ್ಲೀಟ್ಲಿ ಟು ಬೀಟ್ ದಿಸ್ ಪೀಪಲ್ ಹೂ ಎಕ್ಸಿಟೆಡ್ ಆರ್ ಹೂ ಆರ್ ಸೋಲ್ಡ್ ಹಿಯರ್, ಕರೆಕ್ಟಾ? ನಾವು ಯಾತಕ್ಕೆ ಯಾರನ್ನೋ ಬೀಟ್ ಮಾಡೋಕ್ಕೆ ಬೈ ಮಾಡಬೇಕು? ಇನ್ಸ್ಟೆಡ್ ನಮ್ಮ ಬೈ ಯಾವತ್ತು ಹೇಗಿರಬೇಕು ಅಂತಂದರೆ ಆ ಪ್ರೈಸ್ ಮೂಮೆಂಟು ನಿನಗೆ ಫ್ರೀಯಾಗಿ ಆಗಬೇಕು, ಗೊತ್ತಾಯ್ತಾ? ಈಗ ಲೈಫ್ ಟೈಮ್ ಹೈಗಳಿಗೆ ಬಂದಾಗ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ತಗೋ, ಈ ಏಷ್ಯನ್ ಪೇಂಟ್ಸೇ ತಗೋ, ನಿನಗೆ ಚಾರ್ಟ್ ನೋಡೋದಾದರೆ ಇಲ್ಲಿ ನಿನಗೆ ಸೈಡ್ ವೇಸ್ ಹೋದ್ಮೇಲೆ ಇಲ್ಲಿಂದ ಮೇಲೆ ಹೋದ್ಮೇಲೆ ಲೈಫ್ ಟೈಮ್ ಹೈ, ಇಲ್ಲಿ ನಿನಗೆ ರೆಸಿಸ್ಟೆನ್ಸ್ಗಳು ಕಾಣ್ತಾ ಇಲ್ಲ, ವಿಸಿಬಲ್ ಇಲ್ಲ. ಸೊ ನಿನಗೆ ಸ್ವಿಫ್ಟಾಗಿ ಮೂವ್ ಆಗುತ್ತೆ ಈ ಥರ. ಓಕೆ, ಅದೇ ಇವಾಗ ನಿನಗೆ ಏನಾಗಬೇಕು, ಇಲ್ಲಿರೋರನ್ನ ಬೀಟ್ ಮಾಡ್ಕೊಂಡು ಬರಬೇಕು. ಏನು ರೀಸೆಂಟಾಗಿ ಎಕ್ಸಿಟ್ ಆಗಿದ್ದಾರೆ, ಸಿ ನಿನಗೊಂದು 8-10 ವರ್ಷ, ಈಗ ಫಾರ್ ಎಕ್ಸಾಂಪಲ್ ನಿನಗೆ ಒನ್ ಆಫ್ ದ ರೀಸೆಂಟ್ ನಾವು ಇದು ಮಾಡಿದ್ವಿ ರೆಕಮೆಂಡೇಶನ್ಸ್ ಕಳಿಸಿ, ನಾನು ಐ ಥಿಂಕ್ ಐ ಆಸ್ಕ್ ಯು ಗೈಸ್ ಟು ಕ್ಲೋಸ್ ಅರ್ಲಿ, ಓಕೆ, ಬಿಕಾಸ್ ಆಫ್ ಸಮ್ ಫಂಡಮೆಂಟಲ್ ಪ್ಯಾರಾಮೀಟರ್ಸ್. ಇಲ್ಲಿ ನಿಮಗೆ ಇದು ನೋಡಿ, ಇದು ಮೂಮೆಂಟ್ಸ್ಗಳು ಏನಿದೆ ಇದರೊಳಗೆ, ಇಲ್ಲಿ ನಿನಗೆ ಸೆಲ್ಲಿಂಗ್ ಇದೆ, ಬಟ್ ಎಷ್ಟು ಹಿಂದೆ, ಸಮ್ವೇರ್ ಇನ್ 2013, 12 ವರ್ಷ ಹಿಂದೆ ಯಾವನೋ ಸೆಲ್ ಮಾಡಿದವನು ಇನ್ನೂ ಪೊಸಿಷನ್ ಇಟ್ಕೊಂಡಿರಲ್ಲ. ಓಕೆ, ಬಟ್ ಯಾವಾಗ ನಿನಗಿದು ರೀಸೆಂಟಾಗಿ ಸೆಲ್ಲಿಂಗ್ ಕಾಣುತ್ತೆ, ಏಷ್ಯನ್ ಪೇಂಟ್ಸಲ್ಲಿ ಏನು ಕಾಣ್ತಾ ಇದೆ, ಅದು ವೆರಿ ರೀಸೆಂಟ್ ಸೆಲ್ಲಿಂಗು, ಕರೆಕ್ಟಾ? ಪೀಪಲ್ ಇನ್ನೂ ಅದನ್ನು ಹೋಲ್ಡ್ ಇಟ್ಕೊಂಡಿರ್ತಾರೆ. ಸೊ ಆದ್ರಿಂದ ನಿನ್ಗೆ ಅಲ್ಲಿ ಈಗ ಸಪೋರ್ಟ್ ಕಂಡ್ರೂ ಕೂಡ ಅದು ಬೈ ಮಾಡೋದು ತಪ್ಪು. ಯಾಕೆಂದರೆ ಓವರ್ ಹೆಡ್ ನಿನಗೆ ಸೆಲ್ಲಿಂಗ್ ಹೆಂಗೆ ಬಂದಿದೆ ಏಷ್ಯನ್ ಪೇಂಟ್ಸಲ್ಲಿ, ಆಫ್ಟರ್ ಸಮ್ ಪೀರಿಯಡ್ ಅದು ನಿನಗೇನು ಎಕ್ಸ್ಟಿಂಗ್ವಿಶ್ ಆಗೋಷ್ಟು, ಈವನ್ BL ಕಶ್ಯಪೇ ತಗೋ ನೀನು, ವೇರ್ ಇಟ್ ವಾಸ್ ಸ್ಟಾರ್ಟೆಡ್ ಅಂದರೆ ನೀವು ನೋಡಿ ಇಲ್ಲಿದೆ. ಓಕೆ, ಸಮ್ವೇರ್ ಇನ್ ದ ಪ್ರೈಸ್ ಆಫ್ ಅರೌಂಡ್ 200, 250, 300 ಲೆವೆಲ್ಸಿಂದ ನಿನಗೆ BL ಕಶ್ಯಪ್ ನಿನಗೆ ಬೀಳ್ತಾ ಬಂದಿರೋದು. ಓಕೆ, ಬಟ್ ಇಲ್ಲಿ ನಿನಗೆ ಇಲ್ಲೆಲ್ಲೋ ನಾವು ರೆಕಮೆಂಡ್, ಐ ಥಿಂಕ್ ವಿಕ್ರಮ್ ನೀನು ರೆಕಮೆಂಡ್ ಮಾಡಿದಾಗ 90 ಅನ್ಕೋತೀನಲ್ಲ. ಹಾಂ, ನಾನು ಇನ್ಫ್ಯಾಕ್ಟ್ ನಿನ್ನ ಜೊತೆ ಡಿಸ್ಕಸ್ ಮಾಡಿದಾಗ ಐ ಥಿಂಕ್ ಇಟ್ ವಾಸ್ ಸಮ್ವೇರ್ ಹಿಯರ್ 30. ಐ ಥಿಂಕ್ ಅಭಿ ವಿಕ್ರಮ್ ಇವ್ರಿಗೆ ಗೊತ್ತಿದ್ದು 30 ರೇಂಜಲ್ಲಿ ನಾನು ಇದನ್ನು ಇಲ್ಲೆಲ್ಲೋ ಹೇಳಿದ್ದೆ ಬೈಯಿಂಗಿಗೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ನಿಮಗೆ ಅಂದರೆ, ಈ ರೀಜನಲ್ಲಿ ನಿನಗೆ ಪ್ರೀವಿಯಸ್ಲಿ ಕ್ಯಾಂಡಲ್ಗಳ ಅವೈಲೇಬಲ್ ಇದ್ದರೂ ಕೂಡ ಇಟ್ ಹ್ಯಾಸ್ ಸ್ಪೆಂಟ್ ಲಾಟ್ ಆಫ್ ಟೈಮ್. ಓಕೆ, ಇಲ್ಲಿ ಯಾವನೋ ಸೆಲ್ ಹೊಡೆದವನು ಇನ್ನೂ ಇಲ್ಲಿ ಇಟ್ಕೊಂಡು ಕೂತಿರ್ತಾನೆ, ಅದು ಡೌಟು. ಓಕೆ, ಸೊ ಆದ್ದರಿಂದ ನಿನಗೆ ಈ ಥರ ತುಂಬ ಡಿಸ್ಟೆನ್ಸ್ ಕ್ಯಾಪ್ಚರ್ ಆದಾಗ ಅದನ್ನು ಸಮ್ವಾಟ್ ಇಗ್ನೋರ್ ಮಾಡ್ಬೋದಾಗತ್ತೆ. ಬಟ್ ಏಷ್ಯನ್ ಪೇಂಟ್ಸಲ್ಲಿ ಏನಾಗ್ತಾ ಇದೆ ಅಂತ ನಾವು ನೋಡೋದಾದರೆ, ಇಟ್ಸ್ ವೆರಿ ವೆರಿ ರೀಸೆಂಟ್ ಸೆಲ್ಲಿಂಗ್ ಅನ್ನೋದು ನೀನು ಕಾಣ್ತಾ ಇರೋದು. ಇಲ್ಲಿ ಏನು ಸೆಲ್ಲಿಂಗ್ ಕಾಣ್ತಾ ಇದೆ ಇದು ವೆರಿ ರೀಸೆಂಟು. ಇಮಿಡಿಯೇಟ್ ನೆಕ್ಸ್ಟ್ ಕ್ಯಾಂಡಲ್ನ ಇದನ್ನು ಬೀಟ್ ಮಾಡಬೇಕು ಅಂದರೆ ಇಲ್ಲಿರೋ ಸೆಲ್ಲರ್ಸ್ನೇ ನೀನು ಬೀಟ್ ಮಾಡಬೇಕಾಗತ್ತೆ. ಸೊ ಆದ್ದರಿಂದ ನಿನಗೆ ಇದು ಸಪೋರ್ಟ್ ಕಂಡ್ರೂ ಕೂಡ ಆ ಸಪೋರ್ಟು ಬೈಯಿಂಗ್ ಅಲ್ಲ. ಓಕೆ, ಆ ಥರ ಬರುತ್ತದು ಕಾನ್ಸೆಪ್ಟ್. ಓಕೆ, ಸೊ ಮತ್ತೆ ಈಗ ನಾವು ಸ್ಟ್ರಕ್ಚರಲ್ ಮಾತಾಡ್ತಾ ಈಗ ವಿಕ್ರಮ್ ಎಕ್ಸ್ಪ್ಲೈನ್ ಮಾಡೋದು ನಿಮಗೆ ಇನ್ಸೈಡ್ ಬಾರ್ಸ್ ಅಂತ. ಓಕೆ, ಆ ಇನ್ಸೈಡ್ ಬಾರ್ ಇಸ್ ಒನ್ ಆಫ್ ದ ನಾನ್ ಟ್ರೆಂಡಿಂಗ್ ಅಥವಾ ನಾನ್ ಸ್ಟ್ರಕ್ಚರಲ್ ಮಾರ್ಕೆಟ್ ಕಂಡೀಷನ್ಸು. ಯಾವತ್ತೂ ಅಷ್ಟೇ ನಿಮಗೆ ಯಾವುದೇ ಬಿಗ್ ರ್ಯಾಲೀಸ್ ನೋಡಿ ಮಾರ್ಕೆಟಲ್ಲಿ, ಎಷ್ಟು ಬೇಕಾದ್ರೂ ನೋಡಿ, ಮೆಜಾರಿಟಿ ಆಫ್ ದ ರ್ಯಾಲೀಸ್ ಕಮ್ಸ್ ಫ್ರಮ್ ದಿಸ್ ಇಂಡಿಸಿಷನ್ ಆರ್ ನಾನ್ ಸ್ಟ್ರಕ್ಚರಲ್ ಮಾರ್ಕೆಟ್ ಕಂಡೀಷನ್ ಇಂದನೇ ಬರೋದು. ವೆರಿ ರೇರ್ ಕೇಸ್ ನಿಮಗೆ ವಿ ಶೇಪಲ್ಲಿ ರಿಕವರಿ ಮಾರ್ಕೆಟ್ ಕೊಡೋದು. ಇಟ್ಸ್ ವೆರಿ ರೇರ್. ನಿಮ್ಗೆ ಈ ಥರ ಮಾರ್ಕೆಟಲ್ಲಿ ಹಿಂಗೆ ಬಂದಿದ್ದು ಮಾರ್ಕೆಟ್ ಹಿಂಗೆ ಹೋಗ್ಬಿಡ್ತು, ಇದು ತುಂಬ ರೇರ್ ಕೇಸ್, ಬರಲ್ಲ, ಬಹಳ ಕಡಿಮೆ. ಎಕ್ಸೆಪ್ಟ್ ನಿಮ್ಗೆ ಇಲ್ಲಿ ಕೋವಿಡ್ ಫಾಲಲ್ಲಿ ನಿಮಗೆ ಕಾಣ್ಬೋದು ನಿಫ್ಟಿಯಲ್ಲಿ, ಆ ಥರದ್ದೇನೋ ಒಂದು ಬಂದಾಗ ನಿನಗೆ ಬಂದಿರ್ಬೋದು, ಅಷ್ಟು ಬಿಟ್ಟರೆ ರೇರ್ ಕೇಸ್. ಇದು ಈ ವಿ ಶೇಪ್ ರಿಕವರಿ ಇದೆಯಲ್ಲ, ಇದು ಬಹಳ ರೇರ್ ಕೇಸ್. ಬಟ್ ನಿಮಗೆ ಮೇಜರಾಗಿ ನಿನಗೆ ಕಾಣೋದೇನಂತಂದರೆ ಇದಿದೆ ನೋಡಿ, ಇದು ನಾನ್ ಟ್ರೆಂಡಿಂಗ್ ಮಾರ್ಕೆಟ್ ಏರಿಯಾ ಇದೆಯಲ್ಲ, ಇಂಥ ನಾನ್ ಟ್ರೆಂಡಿಂಗ್ ಮಾರ್ಕೆಟ್ ಏರಿಯಾಸ್ ಸಿಗ್ತಾ ನಿಮಗೆ, ಪೇ ಅಟೆನ್ಷನ್ ಟು ದೋಸ್ ಸ್ಟಾಕ್ಸ್. ಒಂದು ಸಲ ನಿಮಗೆ ಯಾವುದೋ ಒಂದು ಸೈಡ್ ಬ್ರೇಕ್ಔಟ್ ಕೊಡ್ತು ಅಂತ ಆದರೆ, ಓಕೆ, ಡೆಫಿನೆಟ್ಲಿ ದೇರ್ ವಿಲ್ ಬಿ ಎ ಬಿಗ್ ರ್ಯಾಲಿ ಲೈಕ್ ದಿಸ್. ಓಕೆ, ಸೊ ಈ ಥರ ಬರುತ್ತೆ. ಸೊ ಪ್ರಾಬಬ್ಲಿ ಐ ಥಿಂಕ್ ನಮಗೆ ಈ ಏನು ನಾವು ಸ್ಟ್ರಕ್ಚರ್ಸ್ನ ನೋಡಿದ್ವಿ, ಐ ಥಿಂಕ್ ವಿ ಹ್ಯಾವ್ ನೌ ಡಿಸ್ಕಸ್ಡ್ 2 ಸ್ಟ್ರಾಟಜೀಸ್. ಇಫ್ ಯು ಆರ್ ಶಾರ್ಪ್ ಎನಫ್ ಆ್ಯಂಡ್ ಅದನ್ನು ನೀವು ಕ್ಯಾಪ್ಚರ್ ಮಾಡಿದ್ದೆ ಆದರೆ ವಿ ಹ್ಯಾವ್ ಡಿಸ್ಕಸ್ಡ್ 2 ಸ್ಟ್ರಾಟಜೀಸ್ ನಾವು. ಓಕೆ, ಒನ್ ಈಸ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಹೇಳಿದ್ವಿ, ಅಂದರೆ ಈ ಮಾರ್ಕೆಟ್ ಸ್ಟ್ರಕ್ಚರು ಚೇಂಜ್ ಆಗೋದು ಏನು ಡಿಸ್ಕಸ್ ಮಾಡಿದ್ವಿ ಇಲ್ಲಿ, ಅಥವಾ ಇಲ್ಲಿ ಏನೇ ಹೇಳಿದ್ವಿ. ಏನು ಈ ಕ್ಯಾಂಡಲ್ ಟು ಕ್ಯಾಂಡಲ್ ಅನ್ನೋದನ್ನ ನಾವೇನು ನೋಡ್ತಾ ಇದ್ದೀವಿ ಈಗ, ಫಾರ್ ಎಕ್ಸಾಂಪಲ್
ಹೀಗೆ ಹೋಗ್ತಾ ಇದೆ ಮಾರ್ಕೆಟು. ಓಕೆ, ಸಡನ್ನಾಗಿ ಏನಾಯಿತು, ಇಟ್ ಡಿಡ್ ದಿಸ್. ಓಕೆ, ಆ್ಯಂಡ್ ಇಟ್ ಡಿಡ್. ಸೊ ಇದನ್ನು ನೀವು ನೋಡೋದಾದರೆ ಇಲ್ಲಿ ನೋಡಿ, ಇದು ಹೈಯರ್ ಲೋಯರ್ ಹೈ ಲೋಯರ್ ಲೋ ಸ್ಟ್ರಕ್ಚರಲ್ಲಿ ಮೂವ್ ಆಗ್ತಾ ಇದೆ. ಆಲ್ ಆಫ್ ಎ ಸಡನ್ ಮಾರ್ಕೆಟ್ ಕ್ರಿಯೇಟೆಡ್ ಹೈಯರ್ ಹೈ ಆ್ಯಂಡ್ ದಿಸ್ ಈಸ್ ಹೈಯರ್ ಲೋ. ದಿಸ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಸಿಂಪ್ಲೆಸ್ಟ್ ಟ್ರೇಡಿಂಗ್ ಆಪರ್ಚುನಿಟಿ ಇಫ್ ಯು ವಾಂಟ್ ಟು ಟ್ರೇಡ್ ಇನ್ ದ ಮಾರ್ಕೆಟ್. ನೀವು ಯಾವಾಗಲೇ ನೋಡಿ, ನೀವು ವೆದರ್ ಇಟ್ ಈಸ್ ಕ್ಯಾಂಡಲ್ ಸ್ಟಿಕ್ ಬೇಸ್ ಅಥವಾ ನೀವೊಂದು ನೀವು ಫಾರ್ ಎಕ್ಸಾಂಪಲ್ ಇದನ್ನೇ ನೀವು ಎಂಟೈರ್ ಇದನ್ನ ಸ್ಟ್ರೆಚ್ಚನ್ನ ಒಂದು ರ್ಯಾಲಿ ಅಂತ ಕನ್ಸಿಡರ್ ಮಾಡೋದಾದರೆ, ನಿಮಗೆ ಎಲ್ಲೇ ನೀವು ನೋಡಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಏನು ಇದನ್ನು ಹೇಳ್ತಾ ಇದ್ದೀನಿ, ಇದನ್ನು ಹೈಯರ್ ಹೈ ಹೈಯರ್ ಲೋ ಸ್ಟ್ರಕ್ಚರಿಂದ ನಿಮಗೆ ಲೋಯರ್ ಹೈ ಲೋಯರ್ ಲೋ ಸ್ಟ್ರಕ್ಚರು ಅಥವಾ ಲೋಯರ್ ಹೈ ಲೋಯರ್ ಲೋ ಸ್ಟ್ರಕ್ಚರಿಂದ ಹೈಯರ್ ಲೋ ಸ್ಟ್ರಕ್ಚರ್ಗೆ ಏನು ಚೇಂಜ್ ಆಗೋದಿದೆ, ಅದು ಆದ ನಂತರದ ರ್ಯಾಲಿ ಏನಿದೆ ಅದು ತುಂಬಾ ಎಫೆಕ್ಟಿವ್ ಆಗಿ ಸ್ಟ್ರಾಂಗ್ ಆಗಿ ವರ್ಕ್ ಆಗುತ್ತೆ. ಓಕೆ, ಅದು ಯಾಕೆ ಅಂತ ನಾವು ಯೋಚನೆ ಮಾಡೋದಾದರೆ, ನಿಮಗೆ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಒಂದಿಷ್ಟು ಸ್ಟಾಪ್ ಲಾಸ್ಗಳಿರುತ್ತೆ ಇದ್ರ ಮೇಲ್ಗಡೆ. ಓಕೆ, ಆ ಸ್ಟಾಪ್ ಲಾಸಲ್ಲಿ ಇರೋದನ್ನೆಲ್ಲದು ತಿಂದಾಯಿತು. ಇಲ್ಲಿಂದ ಇಲ್ಲಿ ತನಕ ರ್ಯಾಲಿ ಬಂದವ್ರದ್ದು ಏನಿದ್ದಾರೆ, ಓಕೆ, ಅವರಲ್ಲಿ ಯಾರೋ ಒಂದಿಷ್ಟು ಜನ ನಾವು ಎಕ್ಸಿಟ್ ಆಗಬೇಕು ಅಂತಿದ್ರಿ, ಅವರು ಎಕ್ಸಿಟ್ ಆಗೋದನ್ನು ಅಬ್ಸಾರ್ವ್ ಮಾಡ್ಕೊಂಡಾಯ್ತು. ಹೈಯರ್ ಲೆವೆಲಿಂದ ಮೇಲೆ ಬಂದು ಇದು ಸ್ಟ್ರಕ್ಚರ್ ಇಲ್ಲಿ ಚೇಂಜ್ ಆಯಿತು. ಇದ್ರ ಮೇಲ್ಗಡೆ ನಿಮಗೆ ಬೈಯಿಂಗ್ ಇರುತ್ತೆ. ಹಾಗೆ ಕೆಲವರು ಯಾರು ಈ ಸೆಲ್ಲಿಂಗ್ ಬಂದಿರ್ತಾರೆ ಅವರದ್ದು ಸ್ಟಾಪ್ ಲಾಸ್ ಇರುತ್ತೆ, ಫ್ರೆಶ್ ಎಂಟ್ರಿ ಆಗೋ ಚಾನ್ಸಸ್ ಇರುತ್ತೆ. ಸೊ 3 ಕ್ರೈಟೀರಿಯಾಸು ಒಟ್ಟೊಟ್ಟಿಗೆ ಬಂದಾಗ ನಿಮ್ಗೆ ಏನಾಗುತ್ತೆ, ಇಲ್ಲಿಂದ ಬರೋ ರ್ಯಾಲಿ ನಿಮ್ಗೆ ಹೀಗೆ ಹೋಗುತ್ತೆ, ಸ್ಟೀಪಾಗಿ ಮೂಮೆಂಟ್ಸ್ಗಳು ಕೊಡುತ್ತೆ. ದಿಸ್ ಈಸ್ ಎಕ್ಸಾಕ್ಟ್ಲಿ ದ ರೀಸನ್ ವೈ ನಿಮಗೆ ಪ್ರಾಬಬ್ಲಿ ಗೊತ್ತಿರ್ಬೋದು, ಕಪ್ ಆ್ಯಂಡ್ ಹ್ಯಾಂಡಲ್, ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್ಸ್ ಅಂತ ಏನು ನಿಮಗೆ ಮಾರ್ಕೆಟಲ್ಲಿ ಹೇಳ್ತಾರೆ, ಅವು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಬಿಕಾಸ್ ಆಫ್ ದಿಸ್. ಯಾವತ್ತೂ ಅಷ್ಟೇ ನಿಮಗೆ ಮಾರ್ಕೆಟನ್ನು ನಾವು ಕ್ಯಾಂಡಲ್ ಟು ಕ್ಯಾಂಡಲ್ ರೀಡ್ ನೋಡ್ತೀರಾ ಅಥವಾ ಪ್ಯಾಟ್ರನ್ಸ್ ನೋಡ್ತೀರಾ ಅನ್ನೋದಾದ್ರೂ, ಈ ಸ್ಟ್ರಕ್ಚರ್ಗಳಲ್ಲಿ ಚೇಂಜಸ್ ಏನು ಕಾಣುತ್ತೆ ಅದರಿಂದ ನಿಮಗೆ ತುಂಬ ಎಫೆಕ್ಟಿವ್ ಆಗುತ್ತೆ. ಒನ್ ಆಫ್ ದ ಸಿಂಪ್ಲೆಸ್ಟ್ ಆ್ಯಂಡ್ ಈಸಿಯೆಸ್ಟ್ ಸ್ಟ್ರಾಟಜಿ ಟು ವರ್ಕ್ ಆನ್. ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಹೈಯರ್ ನಿಮ್ಗೆ ಇಂಡಿಕೇಶನ್ ಇಲ್ಲೇ ಕೊಡ್ತಾ ಇದೆ. ಐಡಿಯಲಿ ಏನಾಗಬೇಕು, ನಿಮಗೆ ಮಾರ್ಕೆಟು ನೆಗೆಟಿವಿಟಿ ಕಂಟಿನ್ಯೂ ಆಗಬೇಕಂತಿದ್ರೆ ಇಟ್ ಶುಡ್ ನಾಟ್ ಬ್ರೀಚ್ ದಿಸ್ ಲೆವೆಲ್. ಈ ಲೆವೆಲ್ ಏನಿದೆ, ಈ ಲೆವೆಲ್ನ ಮಾರ್ಕೆಟ್ ಬ್ರೀಚ್ ಮಾಡಬಾರ್ದು. ಅದು ಬ್ರೀಚ್ ಆಯಿತು ಅಂತಂದರೆ ನಿನಗೆ ಸ್ಟ್ರಕ್ಚರಲ್ಲಿ ಒಂದು ಚೇಂಜ್ ಬಂತು ಅಂತ ಅರ್ಥ. ಓಕೆ, ಚೇಂಜ್ ಬಂದ ತಕ್ಷಣ ಏನಾಗುತ್ತೆ, ಇಲ್ಲಿ ಕೆಲವೊಂದು ಸ್ಟಾಪ್ ಲಾಸ್ಗಳು ಇಟ್ಟವ್ರದೆಲ್ಲ ಆಕ್ಟಿವ್ ಎಕ್ಸಿಟ್ ಆಗ್ತಾರೆ ಕೆಲವರು. ಓಕೆ, ಅದ್ರ ಜೊತೆಗೆ ಇಲ್ಲಿ ಚೇಂಜ್ ಬಂದ ತಕ್ಷಣ ಯಾರೋ ಒಂದಿಷ್ಟು ಜನ ಪುಷ್ ಮಾಡೋರು ಸ್ಟ್ರಾಂಗ್ ಬೈಯರ್ಸ್ ಇರ್ತಾರೆ. ಅಂದರೆ ಈ ಏರಿಯಾದಲ್ಲಿ ಇದ್ದವ್ರನ್ನೆಲ್ಲರನ್ನೂ ಬೀಟ್ ಮಾಡಿರ್ತಾರೆ ಅವರು ಮತ್ತೆ ಆಕ್ಟಿವ್ ಆಗ್ತಾರೆ. ಇಲ್ಲಿ ನಿಮಗೆ ಕೆಳಗೆ ರಿಟ್ರೇಸ್ಮೆಂಟ್ ಬಂತು ಅಂದ ತಕ್ಷಣ ಅವ್ರಿಗೆ 50% ರಿಟ್ರೇಸ್ಮೆಂಟು ಈ ಥರದ ಲೆವೆಲ್ಸ್ಗಳು ಅಥವಾ ಏನಾರು ಅವರು ಏನಿರ್ತಾರೆ ಅವ್ರು ಮಾರ್ಕೆಟ್ ಹೈಯರ್ ಪುಷ್ ಮಾಡಬೇಕು ಅಂತ ಅವ್ರು ಆಕ್ಟಿವ್ ಆಗ್ತಾರೆ. ಜೊತೆಗೆ ಇದ್ರ ಮೇಲ್ಗಡೆ ನಿನಗೆ ಫ್ರೆಶ್ ಎಂಟ್ರೀಸು, ಏನು ನಾರ್ಮಲ್ ಟೆಕ್ನಿಕಲ್ ಅನಾಲಿಸಿಸ್ ಅಂತ ನೋಡೋರು ಏನಿರುತ್ತೆ, ನೆಕ್ ಲೆವೆಲ್ ಬ್ರೇಕ್ಔಟು ಈ ಥರ ಬ್ರೇಕ್ಔಟ್ ಟ್ರೇಡರ್ಸ್ಗಳು ಅವರು ಎಂಟ್ರಿ ಆಗ್ತಾರೆ. ಸೊ ಮಾರ್ಕೆಟಲ್ಲಿ ಇದು ಒನ್ ಆಫ್ ದ ಬ್ಯೂಟಿಫುಲ್ ಸ್ಟ್ರಾಟಜಿ ಟು ವರ್ಕ್ ಆನ್. ಓಕೆ, ನೀವು ಸಿಂಪ್ಲೆಸ್ಟ್ ಆಗಿ ಒಂದು ಸ್ಟ್ರಾಟಜಿನ ಫಾಲೋ ಮಾಡ್ತೀರಾ ಅಂದರೆ ಇದು ಒಂದು. ನೆಕ್ಸ್ಟ್ ಸೆಕೆಂಡ್ ಸ್ಟ್ರಾಟಜಿ ನಾವೇನು ಈಗ ವಿಕ್ರಮ್ ಹೇಳ್ದ ಡಿಸ್ಕಸ್ ಮಾಡಿದ್ವಿ, ಇನ್ಸೈಡ್ ಬಾರ್ ಸ್ಟ್ರಾಟಜಿ ಅಂತ ಹೇಳ್ದ. ಒಂದು ಇನ್ಸೈಡ್ ಬಾರ್ ಅಂತಲೂ ಕನ್ಸಿಡರ್ ಮಾಡ್ಬೋದು. ಎರಡನೇದು ನಾನ್ ಟ್ರೆಂಡಿಂಗ್ ಕಂಡೀಷನ್, ಮಾರ್ಕೆಟು ಫಾರ್ ಎನ್ ಎಕ್ಸ್ಟೆಂಡೆಡ್ ಪೀರಿಯಡ್ ಆಫ್ ಟೈಮು ಸೈಡ್ ವೇಸಲ್ಲಿ ಕಾಣ್ತಾ ಇದೆ. ಒನ್ ಆಫ್ ದ ಎಕ್ಸಾಂಪಲ್ಸ್ ಕೆಲವೊಂದು ಸೆಲೆಕ್ಟ್ ಮಾಡ್ತೀನಿ, ಇಟ್ ಈಸ್ ಬೆಟರ್. ಸೆನ್ಸಾರ್ ಮುಂಚಿನ ಇದ್ರಲ್ಲೇ ಅದು ಕ್ಲಿಯರ್ ಕಪ್ ಅಂಡ್ ಹ್ಯಾಂಡಲ್ ಇತ್ತಲ್ವಾ, ಅದು ಯಾವುದು? ಜಸ್ಟ್ ಗೋ ಬ್ಯಾಕ್. ನಿಫ್ಟಿದು ಯಾವ ರೇಂಜ್ ಗೊತ್ತಾ, ನಿನ್ನಲ್ಲಿ ಮಾರ್ಕ್ ಮಾಡಿದ್ದೇನೆ ಜಸ್ಟ್. ಅಬೇ ನಿನಗೆ ಈ ಕಪ್ ಆ್ಯಂಡ್ ಹ್ಯಾಂಡಲ್ ನೀನು ಇದೇ ಥರ ಪ್ಯಾಟರ್ನ್ ನೋಡಬೇಕು ಅಂತಿಲ್ಲ. ಈವನ್ ನೀನು ಕ್ಯಾಂಡಲ್ ಟು ಕ್ಯಾಂಡಲ್ ನೋಡೋದಾದ್ರೂ ಕಪ್ ಆ್ಯಂಡ್ ಹ್ಯಾಂಡಲ್ ಹೇಳ್ತೀನಿ. ಫಾರ್ ಮೀ ದಿಸ್ ಕ್ಯಾಂಡಲ್ ಫಾರ್ಮೇಷನ್ ಇಸ್ ಎ ಕಪ್ ಆ್ಯಂಡ್ ಹ್ಯಾಂಡಲ್ ಅಂತೀನಿ ನಾನು. ಐ ಥಿಂಕ್ ವಿಕ್ರಮ್ ಕ್ಯಾನ್ ಈಸಿಲಿ ಮೇಕ್ ಇಟ್ ಔಟ್. ಇಲ್ಲಿ ಏನಿದೆ, ಈ ಕ್ಯಾಂಡಲ್ 3 ಕ್ಯಾಂಡಲ್ ಇದೆ. ಸ್ಪೆಷಲಿ ಇವೆರಡು ಕ್ಯಾಂಡಲ್ ಈ ಲೋ ಕಂಪೇರ್ಡ್ ಟು ದಿಸ್ ನನಗೆ ಇದು ಕಪ್ ಆ್ಯಂಡ್ ಹ್ಯಾಂಡಲ್ ಆಗೇ ಕಾಣುತ್ತೆ. ಐ ಥಿಂಕ್ ವಿಕ್ರಮ್ ಯು ಕ್ಯಾನ್ ಮೇಕ್ ಇಟ್ ಔಟ್. ಇಲ್ವಾ? ಓಕೆ, ಸಿಂಪಲ್. ಈಗ ಮಂತ್ಲಿಲಿ ನಿಮಗೆ ಕ್ಯಾಂಡಲ್ ಟು ಕ್ಯಾಂಡಲ್ ಕಾಣ್ತಾ ಇದೆ ಅಲ್ವಾ? ಇದನ್ನೇ ನಾನು ಏನು ಮಾಡ್ತೀನಿ, ಡೈಲಿಗೆ ಬರ್ತೀನಿ. ಕೋವಿಡ್ ಫಾಲಿಗೆ ಬರೋಣ. ಇಟ್ ವಾಸ್ ದಿಸ್ ಪೀರಿಯಡ್ ಅಲ್ವಾ, ಕೋವಿಡ್ ಫಾಲ್ ಅಲ್ವಾ ಇದು?
ಡಸ್ ದಿಸ್ ಲುಕ್ ಕಪ್ ಆ್ಯಂಡ್ ಹ್ಯಾಂಡಲ್ ಕಾಣತ್ತಾ? ಡ್ರಾ ಮಾಡಿ ತೋರಿಸ್ಬೇಕು ಅನ್ನೋದಾದ್ರೆ ಇಲ್ಲ ಇಲ್ಲ. ಕಾಣತ್ತಾ ಕಪ್ ಆ್ಯಂಡ್ ಹ್ಯಾಂಡ್ಲು? ಓಕೆ, ಕ್ಯಾಂಡಲ್ ಟು ಕ್ಯಾಂಡಲಲ್ಲೂ ಕಪ್ ಆ್ಯಂಡ್ ಹ್ಯಾಂಡಲ್ ಮಾಡ್ಬೋದು. ಅದ್ರದ್ದು ಪ್ರಾಬಬ್ಲಿ ನಿನಗೆ ಸೆಷನಲ್ಲಿ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ, ಅದ್ರದ್ದು ಪ್ಯಾಟ್ರನ್ಗಳನ್ನು ಡ್ರಾ ಮಾಡಿ ತೋರಿಸಿದ್ದೆ ನಿನಗೆ. ಐ ಥಿಂಕ್ ನೀವು ಪ್ರೀವಿಯಸ್ ಸೆಷನ್ನ ನೀನು ರೀಡ್ ಮಾಡಿದ್ರೆ ಅದ್ರಲ್ಲಿ ಗೊತ್ತಾಗತ್ತೆ ಈ ಕ್ಯಾಂಡಲ್ದು ಇದೇನಿದೆ ಸಿಗ್ನಿಫಿಕೆನ್ಸ್ ಏನಿದೆ ಅನ್ನೋದಕ್ಕೆ. ನಾನು ಲೈನ್ ಚಾರ್ಟ್ ಥರ ಒಂದು ಡ್ರಾ ಮಾಡಿ ತೋರಿಸಿದೆ ಪ್ರೀವಿಯಸ್ ಸೆಷನ್ಸಲ್ಲಿ ಪಾತ್ ಹಾಕಿ. ಓಕೆ, ಫಾರ್ ಎಕ್ಸಾಂಪಲ್ ಈ ಕ್ಯಾಂಡಲ್ನ ನೀನು ತೊಗೊಳೋದಾದರೆ ಇದು ಸ್ಟಾರ್ಟೆಡ್, ಇಲ್ಲಿಂದ ಸ್ಟಾರ್ಟ್ ಆಯಿತು ಲೆಟ್ಸಿ, ಹಿಂಗೆ ಬಂದಿದ್ದು ಕ್ಯಾಂಡಲ್ಲು, ಇಲ್ಲಿಂದ ಎಲ್ಲೋ ಒಂಚೂರು ಮೈನರಾಗಿ ಹಿಂಗೆ ಅಪ್ ಹೋದಂಗೆ ಹೋಗಿ, ಇಲ್ಲಿಂದ ಮೈನರಾಗಿ ಒಂಚೂರು ಹಿಂಗೆ ಅಪ್ ಹೋದಂಗೆ ಹೋಗಿ, ಅಲ್ಲಿಂದ ನಿನಗೆ ಫುಲ್ಲು ಫಾಲ್ ಆಯಿತು. ಓಕೆ, ಇಲ್ಲಿ ತನಕ ಸಮ್ವೇರ್ ಇಲ್ಲಿ ತನಕ ಫಾಲ್ ಬಂತು, ಅಲ್ಲಿಂದ ನಿನಗೆ ಅಪ್ ಹಿಂಗೆ ಹೋಗಿದ್ದು, ಮತ್ತು ನೆಕ್ಸ್ಟ್ ಕ್ಯಾಂಡಲಲ್ಲಿ ಹಿಂಗೊಂಚೂರು ಬಂದು ಇಲ್ಲಿ ತನಕ ಹಿಂಗೆ ಮೂವ್ ಆಯಿತು, ಅಥವಾ ಇನ್ನೊಂದು ಚೂರು ತೊಗೊಬೋದು. ನೆಕ್ಸ್ಟ್ ಮತ್ತೆ ಹೀಗೆ ಕೆಳಗೆ ಬಂದು ಮತ್ತೆ ಹೀಗೆ ಹೋಗ್ತಾ ಇದೆ. ಓಕೆ, ಇಲ್ಲಿ ನೀನು ಈ ಒಂದು ಮೈನರ್ ಇದನ್ನು ಇಗ್ನೋರ್ ಮಾಡೋದಾದರೆ ಇಲ್ಲಿ ಕಾಣ್ತಾ ಇರೋದು ನಿನಗೆ ಕ್ಲಿಯರ್ ಕಪ್ ಹ್ಯಾಂಡಲ್. ಗೊತ್ತಾಯ್ತಾ? ಅಂದರೆ ಇದು ನಾನೇನು ಈ 3 ಕ್ಯಾಂಡಲ್ ಅಥವಾ ಈ 4 ಕ್ಯಾಂಡಲ್ದು ಪಾತ್ ಹಾಕಿದ್ದೀನಿ ಇಲ್ಲಿ ಅಷ್ಟೇ. ಏನಾಗಿದೆ ಇಂಟರ್ನಲಿ ನಾನು ಅದನ್ನು ಐ ಥಿಂಕ್ ಪ್ರೀವಿಯಸ್ ಸೆಷನ್ ನೋಡಿ ನಿನಗೆ ಗೊತ್ತಾಗತ್ತದು ಅಭಿ. ಐ ಥಿಂಕ್ ನೀನು ನೋಡಿದ್ಯಾ ಅನ್ಕೋತೀನಿ. ಎವ್ರಿ ಕ್ಯಾಂಡಲ್ನ ನಾವು ಈ ಥರ ಪಾತ್ ಹೇಗೆ ಹಾಕ್ಬೋದು ಅಂತಲೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದರಲ್ಲಿ. ಓಕೆ, ಈ ಒಂದೇ ಕ್ಯಾಂಡಲ್ನ ನಾವು ಇದಕ್ಕಿಂತ ಬೆಟರ್ ಅಂತಂದರೆ ಐ ವುಡ್ ಶೋ ಎರಡು ಸೈಡ್ ವಿಕ್ ಬರಬೇಕು, ಆವಾಗ ನಿನಗೆ ಇನ್ನೂ ಕ್ಲಿಯರಾಗಿ ಗೊತ್ತಾಗತ್ತೆ ಅದರಲ್ಲಿ. ಈ ಟಾಪ್ ಕ್ಯಾಂಡಲ್ ನೋಡು, ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಆವಾಗ ಗೊತ್ತಾಗತ್ತೆ. ಸಿ, ಇಲ್ಲಿ ಏನಾಗ್ತಾ ಇದೆ, ಓಪನ್ ಇಲ್ಲ ಆಯಿತು ಅಂತ ಇಟ್ಕೊ ಜಸ್ಟ್. ದೆನ್ ವಾಟ್ ಮಾರ್ಕೆಟ್ ಡಿಡ್ ಇಸ್ ಇಟ್ ಟ್ರೈ ಟು ಕಮ್ ಡೌನ್. ಓಕೆ, ದೆನ್ ಇಟ್ ಅಗೈನ್ ಮೂವ್ಡ್ ಅಪ್ ಆ್ಯಂಡ್ ಅಗೈನ್ ಕ್ಲೋಸ್ ಸಮ್ವೇರ್ ಹಿಯರ್. ಗೊತ್ತಾಯ್ತಾ? ಈ ಕ್ಯಾಂಡಲ್ ನಾವು ಮಾತಾಡ್ತಾ ಇರೋದು, ಈ ಕ್ಯಾಂಡಲ್ಲು. ಸಿ, ಇದರಲ್ಲಿ ಏನಾಯಿತು, ಇಲ್ಲಿ ಓಪನ್ ಆಯಿತು, ಇಲ್ಲಿಂದ ನಿನಗೆ ಕೆಳಗಡೆ ಪುಷ್ ಮಾಡ್ಯಾರೆ. ಓಕೆ, ಅಲ್ಲಿಂದ ಮತ್ತೆ ನಿನಗೆ ಅಪ್ ತೊಗೊಂಡಿದ್ದಾರೆ ಪ್ರೈಸು, ದೆನ್ ಇಟ್ ಕ್ಲೋಸ್ ಹಿಯರ್. ಕಾಣತ್ತಾ ಇಲ್ಲಿ ಸೇಮು? ಸೊ ಈ ಥರದ್ದು ರೆಪ್ರೆಸೆಂಟೇಷನ್ ನೀನು ಕ್ಯಾಂಡಲ್ ಟು ಕ್ಯಾಂಡಲ್ನ ಒಂದು ನೀನು ನೋಡಿದಾಗ ನಿನಗೆ ಅದ್ರ ಒಳಗಡೆ ಕಪ್ ಆ್ಯಂಡ್ ಹ್ಯಾಂಡಲ್ ಇದೆಯಾ, ಹೆಡ್ ಆ್ಯಂಡ್ ಶೋಲ್ಡರ್ ಇದೆಯಾ ಎಲ್ಲ ಗೊತ್ತಾಗುತ್ತೆ. ನಾನು ಅದಕ್ಕೆ ಅವಾಗಲೇ ಹೇಳಿದ್ದು, ಈವನ್ ಕ್ಯಾಂಡಲಲ್ಲೂ ಕೂಡ ನಾವು ಕಪ್ ಆ್ಯಂಡ್ ಹ್ಯಾಂಡಲ್ ನೋಡ್ಬೋದು, ಹೆಡ್ ಆ್ಯಂಡ್ ಶೋಲ್ಡರ್ ನೋಡ್ಬೋದು, ಡಬಲ್ ಟಾಪು ಇವನ್ನೆಲ್ಲ ನೋಡ್ಬೋದು ಅಂತ. ಈಗ ಫಾರ್ ಎಕ್ಸಾಂಪಲ್ ನಿನಗೆ ಇದನ್ನು ನಾನು ಕಪ್ ಆ್ಯಂಡ್ ಹ್ಯಾಂಡಲ್ ಅಂತ ಹೇಳ್ಬೋದು ಬೇಕಾದ್ರೆ. ಈ ಸೈಡ್ ವೈಸ್ ಇಂಡಿಸಿಷನ್ ಮಾರ್ಕೆಟ್ ಏನಿದೆ ಇದರಲ್ಲೂ ಒಂದು ಸಣ್ಣ ಮಟ್ಟದಲ್ಲಿ ಕಪ್ ಆ್ಯಂಡ್ ಹ್ಯಾಂಡಲ್ ಕಂಡಂಗೆ ಆಗುತ್ತೆ. ಸಿ, ಈ ಪ್ಯಾಟ್ರನ್ಸ್ಗಳು ಏನಿದೆ ಅದು ನಿನಗೆ ಎಕ್ಸಾಕ್ಟ್ಲಿ ಬುಕ್ಕಲ್ಲಿ ತೋರಿಸ್ದಂಗೆ ಪ್ಯಾಟರ್ನ್ಗಳು ಬರಲ್ಲ ಮಾರ್ಕೆಟಲ್ಲಿ ಮೆನಿ ಎಟ್ ಟೈಮ್ಸ್. ಅವು ನಿನಗೆ ವರ್ಕೌಟ್ ಆಗೋದು ಹೇಗಿದ್ರು ಏನೋ ನಿನಗೆ ಅದನ್ನು ಜಡ್ಜ್ ಮಾಡೋ ಎಬಿಲಿಟಿ ಬಿಲ್ಡ್ ಮಾಡ್ಕೊಬೇಕು ನಾವು ಇದರಲ್ಲಿ. ಕಪ್ ಆ್ಯಂಡ್ ಹ್ಯಾಂಡ್ಲು ಅಂದರೆ ಆ ಸೈಕಾಲಜಿ ಅರ್ಥ ಆಗಬೇಕು. ಐ ಥಿಂಕ್ ನಾನು ಏನು ಪ್ರೀವಿಯಸ್ 2 ಸೆಷನ್ಸಲ್ಲಿ ನಾವು ಸೈಕಾಲಜಿ ಡಿಸ್ಕಸ್ ಮಾಡಿದ್ವಿ, ಅದು ಅರ್ಥ ಆದರೆ ನಿನಗೆ ಈ ಪ್ಯಾಟ್ರನ್ಸ್ಗಳು ಏನಿದೆ ಅಷ್ಟು ಕ್ಲಿಯರ್ ಆಗೋಗುತ್ತೆ. ಓಕೆ, ಸೊ ಆ ಫಸ್ಟ್ 2 ಸೆಷನ್ಸ್ ಏನಿದೆ ಅದು ಮತ್ತೆ ಇವತ್ತು ಏನು ಡಿಸ್ಕಸ್ ಮಾಡಿದ್ವಿ ಸ್ಟ್ರಕ್ಚರ್ಸ್ ಮಾರ್ಕೆಟ್. ಓಕೆ, ಕ್ಯಾಂಡಲ್ ಟು ಕ್ಯಾಂಡಲ್, ಹೈಯರ್ ಹೈ ಹೈಯರ್ ಲೋ. ಈಗ ನೋಡಿಲ್ಲಿ ಇಲ್ಲಿ ಒಂದು ಸಲ ಮಾರ್ಕೆಟ್ ಅಲೈನ್ ಆಯಿತು ಹೈಯರ್ ಹೈ ಹೈಯರ್ ಲೋ ಹೈಯರ್ ಕ್ಲೋಸ್ಗೆ. ದೆನ್ ನೋಡಿಲ್ಲಿ ಪ್ರತಿ ಕ್ಯಾಂಡಲ್ ನೆಕ್ಸ್ಟ್ ಕ್ಯಾಂಡಲ್ ನೆಕ್ಸ್ಟ್ ಕ್ಯಾಂಡಲ್ ನೆಕ್ಸ್ಟ್ ಕ್ಯಾಂಡಲ್ ನೆಕ್ಸ್ಟ್ ಕ್ಯಾಂಡಲ್ ನೆಕ್ಸ್ಟ್ ಕ್ಯಾಂಡಲ್, ಇಲ್ಲಿ ಈವನ್ ನಿನಗೆ ಕ್ಲೋಸಲ್ಲಿ ಅಲೈನ್ ಆದರೂ ಇಂಡಿಸಿಷನ್ಸ್ ಬಂದರು ಮತ್ತು ಮಾರ್ಕೆಟ್ ಫಾಲ್ ಬರಲಿಲ್ಲ. ನಿನಗೆ ಮೇಜರ್ ಕರೆಕ್ಷನ್ ಅಥವಾ ಮಾರ್ಕೆಟಲ್ಲಿ ಒಂದು ಸೆಲ್ಲಿಂಗ್ ಇಂಡಿಕೇಶನ್ ಬಂದಿದ್ದು ಎಲ್ಲಿ, ಇಲ್ಲಿ ಚೇಂಜ್ ಆದಮೇಲೆ, ಕ್ಯಾರೆಕ್ಟರ್ ಚೇಂಜ್ ಆದಾಗ. ಓಕೆ, ಇಲ್ಲಿ ಕಾಣುತ್ತಾ, ಇಲ್ಲೇನಾಯಿತು ನಿನಗೆ ಪೂರ್ತಿ ನಿನಗೆ ಅಲೈನ್ಮೆಂಟ್ ಆಯಿತು ಮತ್ತೆ ನೆಗೆಟಿವ್ ಸ್ಟ್ರಕ್ಚರ್ಗೆ. ಅದಾದಮೇಲೆ ನೋಡು ನಿನಗೆ ಮಾರ್ಕೆಟ್ ಒಂಥರ ಸೈಡ್ ವೇಸ್ ಅಥವಾ ಡೌನ್ ಸೈಡ್ ಜಾಸ್ತಿ ಇತ್ತು. ದ ವೆರಿ ನೆಕ್ಸ್ಟ್ ಮೂಮೆಂಟು ಇಲ್ಲಿ ನಿನಗೆ ಅಲೈನ್ ಆಯಿತು. ಗೊತ್ತಾಯ್ತಾ? ಈ ಕ್ಯಾಂಡಲ್ ಜೊತೆ. ಅದಾದಮೇಲೆ ಮತ್ತೆ ನೋಡು ನಿನಗೆ ಸಣ್ಣದಾಗಿ ಇಲ್ಲೊಂಚೂರು ಸಣ್ಣ ಒಂದು ರಿಟ್ರೇಸ್ಮೆಂಟ್ ಕೊಟ್ಟರು ಕೂಡ, ಯಾಕಂದರೆ ಇಲ್ಲೊಂದು ರೆಸಿಸ್ಟೆನ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರಿಂದ ಆ ರೆಸಿಸ್ಟೆನ್ಸಲ್ಲಿ ಒಂದು ಟೆಸ್ಟ್ ಆಗಿದ್ದರಿಂದ ಅಥವಾ ಈ ರ್ಯಾಲಿದು 50% ರಿಟ್ರೇಸ್ಮೆಂಟ್ ಕೊಟ್ಕೊಂಡು ಮತ್ತೆ ಮಾರ್ಕೆಟ್ ಅಲೈನ್ ಆಗಿ ಮೇಲಕ್ಕೆ ಹೋಯಿತು. ಇಮಿಡಿಯೇಟ್ಲಿ ಇಲ್ಲಿ ನೋಡಿ, ಇಲ್ಲಿ ಕ್ಯಾರೆಕ್ಟರ್ ಚೇಂಜ್ ಬಂತಾ ಲೇಟೆಸ್ಟು ಅಕ್ಟೋಬರ್ ಮಂತಲ್ಲಿ. ಅದಾದಮೇಲೆ 2 ಕ್ಯಾಂಡಲ್ ನೋಡು ನಿನಗೆ ಅಂಥ ಮೇಜರ್ ಮಾರ್ಕೆಟಲ್ಲಿ ಅಪ್ ಮೂವ್ ಕೊಟ್ಟಿಲ್ಲ. ಗೊತ್ತಾಯ್ತಾ? ಸೊ ಈ ಥರ ನಿನಗೆ ಯಾವಾಗ ನನಗೆ ಇದ್ರ ಹಿಂದ್ಗಡೆ ಇರೋ ಸೈಕಾಲಜಿ ನಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಕ್ಯಾಂಡಲ್ ಟು ಕ್ಯಾಂಡಲ್ದು ಅಲ್ಲಿ ಒಳಗಡೆ. ಓಕೆ, ಅದು ನಮಗೆ ಅರ್ಥ ಆಯಿತು ಅಂತಂದರೆ
ನಾನು ಅವಾಗಲೇ ಫಸ್ಟ್ ಸೆಷನಲ್ಲೇ ಹೇಳಿದ್ದೆ, ನಾವು ಪ್ಯಾಟ್ರನ್ಸು, ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ಸ್, ಎನ್ಗಲ್ಫಿಂಗು, ಹ್ಯಾಮರು, ಅದು ಇದು ಅಂತ 120 ಥರದಲ್ಲಿ ನಾವು ಅರ್ಥ ಮಾಡ್ಕೊಳೋದಕ್ಕಿಂತ ಸಿಂಪಲ್ಲಾಗಿ 3 ಥರ ನಾವು ಡಿಸ್ಕಸ್ ಮಾಡ್ಬೋದು ಮಾರ್ಕೆಟ್ನ. ಬುಲ್ಲಿಶ್ ಪ್ಯಾಟ್ರನ್, ನೆಗೆಟಿವ್ ಬಿಯರಿಶ್ ಪ್ಯಾಟ್ರನ್, ನಾನ್ ಟ್ರೆಂಡಿಂಗ್ ಪ್ಯಾಟ್ರನ್ಸ್ ಅಂಥೇಳಿ. ಓಕೆ, ಸೊ ಅವು 3 ಥರ ನೋಡಿ. ನೀನು ಕಪ್ ಆ್ಯಂಡ್ ಹ್ಯಾಂಡಲ್ ನೋಡ್ತೀಯೋ, ಹೆಡ್ ಆ್ಯಂಡ್ ಶೋಲ್ಡರ್ ನೋಡ್ತೀಯೋ, ಇಟ್ ಡಸಂಟ್ ಮ್ಯಾಟರ್ ಟು ಮೀ. ಅಥವಾ ನಿನಗೆ ಅದು ಇಂಪಾರ್ಟೆಂಟೇ ಆಗಲ್ಲ, ಅದನ್ನು ಹೇಗೆ ಡಿಫೈನ್ ಮಾಡ್ಕೊಳ್ತೇ ನಿನಗೆ ಇಂಪಾರ್ಟೆಂಟ್ ಅಲ್ಲ. ವೆದರ್ ನಿನಗೆ ಆ ಕ್ಯಾಂಡಲ್ ಸ್ಟಿಕ್ಸ್ನ ನೀನು ನೋಡಬೇಕಾದ್ರೆ, ಅಥವಾ ನೀನು ಆ ಒಂದು ಸ್ಟ್ರಕ್ಚರ್ನ ನೀನು ಮಾರ್ಕೆಟಲ್ಲಿ ನೋಡ್ತಾ ಇರಬೇಕಾದ್ರೆ, ಅಂದರೆ ನಾನೇನು ಸ್ಟ್ರಕ್ಚರ್ ಅಂತ ಹೇಗೆ ಹೇಳ್ತೀನಿ ಅಂದರೆ, ವೆದರ್ ನೀನು ಸಿಂಗಲ್ ಕ್ಯಾಂಡಲ್ ಸ್ಟ್ರಕ್ಚರ್ ನೋಡ್ತೀಯೋ ಅಥವಾ ಮಲ್ಟಿಪಲ್ ಕ್ಯಾಂಡಲ್ಸ್ನ ಸೇರಿಸ್ಕೊಂಡು ಈ ಥರ ನೀನು ಒಂದು ಸ್ಟ್ರಕ್ಚರ್ ನೋಡ್ತೀಯೋ, ಇದನ್ನ ಎಂಟೈರ್ನ ಒಂದು ಕ್ಯಾಂಡಲ್ ಥರ ನೋಡಿಕೊಂಡು ಇದನ್ನೇ ಒಂದು ಸ್ಟ್ರಕ್ಚರ್ ಆಗಿ ನೋಡ್ತೀಯೋ, ಅದು ನಿನಗೆ ಬಿಟ್ಟಿರೋದು. ಓಕೆ, ಇಟ್ ಈಸ್ ಅಪ್ ಟು ಯು ಗೈಸ್ ಹೌ ಯು ಕನ್ಸಿಡರ್. ಓಕೆ, ಯಾವಾಗ ನಿಮಗೆ ಸ್ಟ್ರಕ್ಚರು ನಿಮಗೆ ಬುಲ್ಲಿಶ್ ಅಥವಾ ಬೇರಿಶ್ ಆಗಿ ಅಲೈನ್ ಆಗತ್ತೆ, ಓಕೆ, ಆವಾಗ ನೀವು ಟ್ರೇಡ್ಗಳನ್ನು ಇನಿಷಿಯೇಟ್ ಮಾಡೋದ್ರಿಂದ ಮಾರ್ಕೆಟಲ್ಲಿ ತುಂಬಾ ಅಡ್ವಾಂಟೇಜ್ ಇದೆ. ಮತ್ತು ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಅನ್ನೋ ಕಾನ್ಸೆಪ್ಟಿಗೆ ಅಲೈನ್ ಆಗ್ತೀರಾ. ಓಕೆ, ಸೊ ಐ ಥಿಂಕ್ ಟ್ರೆಂಡು ಅಥವಾ ಮಾರ್ಕೆಟ್ ಸ್ಟ್ರಕ್ಚರ್ಸ್ ಅಂತ ಏನಿತ್ತು, ಒಂದು ಸ್ಟ್ರಾಟಜಿ ನಾವು ಡಿಸ್ಕಸ್ ಮಾಡಿದ್ವಿ. ವರ್ ಅಬೌಟ್ ಟು ಡಿಸ್ಕಸ್ ಸೆಕೆಂಡ್ ಸ್ಟ್ರಾಟಜಿ. ಓಕೆ, ವಿಕ್ರಮ್ ಇನ್ಸೈಡ್ ಬಾರ್ ಅಂತ ನಮಗೊಂದು ಕಾನ್ಸೆಪ್ಟ್ನ ಹೇಳ್ದ. ನಾನು ಏನು ಹೇಳ್ತೀನಿ ಅಂತಂದರೆ, ಇನ್ಸೈಡ್ ಬಾರ್ ಈಸ್ ನಥಿಂಗ್ ಬಟ್ ಒಂದು ಪರ್ಟಿಕ್ಯುಲರ್ ರೇಂಜ್ ಒಳಗಡೆ, ಓಕೆ, ಟ್ರೇಡ್ ಆಗ್ತಾ ಇದೆ ಪ್ರೈಸ್ ಅನ್ನೋದು. ಓಕೆ, ಇಟ್ ರೆಪ್ರೆಸೆಂಟ್ಸ್ ಒಂದು ಪರ್ಟಿಕ್ಯುಲರ್ ರೇಂಜ್ ಒಳಗಡೆ ಟ್ರೇಡ್ ಆಗ್ತಾ ಇದೆ ಅಂತ. ನಿಮಗೆ ಇದು ಕ್ಯಾಂಡಲ್ಸ್ಗಳು ಟೈಮ್ ಫ್ರೇಮ್ ಚೇಂಜ್ ಮಾಡ್ಕೊಂಡಂಗೆ ನಿಮಗೆ ವೆದರ್ ನಿನಗೆ ಇಲ್ಲಿ ಇನ್ಸೈಡ್ ಬಾರ್ ಕಾಣದೇ ಇರೋದು ಹೈಯರ್ ಟೈಮ್ ಫ್ರೇಮಲ್ಲಿ ನಿನಗೆ ಇನ್ಸೈಡ್ ಬಾರಾಗಿ ಕಾಣಬಹುದು. ಆ ಥರ ಇರುತ್ತೆ. ನಾನು ಬೇಸಿಕಲಿ ಏನು ಹೇಳ್ತೀನಿ ಅಂತಂದರೆ, ಯಾವಾಗ ನಿಮಗೆ ನಾನ್ ಟ್ರೆಂಡಿಂಗ್ ಮಾರ್ಕೆಟ್ ಬರುತ್ತೆ, ಅಲ್ಲಿ ಈಗ ಏನು ಸ್ಟ್ರಕ್ಚರ್ಸ್ನ ನಾನು ಹೇಳಿದೆ, ಅದು ಅಲೈನ್ ಆಗಿಲ್ಲದೆ ಇರೋವಂಥ ಕಂಡೀಷನ್ಸ್ಗಳು ಮಾರ್ಕೆಟಲ್ಲಿ ಅಲೈನ್ ಆಗುತ್ತೆ. ಪೇ ಅಟೆನ್ಷನ್. ಓಕೆ, ಯಾಕೆಂದರೆ ಯಾವಾಗ ಮಾರ್ಕೆಟ್ ನಾನ್ ಟ್ರೆಂಡಿಂಗ್ ಕಂಡೀಷನ್ಸ್ನ ಅರೈವ್ ಆದಮೇಲೆ, ಒಂದು ಪಾಸ್ ತಗೊಂಡ್ಮೇಲೆ ಟ್ರೆಂಡು ಫ್ರೆಶ್ ಆಗಿ ಯಾವುದೋ ಒಂದು ಸೈಡ್ ಬ್ರೇಕ್ಔಟ್ ಕೊಟ್ಕೊಂಡು ಸ್ಟಾರ್ಟ್ ಆಗುತ್ತಲ್ಲ, ದಟ್ ವಿಲ್ ಗಿವ್ ಯು ಅ ಸೆಕೆಂಡ್ ಸ್ಟ್ರಾಟಜಿ ವಿತ್ ವಿಚ್ ಯು ಕ್ಯಾನ್ ಈಸಿಲಿ ಟ್ರೇಡ್. ಲೈಕ್ 2.5 times 3 times ಇಷ್ಟು ಪರ್ಸೆಂಟೇಜ್ ಡಬಲ್. ಈಗ ಏನು ರೇಂಜ್ ಏನಿದೆ, ವಿಕ್ರಮ್ ಹೇಳ್ದಂಗೆ ಆ ಸೈಡ್ ವೇಸ್ ಅಥವಾ ಇನ್ಸೈಡ್ ಬಾರಿಂದು 2 times 3 times ಹೋಗುತ್ತೆ, 2.5 times ಹೋಗುತ್ತೆ ಅಂತೆಲ್ಲ ಹೇಳ್ತಾರಲ್ಲ. ಸೊ ಆ ರೀತಿ ನಾವು ಯೂಸ್ ಮಾಡ್ಬೋದು. ಕ್ಯಾಂಡಲ್ ಟು ಕ್ಯಾಂಡಲ್ ನೋಡಿದಾಗ ನಿಮಗೆ ಅದು ಕ್ಯಾಂಡಲ್ ಒಳಗಡೆನೆ ಬರಬೇಕು ಅಂತಲೂ ಇಲ್ಲ, ನೆಸಸರಿ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಅಣ್ಣ, ಹಾಂ, ಈಗ ವಿಷ್ಣು ಪ್ರಕಾಶ್ ನೋಡಿದ್ರೆ ಅಕ್ಟೋಬರ್ ಇಂದ ಇವಾಗ ಬರೋ ತಿಂಗಳು ನೋಡಿದ್ರೆ ಎಲ್ಲಾನು ಇನ್ಸೈಡ್ ಬಾರ್ ತರನ ಕಾಣಿಸ್ತಾ ಇದೆ. ಕನ್ಫರ್ಮ್ ಮಾಡ್ತೀರಾ? ಯಾವ ಚಾರ್ಟ್? ಮಂತ್ಲಿ ಚಾರ್ಟ್. ಎಸ್, ಇಲ್ಲಿ ಕ್ಲಿಯರ್ ಆಗಿದೆಯಲ್ಲ, ಇನ್ಸೈಡ್ ಬಾರ್ ಕಾಣ್ತಾ ಇದೆಯಲ್ಲ. ಈ ಕ್ಯಾಂಡಲ್ದು ರೇಂಜ್ ಏನಿದೆ, ಅಕ್ಟೋಬರ್ ಕ್ಯಾಂಡಲ್ ರೇಂಜ್ ಅದ್ರ ಒಳಗಡೆನೆ ಟ್ರೇಡ್ ಆಗ್ತಾ ಇದೆ. ಕರೆಕ್ಟಾ? ಸೊ ಮುಂದೆ ಒಂದು ಬ್ರೇಕ್ಔಟ್ ಬರುತ್ತೆ ಅಂತ ಅದೊಂದು ಇದು ಕೊಡ್ತಿರೋದು ಅದೊಂದು ಅದ್ರದ್ದು ಅಸಂಪ್ಷನ್ಸ್ಗಳು. ಈಗ ನಾವು ಈ ಕ್ಯಾಂಡಲ್ ಟು ಕ್ಯಾಂಡಲ್ ಈ ಕ್ಯಾಂಡಲ್ನ ರೀಡ್ ಮಾಡೋ, ನೀನು ಇಲ್ಲಿ ತನಕ ನೋಡಿದ್ಯಾ? ಓಕೆ, ನಮಗೆ ಬುಲ್ಲಿಶ್ ಎಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ ಇದ್ರ ಪ್ರಕಾರ? ಅಲ್ಲ, ಸಾರಿ, ಬಿಯರಿಶ್ನೆಸ್ ಎಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ? ನಮಗೆ ಏನೇ ಬಿಯರಿಶ್ನೆಸ್ ಬರಬೇಕು ಮಾರ್ಕೆಟಲ್ಲಿ ಅಂದರೆ ಈ ಕ್ಯಾಂಡಲ್ನ ಬಿಡಲೇಬೇಕು. ಕರೆಕ್ಟಾ? ಯಾಕೆಂದರೆ ಇಲ್ಲಿ ಬೈಯರ್ಸ್ ಪುಷ್ ಮಾಡಿದ್ದಾರೆ. ಇದನ್ನು ಬಿಡದೆ ನಿನಗೆ ಬೇರಿಶ್ನೆಸ್ ಅಂತ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಓಕೆ, ಮತ್ತೆ ನಿನಗೆ ನೆಕ್ಸ್ಟ್ ಕ್ಯಾಂಡಲ್ ಏನಾಯಿತು? ಈಗ ಫಾರ್ ಎಕ್ಸಾಂಪಲ್ ಈ ಕ್ಯಾಂಡಲಲ್ಲಿ ನಿನಗೆ ಇಲ್ಲಿ ತನಕ ಮಾರ್ಕೆಟ್ ಪುಷ್ ಮಾಡಿದ್ರೆ ಇಲ್ಲಿಂದ ನೆಗೆಟಿವಿಟಿ ಬಂತು, ಅದು ಇಲ್ಲಿ ಕಂಟಿನ್ಯೂ ಆಯ್ತು ಹೀಗೆ. ಬಟ್ ಅದೇ ಕ್ಯಾಂಡಲಲ್ಲೇ ನಿನಗೆ ಮಂತಲ್ಲಿ ನಿನಗೆ ಮತ್ತೆ ಮಾರ್ಕೆಟ್ನ ಅಪ್ಸೈಡ್ ಪುಷ್ ಮಾಡಿದ್ದಾರೆ. ಕರೆಕ್ಟಾ? ಸೊ ಮತ್ತೆ ಇಲ್ಲಿಂದ ಏನು ಮಾಡ್ತಾ ಇದ್ದಾರೆ, ಮತ್ತೆ ಅಗೈನ್ ಇಲ್ಲಿ ತನಕ ಅಪ್ಸೈಡ್ ಪುಷ್ ಟ್ರೈ ಮಾಡಿದ್ರು, ಅಗೈನ್ ಇಟ್ ಫೇಲ್ಡ್. ಓಕೆ, ಈಗ ನಾನು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಒಂದು ಕಾನ್ಸೆಪ್ಟ್ ಹೇಳಿದೆ. ಆ ಕಾನ್ಸೆಪ್ಟ್ ಪ್ರಕಾರ ಯೋಚನೆ ಮಾಡಿ ನೋಡಿ ನೀನೀಗ ಹೇಗೆ ಅಂಥೇಳಿ. ಒಂದು, ನಮಗೆ ಈ ಕ್ಯಾಂಡಲ್ ಬಿಡದೆ ನಮಗೆ ಏನು ಈ ಕ್ಯಾಂಡಲ್ ಬಿಡದೆ ನಾವು ನೆಗೆಟಿವ್ ಅಂತ ಇದನ್ನು ಹೇಳೋಕ್ಕಾಗಲ್ಲ. ಓಕೆನಾ? ಎರಡನೇದು, ಈಗ ಕ್ಯಾರೆಕ್ಟರ್ ಅಂತ ಹೇಳೋದಾದರೆ ಇಲ್ಲಿ ಕ್ಯಾಂಡಲ್ ಟು ಕ್ಯಾಂಡಲ್ ನೋಡೋದಾದರೆ ನಿನಗೆ ಸ್ಟಿಲ್ ಇಟ್ ಈಸ್ ಹೈಯರ್ ಲೋ ಹೈಯರ್ ಲೋ ಹೈಯರ್ ಲೋ ಥರ ಇದೆ. ಕರೆಕ್ಟಾ? ನೆಗೆಟಿವ್ ಸ್ಟ್ರಕ್ಚರ್ಗೆ ಇಲ್ಲಿ ತನಕ ನಮಗೆ ಅಲೈನ್ ಆಗಿಲ್ಲ ಇದು. ದೋ ಓವರ್ ಹೆಡ್ ನಮಗೆ ಸೆಲ್ಲಿಂಗ್ ಕಂಡ್ರೂ ಕೂಡ ನೆಗೆಟಿವ್ ಸ್ಟ್ರಕ್ಚರ್ಗೆ ಇದು ಇನ್ನೂ ಅಲೈನ್ ಆಗಿಲ್ಲ. ಇಲ್ಲಿಂದ ಕಂಟಿನ್ಯೂಸ್ ಆಗಿ ಹೈಯರ್ ಲೋಸ್ ಇದೆ ಇಲ್ಲಿ. ಓಕೆ,
ನಿನಗೆ ಒಂದು ಏನಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನೀನು ಪೊಸಿಷನ್ ಇಟ್ಕೊಂಡಿದೀಯಾ, ದೆನ್ ಇಮಿಡಿಯೇಟಾಗಿ ನಿಂದು ನೆಕ್ಸ್ಟ್ ಏನಂತಂದರೆ ಈ ಸ್ಟ್ರಕ್ಚರ್ ಚೇಂಜ್ ಬರುತ್ತಾ ನೋಡು ಯಾವ್ದಾದ್ರು ಕ್ಯಾಂಡಲಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಈ ಮಂತು ನಿನಗೇನಿದೆ, ಇದೇನಾದ್ರು ಬೈ ಚಾನ್ಸ್ ಇದ್ರಕ್ಕಿಂತ ಕೆಳಗಡೆ ಲೋ ಹೋಗಿ ಕ್ಲೋಸ್ ಕೂಡ ಇದ್ರ ಕೆಳಗಡೆ ಕೊಡ್ತು, ಈ 281ಕ್ಕಿಂತ ಕೆಳಗಡೆ ಕ್ಲೋಸ್ ಕೊಡ್ತು, ದೆನ್ ದ ಪಾಸಿಬಿಲಿಟಿ ಈಸ್ ವೆರಿ ಹೈ ದಟ್ ಇಟ್ ವಿಲ್ ಟೆಸ್ಟ್ ದೀಸ್ ಲೆವೆಲ್ಸ್. ಓಕೆ, ಅದು ನಿನಗೆ ಈ ಕ್ಯಾಂಡಲ್ ನಿನಗೆ ಲೋ ಇಲ್ಲ, ಇದನ್ನ ಹಿಂಗೆ ಕಂಟಿನ್ಯೂ ಆಯಿತು, ನಿನಗೆ ಇಲ್ಲೆಲ್ಲೋ ಎಸ್ಟಾಬ್ಲಿಷ್ ಆಯಿತು. ನಮಗೆ ಈ ಲೆವೆಲ್ಸ್ಗಳು ಏನಿದೆ, ಈ ಫಾರ್ ಎಕ್ಸಾಂಪಲ್ ಅಟ್ಲೀಸ್ಟ್ ನನಗೆ ಮಿನಿಮಮ್ ಇದಕ್ಕಿಂತ ಮೇಲ್ಗಡೆ ನಂಗೊಂದು ಕ್ಲೋಸ್ ಬೇಕು, 312 ಮೇಲ್ಗಡೆ ಕ್ಲೋಸ್ ಬೇಕು ಬುಲ್ಲಿಶ್ ಅನ್ನೋಕ್ಕೆ. ಆ ಕ್ಲೋಸ್ ಏನು ಕೊಡುತ್ತೆ 312 ಮೇಲ್ಗಡೆ, ಅದಕ್ಕೆ ಕಂಟಿನ್ಯೂಟಿ ಬರಬೇಕು. ದೆನ್ ಐ ಕ್ಯಾನ್ ಸೇ ಇಟ್ಸ್ ಎ ಬುಲ್ಲಿಶ್. ಟಿಲ್ ದಟ್ ಇಟ್ಸ್ ಎ ನಾನ್ ಟ್ರೆಂಡಿಂಗ್ ಕಂಡೀಷನ್. ಇಫ್ ಐ ಹೋಲ್ಡ್ ದ ಪೊಸಿಷನ್, ಮುಂಚೆನೇ ನಾವು ಪೊಸಿಷನ್ ತಗೊಂಡಿಟ್ಕೊಂಡಿರೋದಾದರೆ, ಐ ವಿಲ್ ವೆಯ್ಟ್ ಫಾರ್ ದ ಮಾರ್ಕೆಟ್ ಸ್ಟ್ರಕ್ಚರ್ ಟು ಚೇಂಜ್. ಓಕೆ, ನೀವು ಮಂತ್ಲಿ ನೋಡ್ತೀಯ ಅಂದರೆ ಆ ಥರ, ವೀಕ್ಲಿ ನೋಡ್ತೀಯ ಅನ್ನೋದ್ರೆ ಅಗೇನ್ ನಿನಗೆ ಇಲ್ಲಿ ನೆಗೆಟಿವ್ ಸ್ಟ್ರಕ್ಚರ್ ಕಾಣ್ತಾ ಇದೆ. ಓಕೆ, ಬಟ್ ನಿಂಗೆ ನೆಗೆಟಿವ್ ಸ್ಟ್ರಕ್ಚರ್ ಅಂತಂದರೆ ಇಲ್ಲಿಂದ ನಿನ್ಗೆ ಏನಾಗುತ್ತೆ, ಕೆಳಗೆ ಬಂತು ಅಂದರೆ ನಿಂಗೆ ಇಮಿಡಿಯೇಟಾಗಿ ಇಲ್ಲಿ ಬೈಯಿಂಗ್ ಇದೆ ಕಾಣತ್ತಾ. ಈ ರೀಜನ್ನಿಂದ ಕೆಳಗಡೆ ನಿನಗೆ ಫಾಲೋ ಅಪ್ ಇಲ್ಲ. ಈ 273 ಕೆಳಗಡೆ ನಿನಗೆ ಸೆಲ್ಲಿಂಗ್ ಬಂದರೂ ಕೂಡ ನಿನಗೆ ಅದ್ರದ್ದು ಫಾಲೋ ಅಪ್ಗಳು ಸಿಕ್ಕಿಲ್ಲ. ಇಲ್ಲೇ ನಿನಗೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೂಡ ಬಂದಿದೆ, ಕರೆಕ್ಟಾ. ಸೊ ನಿನಗೆ ಏನೇ ಅಂದರೂ ನಿನಗೆ ಮಾರ್ಕೆಟಲ್ಲಿ ವೀಕ್ಲಿ ಚಾರ್ಟ್ ನೋಡ್ಕೊಳೋದಾದ್ರೂ ನಿನಗೆ 262 ಬಿಡೋ ತನಕ ನೀನು ಸೇಫ್ ಇದೆಯಾ ಪೊಸಿಷನ್ಸು VPRPLಲ್ಲಿ. ಆನ್ ದ ಅದರ್ ಸೈಡ್ ನಿನಗೆ 312 313 ಮೇಲ್ಗಡೆ ಕ್ಲೋಸ್ ಬಂತು, ಓಕೆ ಅನ್ನೋದಾದರೆ ಕ್ಯಾಂಡಲ್ ಟು ಕ್ಯಾಂಡಲ್ ನೋಡೋ ಪ್ರಕಾರ ನಮಗೆ ಇಟ್ಸ್ ಅಲೈನ್ಡ್ ವಿತ್ ಸಮ್ ಸಾರ್ಟ್ ಆಫ್ ಪಾಸಿಟಿವಿಟಿ ಅಂತ. ಈಗ ನಿನಗೆ ಏನಾಗ್ಬೋದು ನೆಕ್ಸ್ಟ್ ಕ್ಯಾಂಡಲ್ಗೆ ಅಂತ ನೋಡೋದಾದರೆ, ನಾನು ನಿನಗೆ ರಿಟ್ರೇಸ್ಮೆಂಟ್ ಲೆವೆಲ್ಸ್ಗಳು ಹೇಳಿದೆ. ನಮ್ಮ ಮಾರ್ಕೆಟ್ ಸ್ಟ್ರಕ್ಚರ್ ಇಲ್ಲಿಂದ ನೋಡೋದಾದರೆ ನಿನಗೆ ಹೈಯರ್ ಹೈ ಹೈಯರ್ ಲೋ ಹೈಯರ್ ಹೈ ಹೈಯರ್ ಲೋ ಥರನೇ ಇದೆ, ಕರೆಕ್ಟಾ. ಒಂದು ಈಗ ಪ್ರೀವಿಯಸ್ ರ್ಯಾಲಿದು ನಿನಗೆ ಇದು ನೋಡು, ಸಾರಿ ರಿಟ್ರೇಸ್ಮೆಂಟ್ ನೋಡು, ಇಲ್ಲಿಗೆ ಬಂತಾ, ಅದರಿಂದ ಕೆಳಗಡೆ ನಿನಗೆ ಯಾವತ್ತೂ ಸ್ಟ್ರಾಂಗ್ ಇದೆಲ್ಲ. ಓಕೆ, ಅದು ಕೆಳಗೆ ಪುಷ್ ಆದ ತಕ್ಷಣ ನಿನಗೇನಾಯಿತು, ಈ ಕ್ಯಾಂಡಲ್ದು ಏನೋ ಒಂದು 50% ಲೆವೆಲ್ ಏನಿದೆ, ಇಲ್ಲಿ ನಿನಗೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಬಂದಿದ್ದು ರೀಸನ್ ಏನಿದೆ, ಅಲ್ಲಿಂದ ನಿನಗೆ ಮತ್ತೆ ಬುಲ್ಲಿಶ್ ಆಯಿತು. ಇದು ಇನ್ನೊಂದು ಸ್ಟ್ರಾಟಜಿ ಇದೆ, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ ಅಂತೇಳಿ, ಅದ್ರ ಮೇಲ್ಗಡೆ ನಾನು ಹೇಳ್ಬೋದು ಇಲ್ಲಿ ನಾವು ಯಾತಕ್ಕೆ ಬೈ ಮಾಡಬೇಕು ಅಂತ, ಬಟ್ ಇಟ್ಸ್ ಟು ಕಾಂಪ್ಲೆಕ್ಸ್ ರೈಟ್ ನಾವು. ಯಾತಕ್ಕೆ ನಿನಗೆ ಇಲ್ಲಿ ಬೈ ಮಾಡ್ಬೋದು ಅನ್ನೋದಕ್ಕೆ ಒಂದು ಸ್ಟ್ರಾಟಜಿ ಇದೆ. ಅದು ದಟ್ಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಅನಾಲಿಸಿಸ್, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ ಅಂತೀವಿ ನಾವು. ಓಕೆ, ಸೊ ಆ ಕಾನ್ಸೆಪ್ಟ್ಸ್ಗಳನ್ನು ನಾನು ಪ್ರಾಬಬ್ಲಿ ಐ ಜಸ್ಟ್ ಗಿವ್ ಯು ಸಮ್ ಹಿಂಟ್ಸ್ ಆನ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ ಬೇಸಿಕಲಿ ಏನು ಅಂತ ಹೇಳಿ. ಅದ್ರ ಜೊತೆಗೆ ನಾನೊಂದು ವಿಡಿಯೋದ ಲಿಂಕ್ ಕಳಿಸ್ತೀನಿ, ಐ ಥಿಂಕ್ ಆಫ್ಟರ್ ಆಲ್ ದೀಸ್ ಸೆಷನ್ಸ್ ಆರ್ ಡನ್. ಓಕೆ, ರೆಫರ್ ಮಾಡಿ, ನಿಮ್ಗೆ ಅದರಲ್ಲಿ ಗೊತ್ತಾಗತ್ತೆ ಯಾತಕ್ಕೆ ನಿನಗೆ ಇಲ್ಲಿ ಇದು ಬೈಯಿಂಗ್ ಬರುತ್ತೆ ಅನ್ನೋದಕ್ಕೂ ನಿಮ್ಗೆ ಎಕ್ಸ್ಪ್ಲನೇಷನ್ ಇದೆ ಅದರೊಳಗೆ. ಓಕೆ, ಸೊ ಯಾತಕ್ಕೆ ಈ ಕ್ಯಾಂಡಲ್ ಪಾಸಿಟಿವ್ ಆಯ್ತು ಇಲ್ಲಿಂದ ಅನ್ನೋದಕ್ಕೂ ಸಿಗತ್ತೆ ನಿಮಗೆ ಡೀಟೇಲ್ಸ್. ಸೊ ನಿನಗೆ ಇಲ್ಲಿ ತನಕ ನೀನು ಏನಿದ್ರು ಮಿನಿಮಮ್ ವೀಕ್ಲಿ ಚಾರ್ಟ್ ನೋಡೋದಾದ್ರೆ ನೀನು ಇಲ್ಲಿ ತನಕ ಸೇಫಾಗೇ ಇದೆಯಾ. ಇದನ್ನು ಬಿಟ್ಕೊಟ್ಟ ಮೇಲೆ ನೀನು ಏನೇ ಇದ್ರೂ ಮಾತಾಡಬೇಕು. ಓಕೆ, ಸೊ ಅಲ್ಲಿ ತನಕ ನೀನು ನೆಗೆಟಿವ್ ಆಗಿ ಏನು ಯೋಚನೆ ಮಾಡೋದು ಬೇಡ. ನನಗೆ ಅಗೇನ್ ಲೈಕ್ ಐ ಸೆಡ್, ಈ 312 ಮೇಲ್ಗಡೆ ನನಗೆ ಕ್ಲೋಸ್ ಸಿಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ದೆನ್ ಆ್ಯಂಡ್ ಅದಕ್ಕೆ ಕಂಟಿನ್ಯೂಟಿ ಬಂತು ಅಂತಂದರೆ ದೆನ್ ಐ ಹ್ಯಾವ್ ಎ ಪಾಸಿಟಿವ್ ವ್ಯೂ. ಆನ್ ದ ಅದರ್ ಸೈಡ್, ಈಗ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಕ್ಯಾಂಡಲ್ ಪಾಸಿಟಿವೇ ಹೋಯ್ತು ಅಂತ ಇಟ್ಕೊ. ಓಕೆ, ಸೊ ಪಾಸಿಟಿವ್ ಆಗಿ ಇನ್ನು ಒಂದು ಅಥವಾ ಎರಡು ಕ್ಯಾಂಡಲ್ ನಿನ್ಗೆ ಈ ಲೆವೆಲ್ಸ್ ಬಂತು, ಇಲ್ಲಿಂದ ಮತ್ತೆ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಯಿತು. ನಾನು ನಿಮಗೆ ಮೊನ್ನೆ ಕೆಲವೊಂದು ಕಾನ್ಸೆಪ್ಟ್ಸ್ಗಳು ಹೇಳಿದೆ, ಏನಂತಂದರೆ ಟೆಸ್ಟ್ ಆಗಬೇಕು ಕನ್ಫರ್ಮೇಷನ್ಸು ಅಂತೇಳಿ. ಕ್ಯಾಂಡಲ್ ಟು ಕ್ಯಾಂಡಲ್ ನಾನು ಅನಾಲಿಸಿಸ್ ಹೇಳ್ಬೇಕಾದ್ರೆ ಹೇಳಿದೆ. ಓಕೆ, ಒಂದು ಫಸ್ಟ್ ನೆಗೆಟಿವಿಟಿ ಇಲ್ಲಿ ಬಂದಾಗ ವಿ ನೆವರ್ ನೋ ದಿಸ್ ಈಸ್ ಅನ್ ಸೆಲ್ಲಿಂಗ್ ಆರ್ ನಾಟ್ ಅಂತ, ಕರೆಕ್ಟಾ. ಇದು ಎಕ್ಸಾಕ್ಟ್ ಸೆಲ್ಲಿಂಗೋ ಅಥವಾ ಇಲ್ಲಿಂದ ನಿನಗೆ ಬೈ ಮಾಡಿ ಇಟ್ಕೊಂಡವರು ನಮ್ಮ ಪೊಸಿಷನ್ಸ್ನ ಜಸ್ಟ್ ಕ್ಲೋಸ್ ಮಾಡ್ತಾ ಇದ್ದಾರೋ ಅಥವಾ ಜಸ್ಟ್ ನಿನಗೆ ಲ್ಯಾಕ್ ಆಫ್ ಡಿಮ್ಯಾಂಡು ಅಂತಲೂ ಗೊತ್ತಿಲ್ಲ ಇಲ್ಲಿ ನನಗೆ ಅಂತ ನಾನು ಹೇಳಿದೆ. ಬಟ್ ಈ ರ್ಯಾಲಿ ಆದಾಗ ಏನಾಯಿತು, ಇಲ್ಲಿ ಸೆಲ್ಲಿಂಗ್ ಎವಿಡೆಂಟ್ ಆಗ್ತಾ ಇದೆ, ಕರೆಕ್ಟಾ. ಸೆಲ್ಲಿಂಗ್ ಎವಿಡೆಂಟ್ ಆದಾಗ ನಿನಗೆ ಡೈರೆಕ್ಟಾಗಿ ಈ ಲೆವೆಲ್ ಬಿಟ್ಕೊಡ್ತು ಅಂತಾದರೆ ದೆನ್ ವಿ ಹ್ಯಾವ್ ಸ್ಟ್ರಕ್ಚರ್ ಅಲೈನ್ಡ್. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ನಿನಗೆ ಹೈಯರ್ ಹೈ ಹೈಯರ್ ಲೋ ಹೈಯರ್ ಹೈ ಹೈಯರ್ ಲೋ ಹೈಯರ್ ಹೈ ಹೈಯರ್ ಲೋ ಈ ಸ್ಟ್ರಕ್ಚರ್ ಆಗುತ್ತೆ. ಏನಾದರೂ ನಿನಗೆ ಈ ಲೆವೆಲ್ ಬಿಡ್ತು ಅಂತಾದರೆ ನಿನಗೆ ಲೋಯರ್ ಹೈ ಕ್ರಿಯೇಟ್ ಆಗ್ಬಿಡುತ್ತೆ ಇಲ್ಲಿ, ಕರೆಕ್ಟಾ. ಮಾರ್ಕೆಟ್ ಸ್ಟ್ರಕ್ಚರ್ ಚೇಂಜ್ ಆಯ್ತಾ.
ದ್ಯಾಟ್ಸ್ ಎ ನೆಗೆಟಿವ್ ಪಾಯಿಂಟ್. ಅಲ್ಲಿ ತನಕ ನೀನು ಆರಾಮಾಗಿರ್ಬೋದು. ಬಟ್ ಇವಾಗ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ನಿನಗೆ ಇದು ಇಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಇಟ್ಕೊಳ್ಳೋಣ. ಓಕೆ, ಇಲ್ಲಿಂದ ನಿನಗೆ ಇಲ್ಲಿ ತನಕ ಬಂತು, ನೆಕ್ಸ್ಟ್ ಹಿಂಗೆ ರ್ಯಾಲಿ ಆಯಿತು, ಹೀಗೆ ಹೋಯ್ತು, ಈಗ ಮತ್ತೆ ಹೀಗೆ ಬಂತು, ನೆಕ್ಸ್ಟ್ ಈಗಿದು. ಈಗ ಫಾರ್ ಎಕ್ಸಾಂಪಲ್ ಇದೇ ನಿನಗೆ ಲೋ ಆಯಿತು ಅಂತ ಇಟ್ಕೊ. ನಿನಗೆ ನೆಕ್ಸ್ಟ್ ಬಂದಾಗ ನಿನಗೆ ಮತ್ತೆ ಇದೇ ಲೆವೆಲಲ್ಲೇ ಫೇಸ್ ಆಗಿ ಹಿಂಗೇನಾರು ಕೆಳಗೆ ಹೊಡ್ತು ಅಂತಂದರೆ ನಿನಗೇನಂತಂದರೆ ಇಲ್ಲಿ ಆಲ್ರೆಡಿ ಯು ಆರ್ ಅಲೈನ್ಡ್ ವಿತ್ ಸಮ್ ಸಾರ್ಟ್ ಆಫ್ ಚೇಂಜ್ ಆಫ್ ಕ್ಯಾರೆಕ್ಟರ್. ಕರೆಕ್ಟಾ? ಲೋಯರ್ ಹೈ ಮಾಡ್ತಾ ಇದೆ ಇಲ್ಲಿ, ಇದೇನಾದ್ರು ಇಲ್ಲಿಂದನೇ ಬಿತ್ತು ಅಂತಂದರೆ ಮತ್ತೆ ದೆನ್ ದಿಸ್ ಶುಡ್ ಬಿ ಯುವರ್ ಸ್ಟಾಪ್ ಲಾಸ್. ಇಲ್ಲಿ ಏನು ನಾನು ಇದನ್ನು ಹೇಳ್ತಾ ಇದ್ದೀನಿ ಇಲ್ಲಿಂದ ಬರಬೇಕು ಅಂಥೇಳಿ, ಅದನ್ನು ನೀನು ಇಲ್ಲಿಗೆ ಕನ್ಸಿಡರ್ ಮಾಡಬೇಕಾಗತ್ತೆ. ಒಂದು. ಎರಡನೇದು, ಇಫ್ ಯು ಆರ್ ನೀನು RSI ಅಥವಾ ಮುಂದಿನ ಸೆಷನ್ಸಲ್ಲಿ ನಾವು ಏನು ಹೇಳ್ತೀವಿ ಕೆಲವೊಂದು ಅಡಿಷ್ನಲ್ ಟೂಲ್ಸ್ಗಳನ್ನು ತರ್ತೀನಿ, ಅದ್ರ ಥ್ರೂ ನೀನು ಇಲ್ಲಿ ಸೆಲ್ಲಿಂಗ್ ಕನ್ಫರ್ಮ್ ಆಗಿ ಇದು ಕ್ಯಾಂಡಲ್ ಟು ಕ್ಯಾಂಡಲ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಬಂತು ಅಂದರೆ ಇಲ್ಲಿ ಸೆಲ್ಲಿಂಗ್ ಮಾಡ್ಬೋದು. ಯಾಕೆ ಅಂತಂದರೆ ಇದು ನಿನಗೆ ಫಸ್ಟು ಸೆಲ್ಲಿಂಗ್ ಬಂತು, ಇಲ್ಲಿ ನಿನಗೆ ಕನ್ಫರ್ಮೇಷನ್ ಸಿಕ್ತು. ಓಕೆ, ಇದ್ರ ನೆಕ್ಸ್ಟ್ ಥರ್ಡ್ ಟೈಮ್ ಏನಾಗ್ತಾ ಇದೆ ಮಾರ್ಕೆಟಲ್ಲಿ ಅದೇ ಲೆವೆಲ್ಸಿಂದ ಬಿಟ್ಕೊಡ್ತಾ ಇದೆ ಅಂತಂದರೆ ದೆನ್ ದೇರ್ ಇಸ್ ಎ ಪಾಸಿಬಿಲಿಟಿ ದಟ್ ಮಾರ್ಕೆಟ್ ವಿಲ್ ಫಾಲ್ ಟಿಲ್ ಹಿಯರ್. ಈ ಲೆವೆಲ್ಸ್ನ ಟೆಸ್ಟ್ ಮಾಡೋ ಪಾಸಿಬಿಲಿಟೀಸ್ ಭಾಳ ಇರುತ್ತೆ. ಅಂದರೆ ಯಾವಾಗಲೂ ಅಷ್ಟೇ, ಒಂದೇ ಲೆವೆಲಿಂದ ನಿಮಗೆ ಥರ್ಡ್ ಟೈಮ್ ಮಾರ್ಕೆಟ್ ರಿಜೆಕ್ಟ್ ಆಗ್ತಾ ಇದೆ ಅಂದರೆ ಇಟ್ಸ್ ಅ ವೆರಿ ಹೈ ಪ್ರಾಬಬಿಲಿಟಿ, ವೆದರ್ ಇಟ್ ಈಸ್ ಅಪ್ ಸೈಡ್ ಆರ್ ಡೌನ್ ಸೈಡ್, ನೀನು ಆ ಥರ ಕನ್ಸಿಡರ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ VPRPLದೇ ನೋಡು, ನಿನಗೆ ತೋರಿಸ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಫಾಲ್ ಆಗ್ತಾ ಇತ್ತಾ, ಫಸ್ಟ್ ಒಂದು ಸಲ ಹಿಂಗೆ ಮೇಲಕ್ಕೆ ಹೋದ್ರಾ, ಮತ್ತು ಇದೇ ಲೆವೆಲ್ಸಿಂದ ನಿನಗೆ ಪಾಸಿಟಿವ್ ಆಗಿ ತಿರುಗ್ತಾ ಮೇಲೆ ಹೋಗಿದ್ದು, ನೀನು ಇಲ್ಲಿ ನೋಡಿಲ್ಲ ಈ ಕ್ಯಾಂಡಲಲ್ಲಿ June 24 ಲೋ ಎಲ್ಲಿ ಬಂತು, ಥರ್ಡ್ ಟೈಮ್. ಕರೆಕ್ಟಾ? ಇದೇ ರೀಜನ್ಗೆ ಬಂತಾ? ಅಥವಾ ನೀನು ಇದನ್ನ ಫಸ್ಟ್ ಟೈಮ್ ಅಂತ ಕನ್ಸಿಡರ್ ಮಾಡೋದಾದರೆ ಫಸ್ಟು, ಸೆಕೆಂಡು, ಥರ್ಡ್ ಏನಾಯ್ತು ಆಮೇಲೆ ಮಾರ್ಕೆಟ್ ಮೂವ್ ಅಪ್. ಕರೆಕ್ಟಾ? ಸಿಮಿಲರ್ ವೇ ನಿನಗೆ ಅದೇ ಸ್ಟ್ರಕ್ಚರ್ ಆಪೋಸಿಟ್ ಸೈಡು, ಫಸ್ಟು, ಸೆಕೆಂಡು, ಇನ್ ಕೇಸ್ ಥರ್ಡ್ ರಿಜೆಕ್ಷನ್ ಇಲ್ಲಿಂದ ಬಂತು, ದೇರ್ ಇಸ್ ಎ ಹೈ ಪಾಸಿಬಿಲಿಟಿ ದಟ್ ಇಟ್ ವಿಲ್ ಟೆಸ್ಟ್ ದಿಸ್ ಲೆವೆಲ್. ಓಕೆ, ಈ ಥರ ಬರುತ್ತೆ. ಸೊ ಈ ಥರ ನಮಗೆ ಮಾರ್ಕೆಟ್ ಸ್ಟ್ರಕ್ಚರ್ಸು ಮತ್ತು ಇನ್ನೇನು ಮಾತಾಡಿದ್ವಿ, ಮಾರ್ಕೆಟ್ ಸ್ಟ್ರಕ್ಚರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಮತ್ತು ನಾನ್ ಟ್ರೆಂಡಿಂಗ್ ಅಂದ್ರೇನು, ಸ್ಟ್ರಕ್ಚರ್ ಅಂದ್ರೇನು, ನಾನ್ ಸ್ಟ್ರಕ್ಚರಲ್ ಅಂದ್ರೇನು ಅಂತ ಡಿಸ್ಕಸ್ ಮಾಡಿದ್ವಿ. ವಿ ವರ್ ಡಿಸ್ಕಸಿಂಗ್ ಅಬೌಟ್ ಇನ್ಸೈಡ್ ಬಾರ್ಸ್. ಓಕೆ, ನಾನೇನು ಹೇಳ್ತೀನಿ ಅಂತಂದರೆ ನಿನಗೆ ಇಲ್ಲಿ ಕೆಲವೊಂದು ಕಡೆ ಎಲ್ಲ ಇನ್ಸೈಡ್ ಬಾರ್ ಎವಿಡೆಂಟಾಗಿ ಕಾಣ್ತಾ ಇದೆ. ಸಮ್ಟೈಮ್ಸ್ ನಿನಗೆ ಈಗ ಫಾರ್ ಎಕ್ಸಾಂಪಲ್ ಈ ರೀಜನ್ ನೋಡು, ಇಲ್ಲಿ ನಿನಗೆ ಇನ್ಸೈಡ್ ಬಾರ್ ಎವಿಡೆಂಟಾಗಿ ಕಾಣಲ್ಲ, ಬಟ್ ಇಲ್ಲಿಂದ ನಿನಗೆ ಇದನ್ನು ನೋಡೋದಾದ್ರೆ ಇನ್ಸೈಡ್ ಬಾರ್ ಕಾಣ್ತಾ ಇದೆ, ಇದ್ರ ಒಳಗಡೆ ಇದೆ ಅಂತ ಹೇಳ್ಬೋದು. ಬಟ್ ಈ 3-4 ಕ್ಯಾಂಡಲ್ ನೋಡಿದ್ರೆ ಇನ್ಸೈಡ್ ಬಾರ್ ಇಲ್ಲಿ ನಿನಗೆ ಅಷ್ಟು ಎವಿಡೆಂಟಾಗಿ ಕಾಣ್ತಾ ಇಲ್ಲ ಇಲ್ಲಿ. ಓಕೆ, ಅಂಥ ಕೇಸಸ್ಸಲ್ಲಿ ನಾನು ಹೇಳೋದೇನಂತಂದರೆ ನೀಡ್ ನಾಟ್ ನೆಸಸರಿ ದಟ್ ಇನ್ಸೈಡ್ ಬಾರ್ ಅನ್ನೋದ್ರದ್ದು ಡೆಫಿನಿಷನ್ ಏನಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಇದು ನಿನಗೆ ಹೈ, ಇದು ನಿನಗೆ ಲೋ ಬಂತು. ಓಕೆ, ಇದ್ರ ಒಳಗಡೆ ನಿನಗೆ ಹೈಯು ಬ್ರೀಚ್ ಆಗಬಾರ್ದು, ಲೋನು ಬ್ರೀಚ್ ಆಗಬಾರ್ದು, ಆ ಥರ ಟ್ರೇಡ್ ಆಗಬೇಕು ಅಂತಾರೆ. ಓಕೆ, ಎಕ್ಸಾಕ್ಟ್ ಡೆಫಿನಿಷನ್ ಬೇಕು ಅನ್ನೋದಾದರೆ, ಬಟ್ ನೀಡ್ ನಾಟ್ ನೆಸಸರಿ ಆ ಥರ ಫಾಲೋ ಆಗಬೇಕು ಅಂತ. ಈವನ್ ಕ್ಲೋಸ್ ವೈಸು, ಈಗ ಫಾರ್ ಎಕ್ಸಾಂಪಲ್ ಇದ್ರ ರೇಂಜ್ ಒಳಗಡೆ ಕಂಟಿನ್ಯೂಸ್ ಆಗಿ ನಿನಗೆ 3-4 ಕ್ಯಾಂಡಲ್ ಕ್ಲೋಸ್ ಬರ್ತಾ ಇದೆ ಅನ್ನೋದಾದರೆ ದೆನ್ ಇಟ್ಸ್ ಎನ್ ಇನ್ಸೈಡ್ ಬಾರ್ ಅಂತಲೇ ನಾವು ಹೇಳ್ಬೋದು ಬೇಕಾದ್ರೆ. ಅಗೈನ್ ನಾನು ಅವಾಗಲೇ ಅಬಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಪ್ಯಾಟ್ರನ್ಸ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ನಾನು ಹೇಗೆ ಹೇಳಿದೆ ದಟ್ ಪ್ಯಾಟ್ರನ್ ಅನ್ನೋದು ನಿನಗೆ ಅದ್ರದ್ದು ಹಿಂದ್ಗಡೆ ಸೈಕಾಲಜಿ ಅರ್ಥ ಆಗಬೇಕು. ಸಿಮಿಲರ್ ವೇ ಇನ್ಸೈಡ್ ಬಾರ್ ಅನ್ನೋದ್ರದ್ದು ಸೈಕಾಲಜಿ ಅರ್ಥ ಆಗಬೇಕು ನಾನು ಹೇಳೋದು. ಓಕೆ, ನನಗೆ ಏನಂತಂದರೆ ಈ ರೇಂಜ್ ಏನಿದೆ, ಇಲ್ಲಿಂದ ಇದಿಷ್ಟು ರೇಂಜ್ ಏನಿದೆ, ಇದು ಇಂಡಿಸಿಷನ್ ರೇಂಜು. ಈ ಥರ ನಿಮಗೆ ಒಂಥರ ಸೈಡ್ ವೇಸ್ ಮಾರ್ಕೆಟಲ್ಲಿ ಯಾವಾಗ ನಿಮಗೆ ಕಾಣುತ್ತೆ, ಪೇ ಅಟೆನ್ಷನ್. ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್, ಪೇ ಅಟೆನ್ಷನ್. ಓಕೆ, ನೆಕ್ಸ್ಟು ಚೇಂಜ್ ಆಫ್ ಕ್ಯಾರೆಕ್ಟರಿಂದ ನೆಕ್ಸ್ಟು ನಾನ್ ಟ್ರೆಂಡಿಂಗ್ ಕಂಡೀಷನ್. ಚೇಂಜ್ ಆಫ್ ಕ್ಯಾರೆಕ್ಟರ್ ಇಸ್ ಟ್ರೆಂಡಿಂಗ್. ನಾನ್ ಟ್ರೆಂಡಿಂಗ್ ಕ್ಯಾರೆಕ್ಟರ್ ಅಂದರೆ ವೇರ್ ದೇರ್ ಇಸ್ ನೋ ಅಲೈನ್ಮೆಂಟ್ ವಿತ್ ಹೈಯರ್ ಹೈ ಹೈಯರ್ ಲೋ ಸ್ಟ್ರಕ್ಚರ್, ಈ ಥರ ಅಲೈನ್ಮೆಂಟ್ ಇಲ್ಲದೆ ಇರುವಂಥದ್ದು ಒಂದು ಎಕ್ಸ್ಟೆಂಡೆಡ್ ಪೀರಿಯಡಲ್ಲಿ ಬಂತು, ಪೇ ಅಟೆನ್ಷನ್. ಒನ್ಸ್ ಆ ರೇಂಜ್ ಬಿಟ್ಟು ಮಾರ್ಕೆಟಿಂದ ಹೊರಗೆ ಹೊರಡ್ತು ಅಂತಂದರೆ ದೇರ್ ಇಸ್ ಎ ಹೈ ಪ್ರಾಬಬಿಲಿಟಿ ದಟ್ ಇಟ್ ವಿಲ್ ಗಿವ್ ಎ ಟ್ರೆಂಡಿಂಗ್ ಮಾರ್ಕೆಟ್. ಇಮಿಡಿಯೇಟಾಗಿ ನಿಮಗೆ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಾನ್ ಟ್ರೆಂಡಿಂಗ್ ಮಾರ್ಕೆಟಲ್ಲಿದ್ದರೂ ಒಂದು ಸಲ ನಿಮಗೆ ಇಲ್ಲಿ ಅಲೈನ್ ಆಯಿತು, ಕರೆಕ್ಟಾ? ಹೈಯರ್ ಹೈ ಹೈಯರ್ ಲೋ ಸ್ಟ್ರಕ್ಚರ್ಗೆ ಈ ಕ್ಯಾಂಡಲಲ್ಲೇ ನಿಮ್ಗೆ ಅಲೈನ್ ಆಯಿತು. ಅದಾದಮೇಲೆ ನಿಮಗೆ ನೋಡಿ ಇಲ್ಲಿ
ಓಕೆ, ಇದು ಇನ್ಸೈಡ್ ಬಾರ್ ರೇಂಜ್. ಬಟ್ ನೀವು ಇಲ್ಲೇ ಬೈ ಮಾಡ್ಬೋದಾ? ರಿಸ್ಕಿ ನನ್ನ ಪ್ರಕಾರ. ಬಟ್ ಇದರಿಂದ ಮೇಲ್ಗಡೆ ನಿಮ್ಗೆ ಇಲ್ಲೇ ಪಿಕ್ಚರ್ ಸಿಕ್ಕಿದೆ, ನೀವು ಇದರಿಂದ ಮೇಲ್ಗಡೆ ನೀವು ಡೆಫಿನೆಟಾಗಿ ಬೈಗೆ ಹೋಗ್ಬೋದು. ಇಲ್ಲಿಂದ ಬೈಯಿಂಗ್ ಹೋದ್ರೆ ಅಂತ ನಿಮ್ಗೆ ಈ ರ್ಯಾಲಿ ನೀವು ಕ್ಯಾಪ್ಚರ್ ಮಾಡ್ತೀರಾ. ಓಕೆ, ಈ ಥರ ಬರುತ್ತೆ. ಎಕ್ಸಿಟ್ ಎಲ್ಲಿ ಸಿಗ್ಬೇಕು ನಿಮಗೆ? ನನ್ನ ಪ್ರಕಾರ ಇಲ್ಲಿಗೆ ನಾನು ಎಕ್ಸಿಟ್ ಆಗ್ತೀನಿ, ಸಮ್ವೇರ್ ಇಲ್ಲಿಗಂತೂ ನಾನು ಎಕ್ಸಿಟ್ ಹೊಡಿತೀನಿ. ಓಕೆ, ಸೊ ಈ ಥರ. ಸೊ ನಾವು ವಾಟ್ ವಿ ಡಿಸ್ಕಸ್ ನಾವು ಇಸ್ ಒಂದು ಇನ್ಸೈಡ್ ಬಾರು ಅಥವಾ ಲೈಕ್ ನಾನ್ ಟ್ರೆಂಡಿಂಗ್ ಮಾರ್ಕೆಟ್, ಚೇಂಜ್ ಆಫ್ ಕ್ಯಾರೆಕ್ಟರ್ ಆರ್ ಟ್ರೆಂಡ್ ಅಲೈನ್ಮೆಂಟ್. ಈ ರಿವರ್ಸಲ್ಸ್ಗಳು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂದರೆ ಹೈಯರ್ ಹೈ ಹೈಯರ್ ಲೋ ಸ್ಟ್ರಕ್ಚರಿಂದ ಲೋಯರ್ ಹೈ ಲೋಯರ್ ಲೋ ಅನ್ನೋ ಸ್ಟ್ರಕ್ಚರ್ಸ್ಗಳಿಗೆ ಏನಾಗುತ್ತೆ ಅದನ್ನು ನಾವು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಈ ಚೇಂಜ್ ಆಫ್ ಕ್ಯಾರೆಕ್ಟರ್ಸ್ ಇಸ್ ಒನ್ ಆಫ್ ದ ಸಿಂಪ್ಲೆಸ್ಟ್ ಆ್ಯಂಡ್ ಎಫೆಕ್ಟಿವ್ ಟ್ರೇಡಿಂಗ್ ಮೆಥಡ್. ಓಕೆ, ನೆಕ್ಸ್ಟ್ ಇನ್ನೊಂದು, ಒಂದು ರೇಂಜ್ ಒಳಗಡೆ ಪ್ರೈಸು ಮೇ ಬಿ ಈವನ್ ಇದನ್ನು ನೀವು ಹೇಳ್ಬೋದು, ಇಲ್ಲಿಂದನೇ ನಾನ್ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಬಟ್ ಎಕ್ಸಾಕ್ಟ್ಲಿ ನೀವು ಇನ್ಸೈಡ್ ಬಾರ್ ಅನ್ನೋ ಥರ ನೋಡೋದಾದ್ರೆ ಇಷ್ಟೊಂತೂ ತೊಗೊಬೋದು ಡೆಫಿನೆಟ್ ಆಗಿ. ಸೊ ಈ ಥರ ರೇಂಜ್ ಒಳಗಡೆ ಒಂದು ಎಕ್ಸ್ಟೆಂಡೆಡ್ ಪೀರಿಯಡಲ್ಲಿ ಪ್ರೈಸ್ ನಿಲ್ತು ವಿತಿನ್ ಎ ರೇಂಜ್ ಆಫ್ ಒನ್ ಪರ್ಟಿಕ್ಯುಲರ್ ಕ್ಯಾಂಡಲ್, ನೀಡ್ ನಾಟ್ ನೆಸರಿ 2 or 3 ಕ್ಯಾಂಡಲ್ ಒಳಗಡೆ ನಿನಗೆ ನಿಲ್ತು, ದಟ್ಸ್ ಆಲ್ಸೋ ಎ ಗುಡ್ ಟ್ರೇಡಿಂಗ್ ಅಪಾರ್ಚುನಿಟಿ. ಆಲ್ವೇಸ್ ಪೇ ಅಟೆನ್ಷನ್ ಟು ದೀಸ್ ಥಿಂಗ್ಸ್. ಓಕೆ, ನಾವು ಯಾವಾಗ ಈ ಕ್ಯಾರೆಕ್ಟರ್ಗಳು ಇದೇನು ಇನ್ಸೈಡ್ ಬಾರ್ ಅಥವಾ ನಿಮಗೆ ಚೇಂಜ್ ಆಫ್ ಕ್ಯಾರೆಕ್ಟರ್ಗಳಿಗೆ ಎಂಟ್ರಿ ಕೊಡಬಹುದು ಅಂತಂದರೆ, ವೆನ್ ಈಗ ಫಾರ್ ಎಕ್ಸಾಂಪಲ್ ಇದು ಬ್ರೇಕ್ಔಟ್ ಆಯಿತು ಅಂತ ಇಟ್ಕೊಳ್ಳಿ, ಈ ಬ್ರೇಕ್ಔಟ್ ಆದಮೇಲೆ ನಾವು ಎಂಟ್ರಿ ಕೊಡಬೇಕಾಗತ್ತೆ. ಓಕೆ, ವೆದರ್ ಈ ಕ್ಯಾಂಡಲ್ ಇಲ್ಲಿ ನಿಮಗೆ ಅಲೈನ್ಮೆಂಟ್ ಆಯಿತು, ಅಲೈನ್ಮೆಂಟ್ ಆದ ತಕ್ಷಣ ಹೈಯರ್ ಹೈ ಹೈಯರ್ ಲೋಗ್ ಅಲೈನ್ಮೆಂಟ್ ಆದ ತಕ್ಷಣ ಈ ಕ್ಯಾಂಡಲ್ದು ಹೈ ಬ್ರೇಕ್ ಮೇಲ್ಗಡೆ ನೀವು ಎಂಟ್ರಿ ಕೊಡಬೇಕಾಗತ್ತೆ ಮಾರ್ಕೆಟಲ್ಲಿ. ದಿಸ್ ಹೈದು ಬ್ರೇಕ್ ಈ ಕ್ಯಾಂಡಲ್ ಏನಾಗ್ತಾ ಇದೆ, ದಿಸ್ ಈಸ್ ಕಾಲ್ಡ್ ಆಸ್ ಬ್ರೇಕ್ ಆಫ್ ಸ್ಟ್ರಕ್ಚರ್. ಓಕೆ, ದಿಸ್ ಇಸ್ ಚೇಂಜ್ ಆಫ್ ಕ್ಯಾರೆಕ್ಟರ್, ದಿಸ್ ಇಸ್ ಬ್ರೇಕ್ ಆಫ್ ಸ್ಟ್ರಕ್ಚರ್, ಈವನ್ ದಿಸ್ ಈಸ್ ಬ್ರೇಕ್ ಆಫ್ ಸ್ಟ್ರಕ್ಚರ್. ಇನ್ಸೈಡ್ ಬಾರ್ದು ಏನು ನಾನ್ ಟ್ರೆಂಡಿಂಗ್ ಇತ್ತು ಅಲ್ಲಿಂದ ನಿನಗೆ ಚೇಂಜ್ ಆಗ್ತಾ ಇದೆ, ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್. ಎಂಟ್ರೀಸ್ ಆರ್ ಆಲ್ವೇಸ್ ಬೇಸ್ಡ್ ಆನ್ ಬ್ರೇಕ್ ಆಫ್ ಸ್ಟ್ರಕ್ಚರ್. ಓಕೆ, ಸ್ಟಾಪ್ ಲಾಸ್ ಅನ್ನೋದನ್ನ ನೀವು ಇಲ್ಲಿ ಇಟ್ಬೋದು, ಅದನ್ನೆಲ್ಲ ಮುಂದಕ್ಕೆ ಡಿಸ್ಕಸ್ ಮಾಡ್ತೀನಿ. ಅಗೈನ್ ಸ್ಟ್ರಾಟಜೀಸ್ಗಳ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡ್ತೀನಿ. ಬಟ್ ಈ ಮಾರ್ಕೆಟ್ ಸ್ಟ್ರಕ್ಚರ್ಗಳ ಜೊತೆ ಇವು ಅಲೈನ್ ಆಗೋದ್ರಿಂದ ಕಾನ್ಸೆಪ್ಟ್ಸ್ಗಳನ್ನ ಇಲ್ಲಿಗೆ ತಗೊಳ್ತಾ ಇದ್ದೀವಿ ಇವತ್ತು. ಓಕೆ, ಸೊ ಇವತ್ತು ನಾವು ಡಿಸ್ಕಸ್ ಮಾಡಿದ ಮೇಜರ್ ಟಾಪಿಕ್ಸ್ಗಳು ಏನಂತಂದರೆ ಚೇಂಜ್ ಆಫ್ ಕ್ಯಾರೆಕ್ಟರು, ಪ್ರೊಜೆಕ್ಷನ್ಸು ಮತ್ತು ರಿಟ್ರೇಸ್ಮೆಂಟ್ಗಳನ್ನು ಡಿಸ್ಕಸ್ ಮಾಡಿದ್ವಿ. 50% ಲೆವೆಲ್ಸು ಅಥವಾ ಫೆಬಿನಾಚಿ ರಿಟ್ರೇಸ್ಮೆಂಟ್ 1.6182, ಆಮೇಲೆ ಫೆಬಿನಾಚಿ ಪ್ರೊಜೆಕ್ಷನ್ಸ್ ಅಲ್ಲ 50% ಫೆಬಿನಾಚಿ ರಿಟ್ರೇಸ್ಮೆಂಟು, ಮತ್ತು 1.618 2.618 ಪ್ರೊಜೆಕ್ಷನ್ಸು, ದೆನ್ ಮಾರ್ಕೆಟ್ ಸ್ಟ್ರಕ್ಚರ್ಸು, ಇವನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಇನ್ನೊಂದು ಪಾಯಿಂಟ್ ಏನಂತಂದರೆ ಇದ್ರ ಜೊತೆಗೆ ಐ ಥಿಂಕ್ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ನ ನಾವು ಪ್ರೀವಿಯಸ್ಲಿ ಮಾತಾಡಿದ್ವಿ. ಅದ್ರ ಜೊತೆಗೆ ಒಂದು ಅಡಿಷ್ನಲ್ ಪಾಯಿಂಟ್ನ ಇಲ್ಲಿ ಆ್ಯಡ್ ಮಾಡ್ತೀನಿ ಇವತ್ತು. ಯಾವುದೇ ಒಂದು ಏರಿಯಾ ಇನ್ ದ ಮಾರ್ಕೆಟಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ನ ಕಾಸ್ ಮಾಡುತ್ತೆ ಅಥವಾ ಬ್ರೇಕ್ ಆಫ್ ಸ್ಟ್ರಕ್ಚರ್ನ ಮಾಡುತ್ತೆ. ಈಗಂದರೆ ನಿಮಗೆ ಇಲ್ಲಿ ಇನ್ಸೈಡ್ ಬಾರ್ ಕ್ಯಾರೆಕ್ಟರ್ ಇತ್ತು, ಅದರಿಂದ ಇದು ಬ್ರೇಕ್ ಆಯಿತು, ಕರೆಕ್ಟ್ ಅಲ್ವಾ? ಈ ಲೆವೆಲ್ಸ್ಗಳು ಏನಿದೆ ದೇ ಆ್ಯಕ್ಟ್ ಆಸ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್, ವೆದರ್ ಇಟ್ ಈಸ್ ಎ ಚೇಂಜ್ ಆಫ್ ಕ್ಯಾರೆಕ್ಟರ್ ಆರ್ ಬ್ರೇಕ್ ಆಫ್ ಸ್ಟ್ರಕ್ಚರ್. ಆ ಲೆವೆಲ್ಸ್ಗಳು ನಿಮಗೆ ಯಾವತ್ತೂ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗ್ತವೆ. ಓಕೆ, ಸಿಂಪಲ್ ಆಗಿ ನೀವು ಕನ್ಸಿಡರ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಈ ಕ್ಯಾಂಡಲಲ್ಲಿ ಇಲ್ಲಿ ನಿಮಗೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಬಂತು, ಕರೆಕ್ಟಾ? ಸೊ ಈ ಚೇಂಜ್ ಆಫ್ ಕ್ಯಾರೆಕ್ಟರ್ ಇಲ್ಲಿ ಬಂದ ತಕ್ಷಣ ಏನಾಗುತ್ತೆ, ನಿಮಗೆ ಈ ಲೆವೆಲ್ ಏನಿದೆ ನಿನಗೆ ನಾಳೆ ಏನಾದರೂ ಮಾರ್ಕೆಟು ಇಲ್ಲಿಂದ ನಿನಗೆ ಅಪ್ಸೈಡ್ ಹೋಯ್ತು ಅಂತಂದರೆ ಈ ರೇಂಜ್ ಏನಿದೆ ಇದು ನಿನಗೆ ಫ್ಯೂಚರ್ಗೆ ಸಪೋರ್ಟಾಗಿ ಆ್ಯಕ್ಟ್ ಆಗುತ್ತೆ. ಇಫ್ ಇಟ್ ಕಮ್ಸ್ ಡೌನ್ ದೆನ್ ಈ ರೇಂಜ್ ಏನಿದೆ ಈ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಥವಾ ಬ್ರೇಕ್ ಆಫ್ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿರುತ್ತೆ, ಆ ರೇಂಜ್ ಏನಿದೆ ನಿನಗೆ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ ಇಟ್ಸ್ ಇಂಟರ್ಚೇಂಜಬಲ್. ಯಾವುದು ನಿನಗೆ ರೆಸಿಸ್ಟೆನ್ಸ್ ಆಫರ್ ಮಾಡ್ತಿರುತ್ತೆ ಅದು ಬ್ರೇಕ್ ಆಗಿ ಮೇಲೆ ಹೋಯ್ತು ಅಂತಾದರೆ ದೆನ್ ಇಟ್ ಆ್ಯಕ್ಟ್ಸ್ ಆಸ್ ಎ ಸಪೋರ್ಟ್. ಓಕೆ, ಅದು ಯಾಕೆ ಅನ್ನೋದಾದರೆ ಈಗ ಫಾರ್ ಎಕ್ಸಾಂಪಲ್ ನಿನಗೆ ಇದ್ರ ಮೇಲ್ಗಡೆ ನಿನಗೆ ಒಂದಿಷ್ಟು ಸ್ಟಾಪ್ ಲಾಸ್ಗಳಿರುತ್ತೆ, ಕರೆಕ್ಟಾ? ಇದ್ರ ಮೇಲ್ಗಡೆ ನಿನಗೇನು ಮಾಡಿರ್ತಾರೆ, ಎಲ್ಲರೂ ಒಂದಿಷ್ಟು ಜನ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ. ಅವರು ಏನು ಮಾಡ್ತಾರೆ, ಇದ್ರ ಮೇಲ್ಗಡೆ ನಿನಗೆ ಎಕ್ಸಿಟ್ ಆಗೋಕ್ಕೆ ಟ್ರೈ ಮಾಡ್ತಾರೆ. ದೇರ್ ಮೇ ಬಿ ಫ್ಯೂ ಮೋರ್ ಪೀಪಲ್ ಹೂ ಡಿಡ್ ನಾಟ್ ಎಕ್ಸಿಟ್. ವೆನ್ ದ ರಿಟ್ರೇಸ್ಮೆಂಟ್ ಕಮ್ಸ್ ಟು ದಿಸ್ ಲೆವೆಲ್ ಅವ್ರಿಗೆ ಒಂದು ಎಕ್ಸಿಟ್ ಅಪಾರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ದೇ ಮೇ ಕ್ಲೋಸ್ ದೇರ್ ಪೊಸಿಷನ್ಸ್, ದಟ್ಸ್ ವೈ ಮಾರ್ಕೆಟ್ ವಿಲ್ ಮೂವ್ ಅಪ್.
ಮತ್ತು ಯಾರ್ಯಾರು ನಿನಗೆ ಇಲ್ಲಿ ಪ್ಯಾಟ್ರನ್ನ ರೆಕಗ್ನೈಸ್ ಮಾಡದೆ ಎಂಟ್ರಿ ಆಗಿರಲ್ಲ ಅವ್ರಿಗೆ ಸೆಕೆಂಡ್ ಎಂಟ್ರಿ ಆಪರ್ಚುನಿಟಿ ಕೊಡುತ್ತೆ. ಆದ್ದರಿಂದ ನಿನಗೆ ಸಪೋರ್ಟ್ ಲೆವೆಲ್ ಇರೋದು ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ರೆಸಿಸ್ಟೆನ್ಸ್ ಇರೋದು ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆರ್ ಆಲ್ಮೋಸ್ಟ್ ಸೇಮ್ ಆಸ್ ಡಿಮ್ಯಾಂಡ್ ಅಂಡ್ ಸಪ್ಲೈ. ದೆರ್ ಇಸ್ ಎ ಮೈನರ್ ವೇರಿಯೇಷನ್ಸ್ ಬಿಟ್ವೀನ್ ದ ಟು. ಓಕೆ, ಡಿಮ್ಯಾಂಡ್ ಅಂಡ್ ಸಪ್ಲೈ ಅನ್ನೋದನ್ನ ಮತ್ತೆ ಇನ್ನೊಂದು ಸಲ ಇನಿಷಿಯಲ್ ಫಸ್ಟ್ ಸೆಷನಲ್ಲೇ ನಾವು ಕ್ಯಾಂಡಲ್ ಟು ಕ್ಯಾಂಡಲ್ ರೀಡ್ ಮಾಡ್ತಾ ಎಕ್ಸ್ಪ್ಲೈನ್ ಮಾಡಿದ್ವಿ. ಬಟ್ ಇನ್ ಡೀಟೇಲ್ಡ್ ಆಗಿ ಅದನ್ನು ಡಿಮ್ಯಾಂಡ್ ಅಂಡ್ ಸಪ್ಲೈ ಝೋನ್ಸ್ನ ನಾನು ಮತ್ತೆ ಇನ್ನೊಂದು ಸಲ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಅದನ್ನು ಹೇಳ್ತೀನಿ. ಓಕೆ, ಸೊ ಇದು ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ಗಳು ಹೇಗೆ ಇಂಟರ್ಚೇಂಜ್ ಆಗುತ್ತೆ ಮಾರ್ಕೆಟಲ್ಲಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಓಕೆ, ಜಸ್ಟ್ ಗಿವ್ ಮಿ ಎ ಮಿನಿಟ್. ಐ ಥಿಂಕ್ ಐ ಕವರ್ಡ್ ಚೇಂಜ್ ಆಫ್ ಕ್ಯಾರೆಕ್ಟರ್, ಟ್ರೆಂಡ್ ಆಯಿತು, ಸ್ಟ್ರಕ್ಚರ್ ಆಯಿತು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು. I think we have covered up almost all the topics which we wanted to cover ಇವತ್ತಿಗೆ. Any doubts on today's session? ಕ್ಲಿಯರ್ ಅಂಬ. ಯಾ, ಮಂಜು ಏನೋ ಡೌಟ್ ಇದೆ ಅನ್ಸುತ್ತೆ. ಸರ್, ಈಗ ಫಿಬೋನಸಿ ರಿಟ್ರೇಸ್ಮೆಂಟ್ಗೆ ಹಾಂ, ಕೋವಿಡ್ ಫಾಲ್ ಇಂದ ಕನ್ಸಿಡರ್ ಮಾಡಿದ್ರಿ. ಹೌದು. ಬಟ್ ಈಗ ನಾವು ಅದನ್ನ ಇನ್ಪುಟ್ ಆಗಿ ಯಾವ ತರ ಅಂತ ರೆಫರೆನ್ಸ್ ಆಗಿ ತಗೋಬೇಕಾಗತ್ತೆ? ಅಂದ್ರೆ ಫಾಲಿಂಗ್ ಸೈಡ್ ಅಲ್ಲಿ ಇರೋದನ್ನ ರೆಫರೆನ್ಸ್ ಆಗಿ ತಗೊಂಡು ನಾವು ಫಿಬೋನಸಿ ರಿಟ್ರೇಸ್ಮೆಂಟ್ ವೇವ್ಸ್ ನ ಕನ್ಸಿಡರ್ ಮಾಡ್ಬೇಕಾ? ಅಂದ್ರೆ ನಮಗೆ ಇನ್ಪುಟ್ ಇದೆ ಅಂತ ನಮಗೆ ಕನ್ಸಿಡರ್ ಮಾಡುವಂತ ಫ್ಯಾಕ್ಟರ್ ಯಾವುದು? ಸಿ, ಬೇಸಿಕಲಿ ರಿಟ್ರೇಸ್ಮೆಂಟ್ಸು ಅಥವಾ ಪ್ರೊಜೆಕ್ಷನ್ಸ್ ಏನಿದೆ ದೇ ಆರ್ ಜಸ್ಟ್ ಫಾರ್ ಯುವರ್ ರೆಫರೆನ್ಸು. ಇದು ಲೆವೆಲ್ಸ್ ಬರಬಹುದು ಅನ್ನೋದಷ್ಟೇ ಇದು. ಓಕೆ, 100% ವರ್ಕ್ ಆಗತ್ತಾ ಅಂದರೆ ನನ್ನ ಪ್ರಕಾರ ನೋ ಅಂತೀನಿ ನಾನು. ಓಕೆ, ಫಸ್ಟ್ ಒಂದು ಟಾಪಿಕ್ಕು ನಿನಗೆ ರೆಫರೆನ್ಸ್ಗಳು ಯಾವುದು, ಎಲ್ಲಿಂದ ಎಲ್ಲಿಗೆ ತಗೊಬೇಕು ಅನ್ನೋದಾದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಕೋವಿಡ್ ಫಾಲ್ ಎಕ್ಸ್ಪ್ಲೇನ್ ಮಾಡಿದೆ, ಸ್ಕ್ರೀನ್ ಕಾಣ್ತಾ ಇದೆಯಲ್ಲ. ಹಾಂ ಸರ್. ಈಗ ಕೋವಿಡ್ ಫಾಲ್ ತಗೊಂಡೆ, ನನಗೆ ಕೋವಿಡ್ ಫಾಲ್ಗೂ ಮೊದಲು ಮೇಜರ್ ಫಾಲ್ ಎಲ್ಲಿಗೆ ಬಂದಿತ್ತು? ಇಲ್ಲಿ ಇದು ಕಾಣುತ್ತಾ ಇಲ್ಲಿ. ಇಲ್ಲಿ ನಿನಗೆ 2008ಇಂದ ನಿನಗೆ ರ್ಯಾಲಿ ಸ್ಟಾರ್ಟ್ ಆಗಿತ್ತು ಮಾರ್ಕೆಟಲ್ಲಿ, ಕರೆಕ್ಟಾ? ಅದರದ್ದು ನೀನು ರೆಫರೆನ್ಸ್ ಹಿಂಗೆ ಹಿಡಿಬೋದು. ಎಲ್ಲಿದೆ 50% ಲೆವೆಲ್ಲು? ಪ್ರೀವಿಯಸ್ ರ್ಯಾಲಿದು 50% ಲೆವೆಲ್ಲು 7341. ವಾಟ್ ವಾಸ್ ದ ಲೋ? ಸಮ್ವೇರ್ ಅರೌಂಡ್ 7500. ಆಲ್ಮೋಸ್ಟ್ ನಿಯರ್. ಎಕ್ಸಾಕ್ಟ್ ನಾನು ಹೇಳ್ದಂಗೆ ಎಕ್ಸಾಕ್ಟ್ಲಿ ಮ್ಯಾಚ್ ಆಗಲ್ಲ, ಬಟ್ ರೆಫರೆನ್ಸ್ ನಿಂಗೆ ಸಿಗ್ತಾ ಇಲ್ಲಿ ಅಂತ. ಅಪ್ಸೈಡ್ ಪ್ರೊಜೆಕ್ಷನ್ ಕೊಡಬೇಕು ಅನ್ನೋದಾದರೆ ನಿಂಗೆ ನೋಡಿಲಿ, ಈ ರ್ಯಾಲಿದಕ್ಕೆ ನಿನಗೆ ಇಲ್ಲಿಂದ 50% ರಿಟ್ರೇಸ್ಮೆಂಟ್ ಆಗಿ ಮೇಲೂ ಕೊಡ್ತು. ವೇರ್ ಡಿಡ್ ಇಟ್ ಸ್ಟಾಪ್? 1.618 ಲೆವೆಲ್ಸ್, ಕರೆಕ್ಟಾ? ನಿಂಗೆ ಆ ಲೆಕ್ಕಾಚಾರದಲ್ಲೇ ನಿನಗೆ ನೆಕ್ಸ್ಟ್ ಪ್ರೊಜೆಕ್ಷನ್ಸ್ಗಳನ್ನು ನೋಡೋದಾದರೆ ನೀನು ಒಂದ್ಸಲ ನಿಫ್ಟಿದು, ಐ ಥಿಂಕ್ ವಿಕ್ರಮ್ ನಾನು ಇದನ್ನು ಒಂದು 2 months ಮುಂಚೆ ಡಿಸ್ಕಸ್ ಮಾಡಿದ್ವಿ, ಮಾರ್ಕೆಟ್ ಎಲ್ಲಿಗೆ ಹೋಗ್ಬೋದು ಅಂಥೇಳಿ. ಒಂದು ಶಾಕಿಂಗ್ ಥರ ಹೇಳೋದಾದರೆ, ಈ ರಿಟ್ರೇಸ್ಮೆಂಟ್ ಏನಾದರೂ ಪ್ರಾಪರಾಗಿ ಕಂಪ್ಲೀಟ್ ಆಗಿ ಮತ್ತೆ ನಿನಗೆ ಮಾರ್ಕೆಟ್ ಅಲೈನ್ ಆಯಿತು ಪಾಸಿಟಿವ್ ಸೈಡ್ ಅನ್ನೋದಾದರೆ, ನೆಕ್ಸ್ಟ್ ಇಮಿಡಿಯೇಟ್ ಟಾರ್ಗೆಟು ನಿಫ್ಟಿಗೆ 29,000 ಇದೆ. ಅದರ ನೆಕ್ಸ್ಟ್ ಟಾರ್ಗೆಟ್ 40,000 ಇದೆ, ಹೆಚ್ಚು ಕಡಿಮೆ 39 to 40,000. ಓಕೆ, ಇದು ಫೆಬಿನಾಚಿ ರಿಟ್ರೇಸ್ಮೆಂಟ್ ನಿಮಗೆ ಹೇಳ್ತಾ ಇರೋದು. ವೇವ್ ಸ್ಟ್ರಕ್ಚರಲ್ಲಿ ನೋಡೋದಾದರೆ ನಿಮಗೆ ಸಿಂಪಲ್ ಆಗಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಫಾಲ್ ಬಂತು. ಓಕೆ, ಇದರಿಂದ ನಿನಗೆ ಒಂದು, ನಾನು ಆವಾಗಲೇ ವೇವ್ ಸ್ಟ್ರಕ್ಚರ್ ಹೇಳಿದೆ ನೋಡು, ಆ ಥರ 1, 2, 3, 4, 5. ಐಡಿಯಲಿ ನಿಂಗೆ ಇಲ್ಲಿ ಏನಾಗಬೇಕಿತ್ತು ಅಂತಂದರೆ ಹಿಂಗೆ ಬಂದು ಐಡಿಯಲಿ ನಿನಗೆ ಇದು ಹೀಗೆ ಬರಬೇಕಿತ್ತು, ಹೀಗೆ ಬಂದು ಈ ಥರ ಟ್ರೈ ಆಗಬೇಕಿತ್ತದು. ಓಕೆ, 1, 2, 3, 4, 5, 6, 7, 8. ಬಟ್ ನಿನಗೆ ಇದಿಷ್ಟು ನಿನಗೆ ಒಂದೇ ಫಾಲು ಬಿಕಾಸ್ ಆಫ್ ಫಂಡಮೆಂಟಲ್ಸ್ ಬಂದ್ಬಿಡ್ತಿಲ್ಲಿ. ಅದಕ್ಕೆ ನಿನಗಿಲ್ಲಿ ವಿ ಶೇಪ್ ರಿಕವರಿ, ಗೊತ್ತಾಯ್ತಾ? ಸಮ್ ಫಂಡಮೆಂಟಲ್ ಫ್ಯಾಕ್ಟರ್ಸ್ ಇಲ್ಲದೆ ನಿನಗೆ ಈ ಥರ ವಿ ಶೇಪ್ ರಿಕವರಿಗಳು ಜನರಲಿ ಬರಲ್ಲ ಮಾರ್ಕೆಟಲ್ಲಿ. ಅಗೈನ್ ವಿ ಶೇಪ್ ರಿಕವರಿಗೆ ನಿನಗೆ ಈಸಿಯೆಸ್ಟ್ ವೇ ಟು ರೆಕಗ್ನೈಸ್ ಅನ್ನೋದಾದರೆ ನಿನಗೆ ಚೇಂಜ್ ಆಫ್ ಕ್ಯಾರೆಕ್ಟರ್. ದಟ್ ಈಸ್ ದ ಬೆಸ್ಟ್ ವೇ ಟು ರೆಕಗ್ನೈಸ್ ವಿ ಶೇಪ್ ರಿಕವರಿ. ಒಂದು ಇಲ್ಲಿ ನಿನಗೆ ಈ ವೇವ್ ಸ್ಟ್ರಕ್ಚರ್ ನೋಡಿದ್ರೆ ನಿನಗೆ ಕ್ಲಿಯರಾಗಿ ಗೊತ್ತಾಗ್ತದೆ ಮಾರ್ಕೆಟ್ ಎಲ್ಲಿ ನಿಲ್ತಾ ಇದೆ. ರೆಫರೆನ್ಸ್ಗಳು ನಿನಗೆ ಸ್ವಲ್ಪ ಅದನ್ನು ತಗೊಳೋದು ಇಟ್ ಈಸ್ ಅಪ್ ಟು ಇಂಡಿವಿಜುವಲ್ ಪರ್ಸನ್ ಅಂತೀನಿ ನಾನು, ಎಕ್ಸಾಕ್ಟ್ಲಿ ಹೇಳಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು 5 ವೇವ್ ಸ್ಟ್ರಕ್ಚರ್ ಇಲ್ಲಿಂದ ತೋರಿಸ್ಬೋದು, ನೀನು ವೈ ನಾಟ್ ಫ್ರಮ್ ಹಿಯರ್?
ಎನಿಬಡಿ ಕ್ಯಾನ್ ಕ್ವಶನ್ ಇಟ್. ಹ್ಮ್ ಓಕೆ, ಆ ರೀತಿಲಿ ನೀನು ನೋಡೋದಾದ್ರೂ ನಿಂಗೆ ಹಿಂಗೆ ಹೇಳ್ಬೋದು ನಾನು. ಸಿಂಪಲ್ ಅಲೈನ್ಮೆಂಟ್ ಸೇಮ್ ಬಂತಾ? ಓಕೆ, ಇದು ನಿನ್ಗೇನಾಗುತ್ತೆ, ಈ ಥರ ರೆಫರೆನ್ಸ್ ಪಾಯಿಂಟ್ಸ್ಗಳು ಅಥವಾ ನೀನು ಹೇಗೆ ನೋಡ್ತೀಯ ಅನ್ನೋದು ಇದು ಅನಾಲಿಸ್ಟಿನ ಇಂಡಿವಿಜುವಲ್ ಇದ್ರ ಮೇಲೆ ಹೋಗುತ್ತದೆ, ಎಬಿಲಿಟಿ ಟು ಡಿಟೆಕ್ಟ್. ನಾನು ಅವಾಗಲೇ ಹೇಳಿದೆ, ನಾನು ನೋಡಿದ ಕ್ಯಾಂಡಲೆಲ್ಲ ನಾನು ಕಪ್ ಆ್ಯಂಡ್ ಹ್ಯಾಂಡಲ್ ತೋರಿಸ್ತೀನಿ ಬೇಕಾದ್ರೆ ನಿನಗೆ ಅಂತ. ಓಕೆ, ನೀನು ಹೆಂಗೆ ಥರ ತೋರಿಸು ನನಗೆ ಪ್ರತಿಯೊಂದು ಅಪ್ ಆ್ಯಂಡ್ ಮೂವ್, ನಿನ್ಗೆ ಈವನ್ ಟ್ರಯಾಂಗಲ್ ಒಳಗಡೆ ನಾನು ಕಪ್ ಆ್ಯಂಡ್ ಹ್ಯಾಂಡಲ್ ತೋರಿಸ್ಕೊಡ್ತೀನಿ ನಿನಗೆ. ಇಫ್ ಯು ವಾಂಟ್ ಟು ಗೋ ವಿತ್ ಒನ್ ಪರ್ಟಿಕ್ಯುಲರ್ ಪ್ಯಾಟ್ರನ್, ನೋಡ್ದಲ್ಲೆಲ್ಲ ನೀನು ಕಪ್ ಆ್ಯಂಡ್ ಹ್ಯಾಂಡಲ್ ನೋಡ್ಬೋದು. ಈ ಹೆಡ್ ಆ್ಯಂಡ್ ಶೋಲ್ಡರ್ ನೋಡ್ಬೇಕಾ, ನೋಡ್ದಲ್ಲೆಲ್ಲ ಹೆಡ್ ಆ್ಯಂಡ್ ಶೋಲ್ಡರ್ ನೋಡ್ಬೋದು ನೀನು ಮಾರ್ಕೆಟಲ್ಲಿ. ಓಕೆ, ಅದು ನಿನ್ನ ಪರ್ಸ್ನಲ್ ಆಗಿ ನೀನು ಹೇಗೆ ನೋಡ್ತೀಯಾ ಅದ್ರ ಮೇಲೆ ಹೋಗುತ್ತೆ. ಬಟ್ ನಾನು ಅದಕ್ಕೆ ಅವಾಗಿಂದ ಪದೇ ಪದೇ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಒಂದು ಪಾಯಿಂಟ್ನ, ಏನಂತಂದರೆ ರಾದರ್ ದ್ಯಾನ್ ಲುಕಿಂಗ್ ಎಟ್ ದ ಪ್ಯಾಟ್ರನ್ಸ್, ಮತ್ತೆ ಮತ್ತೆ ನೀವು ಸೈಕಾಲಜಿ ಅರ್ಥ ಮಾಡ್ಕೊಳ್ಳಿ ಅದ್ರ ಹಿಂದ್ಗಡೆದು ಅಂತ. ಓಕೆ, ಈ ಫೆಬಿನಾಚಿದು ನಿನಗೆ ಅದೇ ಥರನೇ ನಾನು ಹೇಳೋದು. ರೆಫರೆನ್ಸ್ ಪಾಯಿಂಟ್ಸ್ಗಳು ನಿನಗೆ ಒಂದು ಮೇಜರಾಗಿ ನೀನು ಹೇಗೆ ನೋಡಬಹುದು ಅನ್ನೋದ್ರ ಮೇಲ್ಗಡೆ ನೀನು ಸೆಲೆಕ್ಟ್ ಮಾಡಬೇಕೇ ಹೊರತು ಎಕ್ಸಾಕ್ಟಾಗಿ ನಿನಗೆ ಹಿಂಗೆ ಈಗ ನೀನು ಫೆಬಿನಾಚಿ ರೆಫರೆನ್ಸ್ ಹೇಗೆ ಹಾಕ್ತೀಯ ಹಾಗೆ ನಾನು ಹಾಕಬೇಕು ಅಂತಿಲ್ಲ, ನಾನು ಹಾಕಿದಾಗೆ ವಿಕ್ರಮ್ ಹಾಕಬೇಕು ಅಂತಿಲ್ಲ, ಹಾಗೆ ಮನೋಜ್ ಹಾಕಬೇಕು ಅಂತಿಲ್ಲ, ಅಭಿ ಹಾಕಬೇಕು ಅಂತಿಲ್ಲ ಅದರಲ್ಲಿ. ಓಕೆ, ಇವೆಲ್ಲ ನಿನಗೆ ಆ್ಯಡೆಡ್ ಅಡ್ವಾಂಟೇಜ್ಗಳು ಅವೆಲ್ಲ ಅಷ್ಟೇ. ಓಕೆ, ಐ ಥಿಂಕ್ ಹೇಗೆ ರೆಫರೆನ್ಸ್ ಸೆಲೆಕ್ಟ್ ಮಾಡಬೇಕು ಅನ್ನೋದಕ್ಕೆ ಐ ಥಿಂಕ್ ನಾನು ಆನ್ಸರ್ ಕೊಟ್ಟೆ. ಡಿಡ್ ಇಟ್ ಕ್ಲಿಯರ್? ಹಾಂ ಕ್ಲಿಯರ್ ಸರ್, ಕ್ಲಿಯರ್. ಓಕೆ, ಎನಿಬಡಿ ಹ್ಯಾಸ್ ಎನಿ ಡೌಟ್ಸ್? ವಿಕ್ರಮ್, ಏನಾದ್ರು ಬೇರೆ ಪಾಯಿಂಟ್ಸ್ ಆ್ಯಡ್ ಮಾಡೋದಿದೆಯಾ ಇದ್ರ ಜೊತೆಗೆ? ನಾನು ಸಾರಿ ಮಧ್ಯದಲ್ಲಿ ಇರಲಿಲ್ಲ. ಅಲ್ಲ, ಅದು ಜಸ್ಟ್ ಟ್ರೆಂಡ್, ಕ್ಯಾರೆಕ್ಟರ್ ಚೇಂಜು ಮತ್ತು ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ವಿ, ಬ್ರೇಕ್ ಆಫ್ ಸ್ಟ್ರಕ್ಚರು ಮತ್ತು ಇನ್ಸೈಡ್ ಬಾರು. ನಾನು ಇನ್ಸೈಡ್ ಬಾರ್ನ ಏನಂತ ಡಿಫೈನ್ ಮಾಡಿದೆ ಅಂತಂದರೆ, ನಿನಗೆ ಎಕ್ಸಾಕ್ಟ್ಲಿ ಒಂದು ಬಾರ್ ಒಳಗಡೆನೆ ಬರಬೇಕು ಅಂತಿಲ್ಲ. ಬೇಸಿಕಲಿ ದ ಇನ್ಸೈಡ್ ಬಾರ್ ರೆಪ್ರೆಸೆಂಟ್ ಮಾಡೋದು ಏನಂತಂದರೆ, ಮಾರ್ಕೆಟು ನಿನಗೆ ಒಂದು ಡೈರೆಕ್ಷನಿಗೆ ಅಲೈನ್ ಆಗಿಲ್ಲ ಅನ್ನೋದನ್ನ ನಾವು ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ ಇನ್ಸೈಡ್ ಬಾರ್ ಅಂತ ಬಂದಾಗ. ಓಕೆ, wherever you see that market is for an extended period, there is a non-trending condition in the market. ನಾನು ಇವ್ರಿಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಪೇ ಅಟೆನ್ಷನ್ ಟು ದಟ್. ಓಕೆ, ಎರಡನೇದು ಇವತ್ತು ನಾನು ಇನ್ನೊಂದು ಹೇಳ್ತಾ ಇರೋದು ಏನಂತಂದರೆ, ಚೇಂಜ್ ಆಫ್ ಕ್ಯಾರೆಕ್ಟರ್. ಅಂದರೆ ಮಾರ್ಕೆಟ್ ಸ್ಟ್ರಕ್ಚರ್ದು ಹೈಯರ್ ಹೈ ಹೈಯರ್ ಲೋ ಅಥವಾ ಲೋಯರ್ ಲೋ ಸ್ಟ್ರಕ್ಚರಿಂದ ಚೇಂಜ್ ಆಗ್ತಾ ಇದೆ. ಪೇ ಅಟೆನ್ಷನ್ ಟು ದಿಸ್. ಓಕೆ, ಮತ್ತು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಗಳು ಇಂಟರ್ಚೇಂಜ್ ಹೇಗಾಗತ್ತೆ, ಮತ್ತು ಈ ಏನು ನಿನಗೆ ನಾನ್ ಟ್ರೆಂಡಿಂಗ್ ಏರಿಯಾಸ್ ಇದೆ ಮಾರ್ಕೆಟಲ್ಲಿ ಅಥವಾ ಚೇಂಜ್ ಆಫ್ ಕ್ಯಾರೆಕ್ಟರ್ ಬರುತ್ತೆ, ದೇ ಆ್ಯಕ್ಟ್ ಆಸ್ ಎ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ಕರೆಕ್ಟ್. ಸೊ ಇದಿಷ್ಟು ಪಾಯಿಂಟ್ಸ್ಗಳನ್ನು ಮಾತಾಡಿದ್ವಿ. ಮತ್ತೆ ಪ್ರೊಜೆಕ್ಷನ್ಸು ಮತ್ತು ರಿಟ್ರೇಸ್ಮೆಂಟ್ಗಳನ್ನು ಹೇಗೆ ಕನ್ಸಿಡರ್ ಮಾಡಬೇಕು, ಅವನ್ನ ಹೇಗೆ ಪ್ಲಾಟ್ ಮಾಡಬಹುದು ಅನ್ನೋದನ್ನ ಇಷ್ಟನ್ನ ಡಿಸ್ಕಸ್ ಮಾಡಿದ್ವಿ ಇವತ್ತು. ಓಕೆ, ಐ ಥಿಂಕ್ ಆಲ್ಮೋಸ್ಟ್ ಕವರ್ ಆಯಿತು. ನೆಕ್ಸ್ಟ್ ಸೆಷನ್ಸಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸ್ಗಳನ್ನು ಎಂಟ್ರಿ ಮಾಡ್ತೀನಿ ಇನ್ನು. ಓಕೆ, ವಾಲ್ಯೂಮ್ನ ಇಲ್ಲಿ ತನಕ ನಾನು ಕನ್ಸಿಡರ್ ಮಾಡಿಲ್ಲ. ಒನ್ ಆಫ್ ದ ಮೇಜರ್ ಮಾರ್ಕೆಟ್ ಡಿಸೈಡಿಂಗ್ ಫ್ಯಾಕ್ಟರ್. ಓಕೆ, ಅದ್ರ ಜೊತೆಗೆ ಸ್ವಲ್ಪ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್, ವಾಲ್ಯೂಮ್ ಜೊತೆಗೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ನ ಕೆಲವೊಂದನ್ನ ತರ್ತೀನಿ. ಮತ್ತು ಜೊತೆಗೆ ಮೂವಿಂಗ್ ಅವರೇಜ್ ಇಸ್ ಒನ್ ಆಫ್ ದ ಅಡಿಷ್ನಲ್ ಟಾಪಿಕ್. ನೆಕ್ಸ್ಟ್ ಸೆಷನ್ಸಲ್ಲಿ ವಾಲ್ಯೂಮು, ಟೆಸ್ಟ್ ರೀಟೆಸ್ಟ್ಗಳು, ಪ್ಯಾಟ್ರನ್ನು ಮತ್ತು ಟೆಸ್ಟ್ ರೀಟೆಸ್ಟು, ಫಾಲ್ಸ್ ಬ್ರೇಕ್ಔಟು, ಮೂವಿಂಗ್ ಅವರೇಜಸ್ ಇಷ್ಟನ್ನ ಕನ್ಸಿಡರ್ ಮಾಡ್ತೀನಿ. ಓಕೆ, ಅದಿಷ್ಟು ಮುಗಿದ ನಂತರ ವಿ ವಿಲ್ ಗೋ ವಿತ್ ಒನ್ ಟೂಲ್, RSI, ಒನ್ ಆಫ್ ದ ಮೇಜರ್ ಟೂಲ್ ವಿತ್ ವಿಚ್ ಪ್ರೈಸ್ ಆ್ಯಕ್ಷನ್ ಜೊತೆ ಕಂಬೈನ್ ಮಾಡ್ಕೊಂಡ್ರಿ RSI ಟೂಲ್ ಅನ್ನೋದಾದರೆ, ಐ ಥಿಂಕ್ ಯು ಡೋಂಟ್ ನೀಡ್ ಎನಿಥಿಂಗ್ ಎಲ್ಸ್. ಈವನ್ ಯು ಕ್ಯಾನ್ ಪ್ರೆಡಿಕ್ಟ್ ಈವನ್ ಎಸ್ ಮೈನರ್ ಮೂಮೆಂಟ್ಸ್ ಇನ್ ದ ಮಾರ್ಕೆಟ್. ಎಕ್ಸಾಕ್ಟಾಗಿ ನಿಮ್ಗೆ ಯೂಸ್ ಮಾಡೋದು ಗೊತ್ತಾಯಿತು. RSI ಮತ್ತು ಪ್ರೈಸ್ ಆ್ಯಕ್ಷನ್ ಎರಡನ್ನೂ ನೀವು ಪ್ರಾಪರಾಗಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ, RSIದು ಪ್ರಾಬಬ್ಲಿ 1 or 2 ಸೆಷನ್ಸಲ್ಲಿ ಮುಗಿಯುತ್ತೆ. ಯಾಕೆಂತಂದರೆ ನಿಮಗೆ ಸಿಂಪಲಾಗಿ RSI ಮಾರ್ಕೆಟ್ ಅವ್ರು ಹೊರಗಡೆ ಏನು ಹೇಳ್ತಾರೆ ಅದಕ್ಕಿಂತ ಎಕ್ಸ್ಟೆಂಡೆಡ್ ಆಗಿರುತ್ತೆ. ಅದು ಡೆಫಿನೆಟ್ಲಿ RSI ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ನೂ ಕರೆಕ್ಟಾಗಿ ಹೇಳೋದಾದರೆ, ನಂದು ಪರ್ಸ್ನಲಿ ಐ ಆಮ್ ಟ್ರೈನ್ಡ್ ಇನ್ RSI. ಅದನ್ನು ಕೋರ್ಸ್ ಮಾಡಿಕೊಂಡು ಟ್ರೈನ್ ಮಾಡ್ಕೊಂಡಿರೋದು RSIಯಿಂದ. ಈವನ್ ವಿಕ್ರಮ್ ಅದನ್ನು ತೊಗೊಂಡಿದ್ದಾನೆ, ನಾವು ಒಟ್ಟಿಗೆ ಮಾಡಿದ್ವಿ ಅದನ್ನ, ಒಟ್ಟಿಗೆ ಸೆಷನ್ನ. ಸೊ ಅದರಲ್ಲಿ ಏನು ಎಕ್ಸ್ಪ್ಲೈನ್ ಆಗಿದೆ ಅದನ್ನು ಯೂಸ್ ಮಾಡಿಕೊಂಡು ನಾನು ವಿಕ್ರಮ್ ಮಾರ್ಕೆಟ್ ಸ್ಟಡಿ ಮಾಡ್ಬೇಕಾದ್ರೆ ನಾವು ಏನು RSIಯಲ್ಲಿ ಕೆಲವೊಂದನ್ನು ಅಬ್ಸರ್ವ್ ಮಾಡಿದ್ವಿ, ಅದ್ರ ಬಿಹೇವಿಯರ್ನ, ಅದನ್ನು ಕನ್ಸಿಡರ್ ಮಾಡಿ ಒಂದು ಎಕ್ಸ್ಪ್ಲನೇಷನ್ RSI 1 or 2 ಸೆಷನ್ಸು. ಅದಾದಮೇಲೆ
ಎಂಟ್ರಿ ಎಕ್ಸಿಟ್ಸ್ಗಳನ್ನು ಹೇಗೆ ಮಾಡಬೇಕು ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಏನು, ಇಷ್ಟು ಸೆಷನ್ಸು ಪ್ರಾಬಬ್ಲಿ ಇನ್ನೂ 3 to 4 ಸೆಷನ್ಸಿಗೆ ಇದು ಕಂಟಿನ್ಯೂ ಆಗುತ್ತೆ. ಓಕೆ, ನೋಡೋಣ ಎಷ್ಟು ಒಟ್ಟು ಏನಂತಂದರೆ ಲೈಕ್ ಇಷ್ಟು ಸೆಷನ್ಸ್ ಅಂತ ನಾವು ರೆಸ್ಟ್ರಿಕ್ಟ್ ಮಾಡ್ಕೊಳೋಕ್ಕಿಂತ ಬೆಟರ್ ವಿ ಟ್ರೈ ಟು ಕವರ್ ಅಪ್ ಆಲ್ ದ ಟಾಪಿಕ್ಸ್ ಆ್ಯಂಡ್ ಗಿವ್ ದ ಇನ್ಪುಟ್ಸ್. ನೀವು ಮಾಡಬೇಕಾಗಿರೋದು ಏನಂತಂದರೆ ಒಂದು ಕೀಪ್ ದ ಪ್ರಾಕ್ಟೀಸ್ ಕಂಟಿನ್ಯೂಸ್ಲಿ. ಓಕೆ, ಇದ್ರ ಜೊತೆಗೆ ಪ್ರಾಬಬ್ಲಿ ನೆಕ್ಸ್ಟ್ ನಾನು ವಿಕ್ರಮ್ ಯಾವಾಗ ತೊಗೊಳೋಣ ಅದು ಒಂದು ಸಲ ಯಾರು ಈ ಸೆಷನ್ಸ್ನ ಕಂಟಿನ್ಯೂಸ್ ಆಗಿ ಅಟೆಂಡ್ ಮಾಡ್ತಾ ಇದ್ದಾರೆ ಈ ಕ್ಯಾಂಡಲ್ ಟು ಕ್ಯಾಂಡಲ್ ರೀಡಿಂಗ್ನ ಅವರು ಒಂದು ಎಕ್ಸ್ಪ್ಲೈನ್ ಮಾಡಿ ಅದನ್ನು ನೆಕ್ಸ್ಟ್ ಸೆಷನಲ್ಲೇ ಮಾಡೋಣ ಅಥವಾ ಅದು ಒಂದು ಈ ಸ್ಮಾರ್ಟ್ ಕಾನ್ಸೆಪ್ಟ್ಸ್ಗಳು ಸ್ವಲ್ಪ ಎಕ್ಸ್ಪ್ಲೈನ್ ಆದಮೇಲೆ ತೊಗೊಳೋಣ ಅದನ್ನ. ಬೆಟರು ಫಸ್ಟಿಗೆ ತಗೊಂಡು ಆಮೇಲೆ ಬೇರೆ ಕಾನ್ಸೆಪ್ಟಿಗೆ ಹೋಗೋಣ. ಹಾಂ, ಇಲ್ಲಿಗೆ ನಿಲ್ಲಿಸ್ಕೊಂಡು ಇದ್ರ ಮೇಲ್ಗಡೆ ಕ್ಯಾಂಡಲ್ ಟು ಕ್ಯಾಂಡಲ್ ಅನಾಲಿಸಿಸು ನೆಕ್ಸ್ಟು. ಈಗ ಒಂದು ಕಂಟಿನ್ಯೂಸ್ ಆಗಿ ನಮಗೆ ಸೆಷನ್ಸ್ ಅಟೆಂಡ್ ಮಾಡ್ತಾ ಇರೋದು ಮನೋಜು ಮತ್ತು ಮಂಜು ಇಬ್ಬರು ಅಟೆಂಡ್ ಮಾಡ್ತಾ ಇದ್ದೀರಾ. ಸೊ ಒಂದು ನೆಕ್ಸ್ಟ್ ಸೆಷನಲ್ಲಿ ಒಂದು ಡೇ ಯಾವ ಥರ ಒಂದು 15 minute ಸೆಷನ್ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ತೊಗೊಂಡು ನೀವು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡಿ ಇದನ್ನು. ಓಕೆ, ಸೊ ಆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡಿದ ತಕ್ಷಣ ನಿಮ್ಗೊಂದು ಸಿಗತ್ತೆ ಪಿಕ್ಚರ್ ಏನು ಅಂಥೇಳಿ. ಅದನ್ನು ಏನಾದ್ರು ಎಷ್ಟು ಅರ್ಥ ಆಗಿದೆ ಅನ್ನೋದು ನಮಗೂ ಒಂದು ಕರೆಕ್ಟಾಗಿ ಗೊತ್ತಾಗುತ್ತೆ. ಅದ್ರ ಮೇಲ್ಗಡೆ ಏನಾದ್ರು ಕರೆಕ್ಷನ್ಸ್ ಬೇಕಾ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಂದಾಗ ನೀವು ಕೇಳಿದ್ದಕ್ಕೆ ನಾವು ಆನ್ಸರ್ ಕೊಡ್ತೀವಿ. ಬಟ್ ಈ ಥರ ಒಂದು ಸೆಷನ್ ಮಾಡಿದಾಗ ಏನಾಗುತ್ತೆ, ವಿ ವಿಲ್ ಗೆಟ್ ಎನ್ ಅಪರ್ಚುನಿಟಿ ಟು ಕರೆಕ್ಟ್ ಇಫ್ ಸಮಥಿಂಗ್ ಈಸ್ ರಾಂಗ್ ವಿಚ್ ಈಸ್ ನಾಟ್ ನೋನ್. ಓಕೆ, ಸೊ ಅದನ್ನೊಂದು ಅಟೆಂಪ್ಟ್ ನೆಕ್ಸ್ಟ್ ಸೆಷನಲ್ಲಿ ಮಾಡೋಣ ಹಾಗಾದರೆ. ಓಕೆ, ಒಂದು ಬಿ ಪ್ರಿಪೇರ್ಡ್ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ನೀವೇ ಒಂದ್ಸಲ ಬೇಕಾದ್ರೆ ಪ್ರಾಕ್ಟೀಸ್ ಮಾಡಿಕೊಂಡೇ ಎಕ್ಸ್ಪ್ಲೈನ್ ಮಾಡಿದ್ರು ಪರವಾಗಿಲ್ಲ. ಯಾವುದೋ ರ್ಯಾಂಡಮ್ ಆಗಿ ತೊಗೊಬೇಕು ಅಂತಿಲ್ಲ, ನಿಮಗೆ ಕಂಫರ್ಟ್ ಇರುವಂಥದ್ದೇ ತೊಗೊಂಡು ಮಾಡಿದ್ರು ವೆಲ್ ಆ್ಯಂಡ್ ಗುಡ್. ಓಕೆ ಓಕೆ ಸರ್. ಓಕೆ, ಇವತ್ತಿಗೆ ಸೆಷನ್ನ ಸ್ಟಾಪ್ ಮಾಡೋಣ. ಐ ಥಿಂಕ್ ನೋ ಅದರ್ ಕ್ವಶನ್ಸ್, ವಿಲ್ ಸ್ಟಾಪ್ ಇಟ್. ಏನಂದ್ರೆ ನೆಕ್ಸ್ಟ್ ಆ ಥರ ಸೆಷನ್ ಅಲ್ಲಿ ನಾನು ಅದೊಂದು ಟೆಸ್ಟ್ ಕೊಡ್ತೀನಿ ನಿಮಗೆ. ಓಕೆನಾ? ನೀವು ನೆಕ್ಸ್ಟ್ ಪ್ರಿಡಿಕ್ಷನ್ ನೀವು ಪ್ರಿಡಿಕ್ಟ್ ಮಾಡಬೇಕು ನೆಕ್ಸ್ಟ್ ಕ್ಯಾಂಡಲ್ ಯಾವ ಥರ ಆಗತ್ತೆ ಅಂತ. ಓಕೆ, ಅದೊಂದು 5 minutes ಟೆಸ್ಟ್ ಅಷ್ಟೇ ಅದು. ಓಕೆ, ಈಗ ಮೊನ್ನೆ ಇದ್ರೊಳಗೆ ಒಂದು ಮೆಸೇಜ್ ಕಳಿಸಿದ್ದ ವಿಕ್ರಮ್, ಒಂದು ಪ್ಯಾಟರ್ನ್ ಕಳಿಸಿ ಇದು ಏನಾಗುತ್ತೆ ಪ್ರೆಡಿಕ್ಟ್ ಮಾಡ್ತೀನಿ ಅಂತ. ಅದೇ ಥರ ಇರುತ್ತೆ, ಇಟ್ಸ್ ನಥಿಂಗ್ ಬಿಗ್. ಓಕೆ, ಅದೇ ಥರ ಒಂದು ಟ್ರೈ ಮಾಡಿ ನೋಡೋಣ, ಅಟೆಂಪ್ಟ್ ಮಾಡಿ. ಇಟ್ಸ್ ಫೇಲ್ಯೂರ್ ಇಸ್ ಫೈನ್, ನೋ ಪ್ರಾಬ್ಲಮ್. ಓಕೆ, ಬಟ್ ಅಟೆಂಪ್ಟ್ ಮಾಡೋದು ಇಂಪಾರ್ಟೆಂಟು ಅದ್ರಲ್ಲಿ. ಯಾಕಂದರೆ ನಮಗೆ ಇಂಪಾರ್ಟೆಂಟ್ ಇರೋದು ಇದು ಕಾನ್ಸೆಪ್ಟ್ಗಳು, ಸ್ಪೆಷಲಿ ನಾವು ಫಸ್ಟ್ 2 ಸೆಷನ್ಸು ಅಥವಾ ಇವತ್ತಿನ ಇದು ಬಿಗಿನಿಂಗ್ ಏನಿದೆ ಇವಿಷ್ಟು ನಿಮ್ಗೆ ಅರ್ಥ ಆಯಿತು, ಮೋರ್ ದ್ಯಾನ್ ಎನಫ್. ಬಟ್ ಅವು ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕಷ್ಟೇ. ಇದ್ರ ನೆಕ್ಸ್ಟ್ ಸೆಷನ್ಸ್ಗಳಿಂದ ಏನು ನಾಳೆ ಆ ಟೆಸ್ಟ್ ಆದಮೇಲಿನ ಸೆಷನ್ಸ್ಗಳು ತಗೊಳ್ತೀವಿ, ಅದನ್ನು ನಾವು ನೋಡದೇ ಇದ್ರೂ ನಡೆದೋಗ್ಬಿಡುತ್ತೆ. ಇಷ್ಟು ಗೊತ್ತಿತ್ತು, ಕ್ಲಿಯರ್ ಇತ್ತು ಅಂತಂದರೆ ನೀವು ಮಾರ್ಕೆಟಲ್ಲಿ ಸಸ್ಟೈನ್ ಆಗಿಬಿಡ್ಬೋದು, ಡೆಫಿನೆಟ್ಲಿ ಸಸ್ಟೈನ್ ಆಗ್ಬೋದು. ವಿ ಡೋಂಟ್ ನೀಡ್ RSI, ಮೂವಿಂಗ್ ಅವರೇಜ್, ಬೇರೆ ಯಾವುದು ಬೇಕೂ ಆಗಿರಲ್ಲ. ಅವೆಲ್ಲ ಆಡೆಡ್ ಅಡ್ವಾಂಟೇಜ್ ಟು ಡಿಸೈಡ್ ಆರ್ ಕನ್ಫರ್ಮೇಷನ್ಗೋಸ್ಕರ. ಓಕೆ, ಓಕೆ, ಐ ವಿಲ್ ಸ್ಟಾಪ್ ದ ರೆಕಾರ್ಡಿಂಗ್. ಥ್ಯಾಂಕ್ಸ್ ಫಾರ್ ಎವ್ರಿ ಒನ್. ಮನೋಜ್ ಒಂದು 2 minutes ಇರ್ತೀಯಾ?